ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಇವತ್ತು ಲವ್ ಡೇ, ಅದೇನಿದ್ರು ಲವರ್ಸ್ಗೆ. ನಮ್ಮಂತ ಸಿಂಗಲ್ಸ್ಗೆ ಏನಿದ್ರು ಬ್ಲ್ಯಾಕ್ ಡೇ. ಯೂತ್ಸ್ ಎಲ್ಲ ಸಖತ್ ಫೀಲಲ್ಲಿ ಇರ್ತಾರೆ. ಆದಷ್ಟು ಬೇಗ ಎಂಟ್ರಿ ಕೊಟ್ಟು ವ್ಯಾಲೆಂಟೈನ್ಸ್ ಡೇನ ವರ್ಸ್ಟ್ ಆಫ್ ದಿ ಡೇ ಮಾಡಬೇಕು. ಹಲೋ ಹಲೋ ಸಿರಿ, ಎಲ್ಲಿದ್ಯಾ? ಭವ್ಯ, ಬರ್ತಾ ಇದ್ದೀನಿ, 2 ನಿಮಿಷ. ಹೌದು, ಈ ವೇಸ್ಟ್ ಆಫ್ ದಿ ನೇಷನ್ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಹಾಯ್ ಮಗ. ಲೋ ಮಗ, ಕೊನೆಗೂ ಪ್ರೂವ್ ಮಾಡ್ಬಿಟ್ಟೆ ಕಣ. ಏನು ಈಗ ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ಸಿಕ್ತಾಗ ಹೇಳ್ತೀನಿ. ಬಾ. ಬರೀ ಇದಾಯ್ತು ನಿಂದು. ಮಾಮೋ, ದುಡ್ಡಿಲ್ಲ ಅಂತ ನನ್ನ ಮಕ್ಕಳು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸ್ತವ್ರಲ್ಲ ಮಾಮೋ. ಅದ್ ಬಿಡು, ಈ ಸತಿ RCB ಪಕ್ಕಾ ಕಪ್ ಹೊಡಿಯುತ್ತೆ ನೋಡ್ಕೋ. ಮಚ್ಚ, ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಕಪ್ಪೆಲ್ಲ ಯಾಕೆ ಏನಂತ್ಯಾ? ಅದು ಜೈ RCB ಅನ್ನು, ಈ ಸಲ ಕಪ್ ನಮ್ದೇ ಅನ್ನು. RCB ಇದ್ಮೇಲೆ ಕಪ್ ಏನಕ್ಕೋ ನಮ್ಗೆ? ಅದು ಕರೆಕ್ಟೇ ಮಚ್ಚ. ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವತ್ತಂತೂ ಯಾರ ಜೊತೆನೂ ಜಗಳಕ್ಕೆ ಹೋಗಲ್ಲ ನಾನು. ಟಚ್ ಮಾಡಿ ಸಾರಿ ಕೇಳ್ದೆ ಹಾಗೆ ಹೋಗ್ತಿದ್ದಾನೆ. ಲೋಫರ್, ನೋಡ್ಕೊಂಡು ಹೋಗಕ್ಕಾಗಲ್ವೇನೋ? ಲೋಫರ್ ಯಾರ ಮಚ್ಚ? ನಮ್ಗ? ನಮ್ಗಲ್ಲ ಬಾ. ಇರ ಇಲ್ಲಿ. ನೀನೇನ್ ನೋಡ್ಕೊಂಡು ಹೋಗೋ ಅಷ್ಟೇನ್ ದೊಡ್ಡ ಫಿಗರ್ ಏನಲ್ಲ ಬಿಡು. ಖಾರ ಬಾತ್ ಮೇಲೆ ಉದ್ರಿಸೋ ಕರ್ಬೇನ್ ಸೊಪ್ಪಿದ್ದಂಗಿದ್ಯಾ ನಿನ್ನ. ನಾನ್ ನೋಡ್ಕೊಂಡು ಹೋಗ್ಬೇಕಾ? ಏನೋ ನನ್ನೇ ಕರ್ಬೇವಿನ ಸೊಪ್ಪು ಅಂತಿದ್ಯಾ? ನೋಡು, ಸರಿ ಇರಲ್ಲ ನೋಡು. ಬೇಡ ಕಣೆ ಅಣ್ಣ, ಸಾರಿ, ನೀವು ಹೋಗಿ. ನೀನ್ ಈ ತರ ಅಂಜ್ಬುರ್ಕಿ ಆಗಿದಕ್ಕೆ ರೋಡಲ್ಲಿ ಹೋಗೋವೆಲ್ಲ ಅಂಟ್ಕೊಂಡು ಹೋಗ್ತಾ ಇರೋದು. ಕರೆಕ್ಟ್ ಆಗಿ ಮಾತಾಡ. ಯಾಕೆ? ಸಾರಿ ಮೇಡಮ್. ನನ್ನ ಎದುರಾಕೋಬೇಡ ನೋಡು, ಸರಿ ಇರಲ್ಲ. ಏನೇ ಮಾಡ್ತೀಯಾ? ನನಗ್ ಸಿಕ್ ಬಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಒಂದ್ ಲಿಪ್ ಕಿಸ್ ಮಾಡಿ ನೋಡೋಣ. ನಿಂಗೇನ್ ಮಾನ ಮರ್ಯಾದೆ ಇಲ್ವೇನೋ? ನಡು ರೋಡಲ್ಲಿ ಕೇಳೋ ಮಾತಾ ಇದು? ರೂಮಲ್ಲಿ ಕೇಳಿದ್ರೆ ಕೊಟ್ಬಿಡ್ತಾ ಇದ್ದ ನೋಡು. ಹುಚ್ಚಿಡಿಸ್ಬೇಡ. ಬಸ್ ನಂಬರ್ 343 ಡೈರೆಕ್ಟ್ ಮೆಜೆಸ್ಟಿಕ್ ನಿಂದ ನಿಮಾನ್ಸ್ಗೆ. ಅಲ್ಲಿ ಡಾಕ್ಟರ್ ಗೌತಮ್ ಅಂತ ಇರ್ತಾರೆ. ನಾನು ಹೆಸರು ಹೇಳು. ಟ್ರೀಟ್ಮೆಂಟ್ ಎಲ್ಲ ಫುಲ್ ಮಸ್ತ್ ಆಗಿ ಕೊಡ್ತಾರೆ. ಅವ್ರು ಕೊಡೋ ಟ್ರೀಟ್ಮೆಂಟ್ಗೆ ನೀನು ಹುಚ್ಚಿಬಿಟ್ಟು ಹೋಗ್ಬಿಡ್ಬೇಕು. ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ನ ಹುಚ್ಚಿ ಅಂತಿದ್ಯಾ? ಡೈರೆಕ್ಟ್ ಆಗಿ ಹೇಳಿದ್ರೆ ನಿಮಗೆ ಬೇಜಾರಾಗಲ್ವಾ? ನೋಡು, ಸರಿ ಇರಲ್ಲ ನೋಡು. ಇವಾಗ ಏನೇ ಮಾಡ್ತೀಯಾ? ಏನೋ ಮಾಡ್ತೀಯಾ? ಬಿಡು ಮಚ್ಚ, ಏನೋ ಟಚ್ ಆದಂಗ ಆಯ್ತಲ್ಲ. ಇರಿಟೇಷನ್ ಕೈ ಟಚ್ ಆಗಿದ್ದಕ್ಕೆ ಸುಟ್ಟಾಗ್ತಿದೆಯಲ್ಲೋ. ಕ್ಷಮಿಸ್ಬಿಡು ಮಚ್ಚ, ಫಸ್ಟ್ ಟೈಮ್ ನಿನ್ ಮೇಲೆ ಇಟ್ಟು ರಾಣೆ ವಾಪಸ್ ತಗೋತಾ ಇದ್ದೀನಿ. ಇವನೇನೆ ಬಟ್ಟೆ ಟಚ್ ಆಗಿದ್ದಕ್ಕೆ ನೋಡು ಸುಟ್ಟೆ ಹಾಕಿದಾನೆ. ನಂಗೇನ್ ಅಂಟ್ರೋಗನ? ಅದ್ ಏನಾದ್ರೂ ಆಗಿಲ್ಲ ಕಣೆ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಆಫೀಸಿಗೆ ಟೈಮ್ ಆಗಿದೆ, ಬಾ ಹೋಗೋಣ. ನೋಡ್ಕೊಳ್ತೀನಿ ಕಣೋ. ಚಿನಿ, ಈ ಮಂತ್ದು 3ನೇ ಗಿಫ್ಟ್. ಇದೇ ಖುಷಿಗೆ ಒಂದ್ ಶಾಯರಿ ಹೇಳ. ಬಾಳೊಂದು ಸುಂದರ ಪಯಣ, ಬಾಬಾ ಬಾಳೊಂದು ಸುಂದರ ಪಯಣ,
ಆ ಪಯಣದಲ್ಲಿ ನೀನೇ ರಾಧಾ ನಾನೇ ರಮಣ. ವಾ ಸೂಪರ್. ಇನ್ನೊಂದ್ಸರಿ ಹೇಳ್ತೀಯಾ? ನಾನು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಗುಡ್ ಐಡಿಯಾ. ನಮ್ದೊಂದು ವಿಡಿಯೋ ಮಾಡ್ಕೊಡ್ತೀರಾ? ನಂಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಯಾಕೆ ಸರ್? ಮತ್ತಿನ್ನೇನು ವಿಡಿಯೋ ಮಾಡುವಂತಿದ್ಯಲ್ಲ ಸರ್. ಅದ್ರಲ್ಲಿ ನಮ್ ಚಿನ್ನಿದೇನ್ ಸರ್ ತಪ್ಪು? ವಾ ನೀನ್ ಬಂದ? ಏನ್ ನೀವಿಬ್ರು ಲವರ್ಸಾ? ಹೌದು, 1 ವರ್ಷದಿಂದ ಲವ್ ಮಾಡ್ತಾ ಇದೀವಿ ಸರ್. ಲವ್ ಇಲ್ಲಿರೋರ್ದು ಯಾರ್ದು ಬೇಕಾದ್ರೂ ವಿಡಿಯೋ ಮಾಡ್ತೀನಿ, ಆದ್ರೆ ಅವಳು ಒಬ್ಳದ್ ಮಾತ್ರ ವಿಡಿಯೋ ಮಾಡಲ್ಲ. ಯಾಕೆ ಸರ್ ತೆಗಿಯಲ್ಲ? ಯಾಕಂದ್ರೆ ಅವಳ ಬಗ್ಗೆ ನಂಗೆ ಕಂಪ್ಲೀಟ್ ಆಗಿ ಗೊತ್ತು. ಕಂಪ್ಲೀಟ್ ಆಗಿ ಗೊತ್ತು? ಏನೋ ಗೊತ್ತು ನಮ್ಮ ಹುಡುಗಿ ಬಗ್ಗೆ ನಿಂಗೆ? ಮಚ್ಚ ಒಂದ್ ನಿಮಿಷ ಬಂದೆ. ಅಲ್ಲ ಮಮ್ಮಿ ಹಾಲ್ ತಂದ್ಕೊಟ್ಟಿದ್ದ ಮಮ್ಮಿ. ಏನ್ ಗೊತ್ತು ಅಂತ ಕೇಳ್ತಾ ಇದೀನಿ. ನಾವೊಂಥರ ಕಲಿಯುಗದ ಸರ್ವಾಂತರ ಯಾಮಿ ಕಣೋ. ಚಿನ್ನಿ ಇವ್ನು ಯಾರು ಅಂತ ನಿಂಗೆ ಗೊತ್ತಾ? ತಾಯಣಿಗೂ ನಂಗೆ ಗೊತ್ತಿಲ್ಲಪ್ಪ. ಅವಳು ನಾನು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನನಗೆ ಅವಳು ಯಾರು ಅಂತ ಕಂಪ್ಲೀಟ್ ಆಗಿ ಗೊತ್ತು. ಏಯ್ ಸರಿ ಇರಲ್ಲ ನೋಡು. ಮತ್ತೆ ನೀನೇನ್ ಚಿನ್ನ ರೋಡಲ್ಲಿ ಹೋಗೋ ಕಿಸ್ಪೈ ದಾಸ ಹೇಳಿದ್ನೆಲ್ಲ ಕೇಳ್ಕೊಂಡು ನಿಂತಿದೀಯಾ? ವಾಟ್? ಕಿಸ್ಪೈ ದಾಸ? ಮೀ? ನೋ 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 ನೋ. ಇವಳ ಬಗ್ಗೆ ನನಗಿಂತ ಚೆನ್ನಾಗಿ ಗೊತ್ತೇನೋ ನಿಂಗೆ? ಕಂಪ್ಲೀಟ್ ಸ್ಕ್ಯಾನ್ ಆಗೋಯ್ತು. ಸ್ಕ್ಯಾನು ನೋಡ, ಇವಳು ಹಾಕಿರೋ ಟಾಪ್ ಟು ಬಾಟಮ್ ವರ್ಗು ಯಾವ್ದು ಇವಳ್ದಲ್ಲ. ಟಾಪ್ ಇಂದ ಬರ್ತೀನಿ ಕೇಳು. ಇವಳು ತಲೆ ಮೇಲೆ ತಗೊಳಕೊಂಡಿರೋ ಕನ್ನಡಕ ಕೊಡ್ಸಿರೋದು ಜಸ್ಟ್ ಫ್ರೆಂಡ್. ಇವಳು ಹಾಕಿರೋ ಈ ವಾಚ್ ಕೊಡ್ಸಿರೋದು ಇವಳು ಬೆಸ್ಟ್ ಫ್ರೆಂಡ್. ಆಮೇಲೆ ತಗೊಳಕೊಂಡೋಳಲ್ಲ ಈ ಬ್ಯಾಗು, ಇದು ಕೊಡ್ಸಿರೋದು ಇವಳು ಕ್ಲೋಸ್ ಫ್ರೆಂಡ್. ಅಷ್ಟೇ ಯಾಕೋ, ಇವಳು ಎಕ್ಸ್ಪ್ಲೋರ್ ಕೊಡ್ಸಿರೋ ಈ ಐಫೋನ್ ಅಲ್ಲೇ ಡೈಲಿ ನಿಂಗೆ ಚಾಟಿಂಗು, ಕಾಲಿಂಗು ಮತ್ತೆ ಸ್ನ್ಯಾಪಿಂಗು, ಹಿಂಗ್ ಅಡಿಯಿಂದ ಮುಡಿವರೆಗೂ ಕಂಡೋರ್ ಕೊಡ್ಸಿರೋದು ಹಾಕೊಂಡು ಶೋಕಿ ಮಾಡ್ತಾರೋ ಇವಳನ್ನ ಲವ್ ಮಾಡ್ತಿದ್ಯಲ್ಲೋ, ತಪ್ಪಲ್ವಾ? ಆಕಾಶ್ ಅವ್ನು ಹೇಳಿದ್ದೆಲ್ಲ ನಂಬೇಡ. ಆಕಾಶ? ಯಾರೇ ಅವನು? ದಿಲೀಪ್. ದಿಲೀಪ್? ಸುರೇಶ್? ಸುರೇಶ? ಗೌತಮ್? ಗೌತಮ? ಏನ್ ಗುರು ಮಾತಾಡ್ತಾ ಇದೀಯ? ಗಿಫ್ಟ್ ಹೋಗೆ. ರಾಜು? ಅಲ್ಲ ಸೂರಜ್, ರಮೇಶ್, ಉಮೇಶ್, ಪ್ರೀತಮ್, ವಿಕ್ರಮ್, ಮನೋಜ್, ಭಾಸ್ಕರ್. ಗುರು ನಿನ್ನ ಹೆಸರು ಹೇಳ್ಬಿಟ್ಟು ಹೋಗು, ಇಲ್ಲ ಲಿಸ್ಟ್ ಅಲ್ಲಿ ಡಿಲೀಟ್ ಆಗಿರೋ ಹಳೆ ಹೆಸರುಗಳೆಲ್ಲ ಬಂದ್ಬಿಡ್ತವೆ. ಸಂತೋಷ. ಕೊನೆಗೂ ಅದೇ ಇಲ್ದಂಗೆ ಮಾಡ್ಬಿಟ್ಟಲ್ಲಮ್ಮ. ಯಾವ್ದಾರು ಮಠ ಸೇರ್ಕೊಂಡ್ಬಿಡ್ತೀನಿ. ನಿಕ್ಕೊಳ್ಳೋ, ಅಟ್ಲೀಸ್ಟ್ ಗಿಫ್ಟ್ ಆದ್ರೂ ಕೊಟ್ಟು ಹೋಗ್ಬಾರ್ದಾ? ಫೀಲಿಂಗು ಅವ್ನು ಹೋಗ್ತಿರೋದ್ಕಲ್ಲ, ಅವ್ನು ತಂದಿರೋ ಗಿಫ್ಟ್ ಹೋಗ್ತಿರೋದಕ್ಕೆ. ಯಾರೋ ನೀನು ನನ್ನ ಯಾಕೋ ಇಷ್ಟ ಕಾಡಿಸ್ತಿದ್ಯಾ? ನಿನ್ ಬಗ್ಗೆ ಇಷ್ಟೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡಿದೀನಿ ಅಂತ ಅಂದ್ಮೇಲೆ ನಾನ್ ಯಾರಂತ ಗೊತ್ತಾಗ್ಲಿಲ್ವಾ? ಓ ಏನ್ ಲವ್ವಾ? ಲವ್ವಾ? ನಾನ್ ಸತ್ರು ನೀನು ಲವ್ ಮಾಡಲ್ಲ. ಸರಕ್ಕ ಅಲ್ಲ ಚಕ್. ಒಂದ್ ನಿಮಿಷ ಈ ಕಡೆ ಬಾಯ್ಲಿ. ಕಚಕ್ ಕಚಕ್. ಯಾಕಿದು? ಇದುವರೆಗೂ ಎಷ್ಟು ಜನ ಲವರ್ಸ್ನ ಬ್ರೇಕಪ್ ಮಾಡಿಸ್ತೀನಿ ಅಂತ ಗಿನ್ನಿಸ್ ರೆಕಾರ್ಡ್ಗೆ ಕಳ್ಸಕ್ಕೆ ನಾನಿನ್ ಬರ್ತೀನಿ. ಹೂ ಇಸ್ ದಟ್ ದೇವ್ ಸ್ಲೀಪಿಂಗ್ ಆನ್ ದ ಫುಟ್ ಬಾತ್? ಇವನು ಯಾಕೆ ನನ್ನ ಕಡೆನೆ ಬರ್ತಾವನ? ಏನಯ್ಯ ಸೆಟಪ್ ಎಲ್ಲ ಚೆನ್ನಾಗೇ ಮಾಡ್ಕೊಂಡಿದ್ಯಾ? ನಾಯಿ ಒಂದು ಮಿಸ್ಸಿಂಗು. ದೇವದಾಸು ಬಾಸು ಏನಪ್ಪ ಸಮಾಚಾರ? ಏನು ಅಂತ ಹೇಳಿ ಬಾಸು, ಜೊತೆಲಿ ಮಾತಾಡಕ್ ಒಂದ್ ಮನ್ಸಿಲ್ದೆ, ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. ರಾತ್ರಿ ವಿಡಿಯೋ ಕಾಲ್ ಮಾಡಕ್ ಒಂದ್ ಹುಡುಗಿ ಇಲ್ದೆ, ಕಣ್ಣಿಗೆ ನಿದ್ದೆನೆ ಬರ್ತಿಲ್ಲ. ಊಟ ಮಾಡ್ದ ಅಂತ ಕೇಳಕ್ ಒಂದ್ ಜೀವ ಇಲ್ದೆ, ಹೊಟ್ಟೆಗೆ ಊಟನೇ ಸೇರ್ತಾ ಇಲ್ಲ ಬಾಸು. ನಮ್ ಜನ ಊಟ ಇಲ್ಲ ಅಂದ್ರೂ ಬೇಜಾರಾಗಲ್ಲ, ಪ್ರೀತಿ ಇಲ್ಲ ಅಂದ್ರೆ ಬೇಜಾರಾಗ್ಬಿಡ್ತಾರೆ. ಅದೋಗ್ಲಿ, ಪ್ರೀತಿ ಮಾಡಕ್ ಒಂದ್ ಹುಡುಗಿ ಇಲ್ಲ ಅಂತಂದ್ರೆ ಜೀವನ ಬಿಟ್ಬಿಡ ಅನ್ಸುತ್ತೆ ಬಾಸು. ಸಮಾಧಾನ ಮಾಡ್ಕೊ. ನೋಡು, ನನ್ಗೆ ಪ್ರೀತಿ ಪ್ರೇಮ ಅಂದ್ರೆ ಎಲ್ಲ ಆಗಲ್ಲ, ಆದ್ರೂ ನಿನ್ ಗೋಳ್ ನನ್ನ ಕೈಯಲ್ಲಿ ನೋಡಕ್ ಆಯ್ತಾ ಇಲ್ಲ. ನಿನ್ಗಿವತ್ತು ಯಾವಳನ್ನಾದ್ರೂ ಒಬ್ಳನ್ನ ಕಟ್ಬಿಟ್ಟೆ ನಾನು ಮನೆಗೆ ಹೋಗೋದು. ಯಾರ ತಿಳಿಸಾರಲ್ಲ ನಲ್ಲಿ ಮುಳ್ಳೆ ಸಿಕ್ದಂಗೆ ಸಿಕ್ಬಿಟ್ಟ. ಹಾಯ್ ಪವಿತ್ರ. ಹಾಯ್ ಶಶಾಂಕ್. ಏನ್ ಅಷ್ಟೇ ಬರೀ ಕೇಳಿದ್ದು? ಶಶಾಂಕ್, ಐ ಲವ್ ಯು. ಸಾರಿ ಡಿಯರ್, ನೀನೇನಿದ್ರೆ ನನ್ನ ಗರ್ಲ್ ಫ್ರೆಂಡ್ ಅಷ್ಟೇ. ನನ್ನ ಲವರ್ ಆಗೋ ಯೋಗ್ಯತೆ ನಿನಗಿಲ್ಲ, ನನ್ನ ರೇಂಜ್ಗೂ ನೀನು ಮ್ಯಾಚ್ ಆಗಲ್ಲ. ಇದನ್ನ ಹೇಳಕ್ಕೆ ನನ್ನ ಅಲ್ಲಿಂದ ಕರ್ದಾ? ಬರ್ಲಾ? ಬಾಯ್. ದೇವದಾಸು ಬಾಸು, ನಿನ್ ಟೈಮ್ ಕಡಕ್ ಆಗೈತೆ, ಬರ. ಹಲೋ ಮೇಡಮ್, ಏನ್ ಲವ್ ಫೇಲ್ಯೂರಾ? ಚೇ 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 ಹೀಗಾಗ್ಬಾರ್ದಾಗಿತ್ತು. ಏನು ಅಂದ್ಕೊಳ್ಳೋದ ಅಂತಂದ್ರೆ ಒಂದು ಬಿಟ್ಟಿ ಸಜೆಷನ್ ಕೊಡ್ಲಾ? ಇವನು ಒಳ್ಳೆ ಹುಡುಗ ವಸಂತ ಅಂತ, ಕೈಯಲ್ಲಿ ಕಾಸು ಮಾತ್ರ ಇಲ್ಲ, ಆದ್ರೆ ಆಟಲ್ಲಿ ಬೇಜಾನ್ ಪ್ರೀತಿ ಮಾಡ್ಕವನೆ. ನಮ್ ಲವರ್ನ ಹಂಗ್ ನೋಡ್ಕೋಬೇಕು ಹಿಂಗ್ ನೋಡ್ಕೋಬೇಕು ಅಂತ ಫುಲ್ ಡ್ರೀಮಲ್ಲೇ ಬದುಕ್ತಾವನೆ. ಅದಕ್ಕೆ ನಾನೇನ್ ಮಾಡ್ಬೇಕು? ನೋಡು, ದೊಡ್ಡ ಮನ್ಸ್ ಮಾಡು, ಒಂದೇ ಒಂದ್ಸತಿ ಒಂದು ಲವ್ ಮಾಡ್ಬಿಡು. ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಯಾಕೆ? ಇವನ್ ನೋಡ್ ಹೆಂಗಿದಾನೆ ಅಂತ. ಹೆಂಗಿದಾನೆ? ಮೈ ಕೈ ತುಂಬ್ಕೊಂಡು ಮಸ್ತಾಗೆ ಇದ್ದಾನೆ. ನಾನು ಇವನ್ನ ಲವ್ ಮಾಡ್ಬೇಕಾ? ಲವ್ ಮಾಡಕ್ ಆಗಲ್ಲ.
ಇಲ್ಲ ಆಗಲ್ಲ. ಲೇ ಮಿಟಕ್ಲಾಡಿ ಬಲೆ ಇದೆಯಾ ನೀನು? ಲವ್ ಮಾಡಕ್ ಯಾಕಾಗಲ್ಲ ಹೇಳು? ಇವನ ಹತ್ರ ಕಾರ್ ಇಲ್ಲ, ಕಾಸ್ಟ್ಲಿ ಮೊಬೈಲ್ ಇಲ್ಲ, ಕೈಲಿ ಕ್ಯಾಶ್ ಅಂತೂ ಮೊದಲೇ ಇಲ್ಲ. ನಿನ್ನ ನೋಡ್ಕೊಳಕ್ಕಂತೂ ಆಗಲ್ಲ ಅಂತ ತಾನೇ ಇವನ್ ಮೇಲೆ ಲವ್ ಉಡ್ತಾ ಇಲ್ಲ ನಿನಗೆ? ಹಾ ಹಾಗೆ ಅನ್ಕೋ. ಈಗಿನ ಜನರೇಷನ್ ಅಲ್ಲಿ ಲವ್ ಮಾಡೋದು ಅಂದ್ರೆ ಎಂಜಾಯ್ ಮಾಡೋದು. ಎಂಜಾಯ್ ಮಾಡಕ್ಕೆ ಮನಿ ಇಂಪಾರ್ಟೆಂಟ್. ಸೊ ಲವ್ ಈಸ್ ಈಕ್ವಲ್ ಟು ಮನಿ. ಓ ಫೈನಲಿ ನಿನ್ ಪ್ರಕಾರ ನೋ ಮನಿ ನೋ ಅನಿ, ಮೋರ್ ಮನಿ ಆ ಒನ್ ಮೋರ್ ಅನ್ನೋ ಪ್ರೀತಿ. ಎಸ್. ಥೂ ನಿನ್ನ ಸ್ವಾರ್ಥದ ಮೇಲೆ ಪ್ರೀತಿಯನ್ನು ಕೋಟಿಂಗ್ ಹೊಡ್ಕೊಂಡು ಓಡಾಡೋ ನೀನು ಪ್ರೀತಿ ಬಗ್ಗೆ ಮಾತಾಡ್ತೀಯಾ? ಕಾರು ಕಾಸು ನೋಡಿ ಹುಟ್ಟೋದು ಪ್ರೀತಿ ಅಲ್ಲ, ಅದು ಶೋಕಿ. ಅವನನ್ನ ಬುಟ್ಟಿಗೆ ಹಾಕೊಂಡ್ರೆ ಲೈಫ್ ಲಾಂಗ್ ಎಂಜಾಯ್ ಮಾಡ್ಕೊಂಡಿರ್ಬೋದಲ್ಲ ಅನ್ನೋ ಸ್ವಾರ್ಥ. ಆ ಸ್ವಾರ್ಥನ ಪ್ರೀತಿ ಅಂತ ಹೇಳ್ಕೊಂಡು ಊರ್ ತುಂಬ ಓಡಾಡ್ತಾ ಇದ್ಯಾ? ನೀನ್ ಹೇಳ್ದೆ ಅಂತ ನಾನ್ ಇವನ್ನ ಲವ್ ಮಾಡಕ್ಕಾಗತ್ತಾ? ಇವನ್ ಬಟ್ಟೆನೋ ಇವನ್ ಚಪ್ಲಿನೋ ಬ್ರ್ಯಾಂಡ್ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ ಇವನ್ಗೆ. ಇಂಥವನ್ನ ನಾನ್ ಲವ್ ಮಾಡ್ಬೇಕಾ? ಅಮ್ಮಣ್ಣಿ ಬ್ರ್ಯಾಂಡ್ ಅನ್ನೋದು ಹಾಕೋ ಶರ್ಟ್ ಮೇಲೆ ಇರಲ್ಲ, ನಾವು ಬದುಕೋ ಬಾಳಲ್ಲಿ ಇರುತ್ತೆ. ಎಂತ ಮಾತಾಡ್ದಣ್ಣ. ನೀನ್ ಏನೇ ಹೇಳಿದ್ರು ನಾನ್ ಇವನ್ನ ಲವ್ ಮಾಡೋದಿಲ್ಲ. ಇನ್ನೊಂದ್ ಸರಿ ನಿನ್ನ ಬಾಯಲ್ಲಿ ಲವ್ ಅನ್ನೋ ಪದ ಬಂದ್ರೆ ನಾಲ್ಗೆ ಕುಯ್ದಾಕ್ಬಿಡ್ತೀನಿ. ಲವ್ ಅನ್ನೋ ಪದ ಡೆಫಿನೇಷನ್ ಗೊತ್ತಿಲ್ಲದೆ ಇರೋ ಸ್ವಾರ್ಥಿಗಳು. ಇರಿಟೇಷನ್. ಹೌದು ಕಣೋ, ನಾ ಸ್ವಾರ್ಥಿನೇ. ದುಡ್ಡಿಲ್ದಿರೋ ಇವನ್ನ ಮದುವೆ ಮಾಡ್ಕೊಂಡು ಕಷ್ಟ ಪಡೋದ್ಕಿಂತ ದುಡ್ಡಿರೋನ್ನ ಮದುವೆ ಮಾಡ್ಕೊಂಡು ಖುಷಿಯಾಗಿರ್ತೀನಿ. ನೋಡು, ಒಂದ್ ಯೂನಿವರ್ಸಲ್ ಟ್ರೂತ್ ಹೇಳ್ತೀನಿ ಕೇಳು. ಅವನಿಗೆ ನೀನು ಒನ್ ಆಫ್ ದಿ ಆಪ್ಷನ್ ಅಷ್ಟೇ, ಆದ್ರೆ ಇವನ್ಗೆ ನೀನೇ ಪ್ರಪಂಚ. ನಿನ್ನ ಲೈಫ್ ಲಾಂಗ್ ಲವ್ ಮಾಡ್ತಾನೆ ಇರ್ತಾನೆ ಇವನು. ಅವನ್ಗೆ ಒನ್ ಆಫ್ ದಿ ಆಪ್ಷನ್ ಆಗಿದ್ರು ಪರವಾಗಿಲ್ಲ. ಇರೋ ಅಷ್ಟು ದಿನ ಲೈಫ್ ನ ರಿಚ್ ಆಗಿ ಲೀಡ್ ಮಾಡ್ತೀನಿ. ನೋಡು, ಅವಳೋದ್ಲು ಅಂತ ನೀನ್ ತಲೆ ಕೆಡ್ಸ್ಕೊಬೇಡ. ಇವತ್ತೆಲ್ಲ ತಿರ್ಗಿ ಒಬ್ಳು ಭಿಕ್ಷುಕಿನಾದ್ರೂ ಕ್ಯಾಚ್ ಹಾಕಿ ನೀನ್ ಮ್ಯಾಚ್ ಮಾಡಿಸ್ತೀನಿ. ಭಿಕ್ಷುಕಿನ? ಹಾ, ಇವತ್ ಮಧ್ಯಾಹ್ನಕ್ಕೆ ಲವ್, ಸಂಜೆಗೆ ನಿನ್ ಮದ್ವೆ, ಇವತ್ ನೈಟ್ ನಿನ್ ಫಸ್ಟ್ ನೈಟು. ಅಣ್ಣ ಒಂಚೂರು ಕೈ ಎತ್ತಿಯ? ಯಾಕ? ಯೋ ನಿನ್ಗೇನು ಹುಚ್ಚೇನಯ್ಯ? ಭಿಕ್ಷುಕಿನ ಮದುವೆ ಮಾಡ್ಕೊಳ್ಳೋ ಅಂತ ದರ್ದ್ ನನ್ಗೇನು ಬಂದಿರೋದು? ಯಾವ್ದೋ ಸೂಪರ್ ಆಗಿರೋ ಫಿಗರ್ ಕ್ಯಾಚ್ ಹಾಕೊಡ್ತೀಯ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಬಂದ್ರೆ ಭಿಕ್ಷುಕಿನ ಕಟ್ಟಾಕ್ ನೋಡ್ತೀಯಾ? ನನಗಿಂತ ರಿಚ್ ಆಗಿರೋ ಹುಡುಗಿನ ಕ್ಯಾಚ್ ಹಾಕಿ ಮ್ಯಾಚ್ ಮಾಡ್ಕೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಗುರು ನಿನ್ ಪಾದಕ್ಕೆ ದೊಡ್ಡ ನಮಸ್ಕಾರ ಬಿಟ್ಬಿಡು ಗುರು. ನಿಂತ್ಕೊಳ್ಳೋ ಕಚಡಗಳು, ಸ್ವಾರ್ಥಿಗಳು. ಜನ್ಮಕ್ಕೆಷ್ಟು ತೊಳ್ತಾ ಇದ್ದಿದ್ದು. ಯಾಕೋ ಖಾಲಿ ಬಾಟ್ಲು ಮುಂದೆ ಕುತ್ಕೊಂಡು ಹಿಂಗ ಅಳ್ತಾ ಇದ್ಯಾ? ಏನೋ ಬರೋದು 2 ನಿಮಿಷ ಲೇಟ್ ಆಯ್ತಪ್ಪ, ಅಷ್ಟಕ್ಕೆ ಹತ್ತು ಬಿಡೋದಾ? ಅಳ್ತಾ ಇರೋದು ಎಣ್ಣೆ ಖಾಲಿ ಆಯ್ತು ಅಂತ ಅಲ್ಲ ಕಣ. ಮತ್ತೆ ಲೇಟ್ ಆಗಿ ಬಂದೆ ಅಂತನಾ? ತಗ ಕುಡಿ. ಅಲ್ಲ ಕಮ್ಮಿ ತಂದಿದ್ದೀನಿ ಅಂತನಾ? ಅಲ್ಲ ಕಣ. ಅಪ್ಪ ನೀನ್ ಹೇಳೋದ್ ನೋಡ್ತಾ ಇದ್ರೆ ನಂಗೆ ಎಲ್ಲಾ ಕಡೆಯಿಂದ ಸೆಕೆ ಕಿತ್ಕೊಂತ ಐತೆ. ಇರು ಫ್ಯಾನ್ ಆನ್ ಮಾಡ್ತೀನಿ. ಅಪ್ಪ ಸಿಗ್ತಾ ಇದೆ. ಜಗತ್ತಲ್ಲಿ ಪ್ರೀತಿ ಅನ್ನೋದು ಬರೀ ಸುಳ್ಳು. ಅದರಲ್ಲೂ ನೀನೊಬ್ಬನ್ನೇ ನಾನು ಪ್ರೀತಿ ಮಾಡ್ತೀನಿ ಅನ್ನೋದು ಮೊದಲನೇ ಸುಳ್ಳು. ಗಾಳಿಗೆ ಫಿಲಾಸಫಿ ಚೇಂಜ್ ಆಗ್ತಾ ಇತ್ತಲ್ಲ. ಇದರಿಂದ ಇನ್ನು ಏನೋ ಚೆನ್ನಾಗೇ ಬರ್ದಿರ್ತೀಯ. ನೋಟದಲ್ಲಿ ಹುಟ್ಟೋ ಪ್ರೀತಿ ನೋಟಿರೋ ತನಕ, ಹಾರ್ಟಿಂದ ಹುಟ್ಟೋ ಪ್ರೀತಿ ಹಾರ್ಟ್ ಬಿಟ್ಟಿರೋ ತನಕ. ಏನೋ ನೀನು ಬೆಳಗ್ಗೆ ಆದ್ರೆ ರಿಯಲ್ ಸ್ಟಾರ್ ಉಪೇಂದ್ರ, ರಾತ್ರಿ ಆದ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಬಾಬಾ ಏನೋ ನಿನ್ ಡಬಲ್ ಆಕ್ಟಿಂಗು. ಕಷ್ಟ ಯಾರ ಹೇಳ್ಕೊಂಡ್ಲಪ್ಪ. ಚಡ್ಡಿ ದೋಸ್ತ ಆಗಿರೋ ನನಗೆ ನೀನ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಇನ್ ಹುಡುಗಿರ್ಗೆ ಹೆಂಗೋ ಅರ್ಥ ಆಗುತ್ತೆ? ಅಂದ್ರೆ ನನ್ ಜೀವನದಲ್ಲಿ ನಂಗೆ ಲವ್ ಆಗಲ್ವಾ ಮಗ? ಡೌಟೇ ಮಗ. ಎಲ್ಲ ಎಣ್ಣೆ ಕೊಡ, ಎಣ್ಣೆ ಇಲ್ಲಿ. ಈ ನನ್ನ ಮಗ ಕುಡ್ದಿರೋ 1 ಕ್ವಾರ್ಟರ್ಗೆ ಈ ತರ ರೋದನೆ ಕೊಡ್ತಾವನೆ. ಇನ್ನಿದನ್ನು ಕುಡ್ದ್ಬಿಟ್ರೆ ಟಾಪಿಕ್ ಚೇಂಜ್ ಮಾಡ್ಬಿಡಣ. ಮಗ ಎಣ್ಣೆ ಬಗ್ಗೆ ಬಿಡ, ಈ ಲವ್ ಬಗ್ಗೆ ಹೇಳೋ. ಈ ಲವ್ ಅಂದ್ರೆ ಎಣ್ಣೆ ಇದ್ದಂಗೆ. ನಿನ್ನ ಹತ್ರ ಇದ್ದಾಗ ನೀನ್ ಎಂಜಾಯ್ ಮಾಡ್ಬಿಡ್ಬೇಕು. ಎಂಜಾಯ್ ಮಾಡ್ದೆ ಕಾಯ್ತಾ ಕುಂತ್ರೆ ನನ್ನಂತನ್ ಬಂದ ಆರ್ಸ್ಕೊಂಡು ಹೋಗಿ ಎಂಜಾಯ್ ಮಾಡ್ಬಿಡ್ತಾನೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಜೇಬಲ್ಲಿ 100 ರೂಪಾಯಿ ಇಡ್ಕೊಂಡು ಟಾಪ್ ಬ್ರ್ಯಾಂಡ್ಗೆಲ್ಲ ಆಸೆ ಪಡಕ್ ಹೋಗ್ಬಾರ್ದು. ಇರೋ ಲೋಕಲ್ ಬ್ರ್ಯಾಂಡ್ ಟಾಪ್ ಆಗಿ ಟ್ರೀಟ್ ಮಾಡ್ಬೇಕು. ಗೊತ್ತಾಯ್ತಾ? ಅದು ಎಣ್ಣೆ ಆಗಿರ್ಲಿ ಇಲ್ಲ ಹೆಣ್ಣೆ ಆಗಿರ್ಲಿ. ಇಷ್ಟೆಲ್ಲ ತಿಳ್ಕೊಂಡಿರೋನು ನೀನ್ ಯಾಕೆ ಲವ್ ಮಾಡಿಲ್ಲ? ನನಗೆ ದೇಹ ಮಾಡೋ ಪ್ರೀತಿ ಬೇಡ ಕಣ, ಮನ್ಸ್ ಮಾಡೋ ಪ್ರೀತಿ ಬೇಕು.
ಇದ್ಯಾವುದೋ ಹೊಸ ಪ್ರೀತಿ? 3 ದಿನ ಕೊಟ್ಟ ಪ್ರೀತಿ ಮಂಚ ಹತ್ತೋರ್ಗು ಮಾತ್ರ ಇರುತ್ತೆ. ನಂಗಂತ ಪ್ರೀತಿ ಬೇಡ, ಕೊನೆವರೆಗೂ ನನ್ನ ಜೊತೆಲಿರೋ ಪ್ರೀತಿ ಬೇಕು. ಸಿಗ್ತಾಳೆ, ಸ್ವಲ್ಪ ಟ್ರೈ ಮಾಡ್ಬೇಕು. ಎಲ್ಲಿದ್ದಾಳೋ? ಅಮೆರಿಕನ, ಆಸ್ಟ್ರೇಲಿಯಾನ, ಇಂಗ್ಲೆಂಡ? ಎಲ್ಲಿದ್ರು ಓಡಾ ಕರ್ಕ ಬಂದ್ಬಿಡ್ತೀನಿ. ಎಲ್ಲಿದ್ದಾಳೆ ಹೇಳು? ಅಪ್ಪ ಅಲ್ಲಿ ಗಂಟ ಹೋಗ್ಬೇಡ, ಇಲ್ಲೇ ಪಕ್ಕದ ರೋಡಲ್ಲಿ ಪಾರ್ಕಲ್ಲಿ ವಾಕಿಂಗ್ ಮಾಡ್ತಿರ್ತಾಳೆ. ಪಕ್ಕದ ರೋಡ್ ವಾಕಿಂಗ? ಯಾರ ಅವಳು? ಹೆಸರು ಭವ್ಯ ಅಂತ. ನೋಡಕ್ ಸಖತ್ತಾಗವಳೆ. ಕೊಡ್ದಿರೋದ್ ನಾನಾ ನೀನಾ? ನನ್ ಕುಡಿಯಕ್ಕೆ ಎಲ್ಲಪ್ಪ ಬಿಟ್ಟೆ. ಮತ್ತೆ ಹೆಸರು ಹೇಳಿದ್ರೆ ಹೆಂಗ್ ಗೊತ್ತಾಗ್ಬಿಡುತ್ತೆ? ಸಿಚುವೇಶನ್ ಹೇಳು. ಅದೇ ಗುರು, ಕರ್ಚೀಫ್ ಪಾರ್ಟಿ. ನಿನ್ಗೇನ್ ತಲೆಗಿರಿ ಕೆಟ್ಟಿದ್ಯಾ? ಅವರು ಆಫೀಸ್ಗೆ ಹೋದ್ರು ಅನ್ಕೊಂಡ. ಅದೆಲ್ಲ ಆದ್ಮೇಲೆ ಅವ್ರು ನಿನ್ ಫಾಲೋ ಮಾಡ್ತಿದ್ರು. ನೋಡ, ಇವಳು ಹಾಕಿರೋ ಟಾಪ್ ಟು ಬಾಟಮ್ ವರ್ಗು ಯಾವ್ದು ಇವಳ್ದಲ್ಲ. ಟಾಪ್ ಇಂದ ಬರ್ತೀನಿ ಕೇಳು. ಇವಳು ತಲೆ ಮೇಲೆ ತಗೊಳಕೊಂಡಿರೋ ಕನ್ನಡಕ ಕೊಡ್ಸಿರೋದು ಜಸ್ಟ್ ಫ್ರೆಂಡ್. ಇವಳು ಹಾಕಿರೋ ಈ ವಾಚ್ ಕೊಡ್ಸಿರೋದು ಇವಳು ಬೆಸ್ಟ್ ಫ್ರೆಂಡ್. ಆಮೇಲೆ ಇಲ್ಲಿ ತಗೊಳಕೊಂಡೋಳಲ್ಲ ಈ ಬ್ಯಾಗು, ಇದ್ ಕೊಡ್ಸಿರೋದು ಇವಳು ಕ್ಲೋಸ್ ಫ್ರೆಂಡ್. ಅಷ್ಟೇ ಯಾಕೋ? ಹೌದು, ಅವ್ನ್ ಯಾಕಂಗೆ? ಅವ್ನ್ ಹಂಗೆ. ಕರೆಕ್ಟ್ ಆಗಿ ಹೇಳು, ಅವ್ನ್ ಯಾಕಂಗೆ? ಅವನ್ ಬಗ್ಗೆ ಜಾಸ್ತಿ ತಿಳ್ಕೊಳಕ್ ಹೋಗ್ಬೇಡ್ರಿ, ಲೂಸ್ ಆಗ್ಬಿಡ್ತೀರಾ. ಮತ್ತೆ ನೀನ್ ಚೆನ್ನಾಗೇ ಇದೀಯಾ? ಅವನ ಬಗ್ಗೆ ಇನ್ನೂ ಹೇಳ್ತೀನಿ ಬನ್ನಿ. ಇವತ್ತು ಆಫೀಸ್ಗೆ ಹೋಗದೆ ಇದ್ರು ಚಿಂತೆ ಇಲ್ಲ, ಬಾರೆ. ಗಂಗಾ ನಾಗವಲ್ಲಿ ಆಗೋದು ನೋಡಿಲ್ಲ ಅಲ್ವಾ? ಅಲ್ಲಿ ನೋಡಿ. ಏನ್ ಲವ್ ಫೇಲ್ಯೂರಾ? ಒಂದು ಯೂನಿವರ್ಸಲ್ ಟ್ರೂತ್ ಹೇಳ್ತೀನಿ ಕೇಳ್ಕೊ. ಅವನ್ಗೆ ನೀನು ಒನ್ ಆಫ್ ದಿ ಆಪ್ಷನ್ ಅಷ್ಟೇ, ಆದ್ರೆ ಇವನ್ಗೆ ನೀನೇ ಪ್ರಪಂಚ. ಅಣ್ಣ ಅಂತ ಹೇಳ್ಬಿಟ್ಟು ಅವಾಜ್ ಆಗ್ತಾಳ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳು. ಅವಾಜ್ ಅಲ್ಲ, ನೀ ಏನಾದ್ರು ತಡಿಲಿಲ್ಲ ಅಂದಿದ್ರೆ ಅಷ್ಟೇ ಅವ್ನ್ ಕತೆ. ಇಷ್ಟಕ್ಕೂ ನೀನ್ ಯಾಕೆ ಇವಾಗ ಅವನ್ನ ನೆನ್ಸ್ಕೊಳ್ತಾ ಇದ್ಯಾ? ಹುಡುಗಿ ಚೆನ್ನಾಗಿದ್ಲು, ಅದಕ್ಕೆ ನೀನ್ ಫಾಲೋ ಮಾಡ್ತಾ ಇದ್ಲು. ನಾನೊಂಥರ ವಿಚಿತ್ರ. ಈ ಚಿತ್ರ ವಿಚಿತ್ರಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಫಸ್ಟು ಎಲ್ಲಾ ಹುಡುಗಿರು ಹಿಂಗೆ ಹೇಳೋದು, ಆಮೇಲೆ ಅವ್ರ ಮ್ಯಾಡ್ನೆಸ್ ಇಷ್ಟ ಆಗಿ ಲವಲ್ ಬೀಳೋದು. ಅವಳು ನಾನು ಲವ್ ಮಾಡಕ್ ಸಾಧ್ಯನೇ ಇಲ್ಲ ಬಿಡು. ಒಂದ್ಸತಿ ಟ್ರೈ ಮಾಡು, ಸಾಧ್ಯ ಆಗೇ ಆಗುತ್ತೆ. ನೀನ್ ಹೇಳ್ದಂಗ ಆದ್ರೆ ನನಗೂ ಖುಷಿನೇ. ನಂಗೂ ಮೊದ್ಲಿಂದ ಲವ್ ಮಾಡೇ ಮದ್ವೆ ಆಗ್ಬೇಕು ಅನ್ನೋದೇ ಆಸೆ. ಮದ್ವೆ ಆದ್ಮೇಲೆ ಲವ್ ಮಾಡೋದು ಕಾಮನ್, ಆದ್ರೆ ನಂಗೆ ಲವ್ ಮಾಡಿ ಮದ್ವೆ ಆಗ್ಬೇಕು ಅನ್ನೋ ಆಸೆ. ಇನ್ನು ಜಾಸ್ತಿ ತಿಳ್ಕೋಬೇಕು. ಹೌದು. ಯಾಕೆ, ಏನ್ ವಿಷಯ? ಅದು ಹಿಂಗ್ ಸಡನ್ ಆಗಿ ತಿರ್ಕೊಂಡ್ ಕೇಳ್ಬಿಟ್ರಿ ಏನ್ ಹೇಳನೆ? ಅದು ಕೂತ್ಕೊಂಡ್ ಮಾತಾಡೋಣ. ಓಕೆ ಬನ್ನಿ. ಇವನ್ ಯಾರ್ ಗುರು? ಸೂಪರ್ ಆಗಿರೋ ಸೀರಿಯಲ್ ಮಧ್ಯೆ ಕಿತ್ತೋಗಿರೋ ಆಡ್ ತರ ಆಡ್ಕಾಯಿಸ್ಕೊಂಡ್ಬಿಟ್ನಲ್ಲ. ಲಕ್ಕಿದ್ರೆ ಲಕ್ಸು. ಲೆಟ್ಸ್ ಟ್ರೈ. ಅಯ್ಯೋ ಹತ್ರದಿದೆ ಕಾಣಿಸ್ತಾಳೆ. ಏನಾದ್ರೂ ಮಾಡಿ ಕುದುರಿಸ್ಕೊಂಡ್ಬಿಡ್ಬೇಕು. ಏನ್ ಲವ್ವಾ? ನಾನ್ ಬರೋದು ಒಂದೇ ಒಂದ್ ನಿಮಿಷ ಲೇಟ್ ಆಗಿದ್ದಕ್ಕೆ ಒಳ್ಳೆ ಅಚ್ಚನ ಈ ತರ ಆಡ್ಕಾಯಿಸ್ಕೊಂಡ್ಬಿಟ್ನಲ್ಲ ಗುರು ಇವನು. ಪ್ಲೇನ್ ಆಗಿ ಪ್ರಪೋಸ್ ಮಾಡ್ತಿದ್ಯಾ? ಗಿಫ್ಟ್ ಏನು ತಂದಿಲ್ವಾ? ವಾ, ಇವಳು ಗಿಫ್ಟ್ ಗಿರಾಕಿನೇನಾ? ಅಟ್ಲೀಸ್ಟ್ ಗಿಫ್ಟ್ ಆದ್ರೂ ಕೊಟ್ಟು ಹೋಗ್ಬಾರ್ದಾ? ಅದು ನೀನ್ ಇಷ್ಟ ಬೇಗ ಒಪ್ಕೋತೀರಂತ ಗೊತ್ತಿರ್ಲಿಲ್ಲ. ಒಂದ್ 5 ನಿಮಿಷ ವೇಟ್ ಮಾಡು, ಹೋಗ್ಬಿಟ್ಟು ಪಟ್ನ ಕಟ್ಸ್ಕೊ ಬಂದ್ಬಿಡ್ತೀನಿ. ಅದೇ ಗಿಫ್ಟು. ಈ ಪಾರೆ ಒಳನೋ ಆರಾಯ್ತು. ಇವಳನ್ನ ಬಿಡಿಸ್ಕೊಳ್ಳೋದು ಇಷ್ಟೊಂದು ಈಸಿನಾ? ಗಿಫ್ಟ್ ಏನು ಬೇಡ ಬಿಡು. ಬೇಡವಾ? ನಾನಿನ್ನ ಲವ್ ಮಾಡ್ತೀನಿ. ಹೌದಾ? ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್ ಏನು? ನಾನಿನ್ನ ಮದ್ವೆ ಆಗಲ್ಲ. ಮದ್ವೆ ಆಗಲ್ವಾ? ಯಾಕೆ? ನಮ್ಮ ಮನೇಲಿ ಒಪ್ಪಲ್ಲ. ಅಯ್ಯೋ, ನನಗೂ ಅದೇ ಬೇಕಾದದ್ದು. ಇವಳು ಯಾರು ಗುರು? ನಾನೇ ವಿಚಿತ್ರ ಅಂದ್ರೆ ನನ್ಗಿಂತ ವಿಚಿತ್ರ. ಅದ್ ಸರಿ, ಹೆಂಗಿದ್ರು ಲವ್ ಮಾಡ್ತಾ ಇದೀವಲ್ವಾ, ಒಂದ್ ಕಿಸ್ ಕೊಡು. ಏನೇ ಕಿಸ್ಸ? ಈ ಕಿತ್ತೋಗಿರೋ ಪ್ರೀತಿಗೆ ಕಿಸ್ ಬೇರೆ ಬೇಕಾ? ಅದೆಲ್ಲ ಮದ್ವೆ ಆದ್ಮೇಲೆ. ಮದ್ವೆ ಆದ್ಮೇಲೆ ಅಗ್ ಮಾಡ್ಲಾ? ಅದು ಕೂಡ ಮದ್ವೆ ಆದ್ಮೇಲೆ. ಇವಳು ಲವ್ ಮಾಡ್ತಾಳೆ ಆದ್ರೆ ಮದ್ವೆ ಆಗಲ್ಲ. ಅಗ್ಗು ಕಿಸ್ಸು ಮಾಡ್ಬೇಕು ಅಂತ ಅಂದ್ರೆ ಮದ್ವೆ ಆಗ್ಬೇಕು. ಅಂದ್ರೆ ಲವ್ ಮಾಡೋನ್ಗೆ ಚಿಪ್ಪು, ಮದ್ವೆ ಆಗೋನ್ಗೆ ಕಪ್ಪು. ಸೂಪರು. ಇದೇನು ಅಗ್ಗು ಮಾಡೋಗಿಲ್ಲ ಕಿಸ್ಸು ಮಾಡೋಗಿಲ್ಲ, ಇನ್ನೇನು ಲವ್ ಮಾಡೋದು ಹಂಗಾರೆ? ನಿನ್ ಪ್ರಕಾರ ಲವ್ ಅಂದ್ರೆ ಏನು? ಲವ್ ಅಂದ್ರೆ ಈ ನನ್ ಬಿಡವಾ ತಾಯಿ, ಫಸ್ಟ್ ನಿನ್ ಪ್ರಕಾರ ಏನ್ ಹೇಳು? ಏನೋ ತೆಗಿತಾವಳೆ. ತಗೋ ಓದು. ಏನಿದು? SSLC ಮಕ್ಕಳು ಪಬ್ಲಿಕ್ ಎಕ್ಸಾಮ್ಗೂ ಇಷ್ಟು ಓದಿರಲ್ವೇನೋ. ಏನಿದು? ನನ್ನ ಲವ್ ಮಾಡಕ್ ಬೇಕಾಗಿರೋ ಕ್ವಾಲಿಟಿಗಳು. ಕ್ವಾಲಿಟೀಸಾ? ಇಷ್ಟೆಲ್ಲ ಓದೋಕೆಲ್ಲ ಟೈಮ್ ಇಲ್ಲ. ಯಾವ್ದು ಮೇನ್ ಮ್ಯಾಟ್ರ್ ಇದೆ ಅದ್ ಮಾತ್ರ ಹೇಳು. ಸ್ಮಾರ್ಟ್ ಅಂಡ್ ಶಾರ್ಪ್ ಆಗಿರ್ಬೇಕು, ಗುಡ್ ಹ್ಯೂಮನ್ ಬೀಯಿಂಗ್ ಇರ್ಬೇಕು, 6 ಡಿಜಿಟ್ ಸ್ಯಾಲ್ರಿ ಇರ್ಬೇಕು, ಸ್ವಂತ ಮನೆ ಸ್ವಂತ ಕಾರ್ ಇರ್ಬೇಕು, ಆದ್ರೆ ಲೋನ್ EMI ಎಲ್ಲ ಇರಬಾರ್ದು, ನನ್ಗೋಸ್ಕರ ಟೈಮ್ ಕೊಡ್ಬೇಕು, ನಾನ್ ಯಾವ್ದೇ ತರ ಡ್ರೆಸ್ ಹಾಕೊಂಡ್ರು ಏನು ಹೇಳ್ಬಾರ್ದು, ಅವನ್ಗ ಅಪ್ಪ ಅಮ್ಮ ಇರ್ಬಾರ್ದು, ಆದ್ರೆ ಅವ್ರು ಮಾಡಿರೋ ಆಸ್ತಿ ಇರ್ಬೇಕು, ಅವನೆಲ್ಲ ಪ್ರೀತಿನೂ ನನ್ಗೆ ಸಿಗ್ಬೇಕು,
ನಾನು ಅವನಿಗೆ 1 ರೂಪಾಯಿನೂ ಕೊಡ್ಲಿಲ್ಲ ಅಂದ್ರು ಅವನಿಗೆ ಬರೋ ಸಂಬಳ ಮಾತ್ರ ಪೂರ್ತಿ ನಂಗೆ ಕೊಡ್ಬೇಕು. ನನ್ ಬಿಟ್ಟು ಯಾವ ಹುಡ್ಗಿನ ಹತ್ರನೂ ಮಾತಾಡ್ಬಾರ್ದು. ಆದ್ರೆ ನಾನ್ ಯಾವ್ದಾದ್ರು ಹುಡ್ಗನ್ ಜೊತೆ ಮಾತಾಡ್ದಾಗ ಅವನ ಮೇಲೆ ಅನುಮಾನ ಪಡ್ಬಾರ್ದು. ನನ್ ವರ್ಕಲ್ಲಿ ಏನಾದ್ರೂ ಪ್ರಮೋಷನ್ ಸಿಕ್ಕಿ ನಾನೇನಾದ್ರೂ ನನ್ ಲೈಫ್ ಅಲ್ಲಿ ಸಕ್ಸಸ್ ಆದ್ರೆ ನೀನೇ ಸಕ್ಸಸ್ ಆಗಿರೋ ತರ ಖುಷಿ ಪಟ್ಟು ನಿನ್ ಲವ್ನ ಪ್ರೂವ್ ಮಾಡ್ಬೇಕು. ಅಷ್ಟೇನಾ? ಲಾಸ್ಟ್ ಅಂಡ್ ಫೈನಲ್, ನಿಂಗೇನಾದ್ರೂ ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ನಡುವೆ ಕೋಮದಲ್ಲಿ ಹೋರಾಡ್ತಾ ಇರ್ಬೇಕಾದ್ರೆ ನಿನ್ ಬೆಡ್ ಪಕ್ಕದಲ್ಲೇ ಕೂತ್ಕೊಂಡು ನಿನಗ್ ಧೈರ್ಯ ತುಂಬ್ತಾ ನನ್ ಲವ್ನ ಪ್ರೂವ್ ಮಾಡ್ಕೋಬೇಕು. ಇದು ಕಣು ಪ್ಯೂರ್ ಲವ್ ಅಂದ್ರೆ. ಅಯ್ಯೋಲೇ, ನೀನ್ ಮಾತ್ರ ಒಳ್ಳೊಳ್ಳೆ ಇಮ್ಯಾಜಿನೇಷನ್ ಮಾಡ್ಕೊಂಡು ನನ್ನ ಕೋಮ ಪೇಷಂಟ್ ಮಾಡ್ತಾ ಇದೀಯಾ. ಆ ದೇವ್ರ ಹತ್ರ ನಾನು ಒಂದೇ ಒಂದ್ ಕೇಳೋದು, ನೀನ್ ನಿನ್ ಲವ್ನ ಪ್ರೂವ್ ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ ಲವ್ನ ಪ್ರೂವ್ ಮಾಡಕ್ಕೆ ಒಂದೇ ಒಂದ್ ಚಾನ್ಸ್ ಕೊಡ್ತೀಯಾ? ಅಕ್ಕನಾ? ನಿನ್ನಂತ ಸ್ಯಾಡಿಸ್ಟ್ನ ಲವ್ ಮಾಡಿ ಕೋಮಾಗ ಹೋಗೋ ಬದಲು ನಿನ್ನ ಅಕ್ಕ ಅನ್ನೋದೇ ಕರೆಕ್ಟು. ನೀನು ಬೇಡ, ನೀನ್ ಲವ್ ಬೇಡ. ಬತ್ತೀನಿ ಕಣಕ್ಕ. ಇನ್ ಮುಂದೆ ಸತ್ರು ಇವ್ ನನ್ನ ಫಾಲೋ ಮಾಡಲ್ಲ. ಸದ್ಯ ಇದ್ದಿದ್ದೊಂದು ಉಳ್ಕೋತು. ಸೂಪರ್ ಭಗವಂತ, ಕಣ್ಬಿಟ್ಬಿಟ್ಟಲ್ಲಪ್ಪ. Excuse me. ಇವ್ನ ಯಾಕೆ ಹಿಂಗ್ ನೋಡ್ತಿದ್ದಾನೆ? ಐ ಲವ್ ಯು. ಐ ಲವ್ ಯು. ನಿನ್ನ ಏನಪ್ಪ ಇವಳ ಹೆಸರು ನೆನಪಾಗ್ತಿದ್ವಲ್ಲ, ಏನ್ ಮಾಡ್ಲಿ? ಎಣ್ಣೆ ಹೊಡಿಬೇಕಾರೆ ಹೇಳ್ತಿದ್ದಲ್ಲ, ಆ ಫಿಗರ್ ಹೆಸರೇನೋ? ಭವ್ಯ. ಯಾಕೋ ಫಿಗರ್ ನೋಡಪ್ಪ. ಭವ್ಯ, ಐ ಲವ್ ಯು ಭವ್ಯ. ನಾನ್ ನಿನ್ ತುಂಬಾ ಲವ್ ಮಾಡ್ತಾ ಇದ್ದೀನಿ. ತಗೋ ಭವ್ಯ. ಇವ್ನ್ಗೂ ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ. ಭವ್ಯ ಏನಾದ್ರೂ ಹೇಳು. ಗಿಫ್ಟ್ ಕೊಟ್ಟು ಲವ್ ಮಾಡೋದೆಲ್ಲ ಕಾಮನ್, ಆದ್ರೆ ನಂಗೆ ಲೈಲಾ ಮಜ್ನು ತರ, ಸಲೀಂ ಅನಾರ್ಕಲಿ ತರ ಸ್ಪೆಷಲ್ ಆಗಿ ಲವ್ ಮಾಡ್ಬೇಕು ಅನ್ನೋ ಡ್ರೀಮ್. ಅದಕ್ಕೇನಂತೆ ಮಾಡೋಣ. 1 ನಿಮಿಷ ಇರು, ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಎಲ್ಲೋದ ಇವನು? ಹಲೋ ಸಿರಿ, ಹೇಳೆ. ಎಲ್ಲಿದೀಯ? ಆಫೀಸ್ ಹತ್ರ ಇದೀನಿ, ಹೇಳು. ಸ್ವಲ್ಪ ಬೇಗ ಬರ್ತೀಯಾ? ನಂಗೆ ಯಾಕೋ ಭಯ ಆಗ್ತಿದೆ. ಭಯನಾ? ನಿಂಗ? ನಿಜ ಹೇಳು. ನಿಜ ಕಣೆ, ಬೇಗ ಬಾ. ಸರಿ, ಬಂದೇ ಇರು. ನೀನೇನೋ ಇಲ್ಲಿ? ಯಾಕ ಹುಡ್ಗಿಗೆ ತೊಂದರೆ ಕೊಡ್ತಿದ್ಯಂತೆ? ನೀನೇ ಹೇಳ್ದಲ್ಲಪ್ಪ, ಇವಳನ್ನ ಲವ್ ಮಾಡು, ಈ ಭೂಮಿ ಮೇಲೆ ಇವಳು ಸೂಪರ್ ಜೋಡಿ ಅಂತ. ಅದಕ್ಕೆ ಇವಳಿಗೆ ಅದೇನೋ ಲೈಲಾ ಮಜ್ನು ಸಲೀಂ ಅನಾರ್ಕಲಿ ತರ ಲವ್ ಮಾಡ್ಬೇಕಂತೆ. ಅದಕ್ಕೇನ್ ಮಾಡ್ದೆ? ಇದನ್ ತರಕ್ ಹೋಗಿದೆ. ಏನೋ ಅದು? ಪಾಯ್ಸನ್. ತಗೋ, ಇದು ನೀನ್ ಫಸ್ಟ್ ಕುಡಿ, ಆಮೇಲೆ ನಾನ್ ಕುಡಿತೀನಿ. ನಮ್ ಲವ್ ಯಾರು ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡೋಣ. ತಗೋ. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಬೇರೆ ತಂದ್ಬಿಟ್ನಾ? ಯಾಕೆ? ಮತ್ತೆ ಸತ್ಮೇಲೆ ಪ್ರೀತಿ ಇಂಪ್ರೂವ್ ಮಾಡ್ತೀನಿ ಅಂತಿದ್ಯಲ್ಲ, ನೀನೇನ್ ಹುಚ್ಚಾನಾ? ಹೌದು, ಇವನ್ ಹುಚ್ಚಾನೆ. ಹಲೋ, ಸಲೀಂ ಅನಾರ್ಕಲಿ ಲೈಲಾ ಮಜ್ನು ಅವ್ರ ಲವ್ ಸ್ಟೋರಿನ ಹೊಗೆ ಹಾಕ್ಸ್ಕೊಂಡ್ ಮೇಲೆ ಫೇಮಸ್ ಆಗಿದ್ದು. ತಗೋ ಕುಡಿ, ನಾವು ಬೇಗ ಫೇಮಸ್ ಆಗೋಣ. ಇದೇನೆ ಎಲ್ಲ ನಿಂಗೆ ಉಲ್ಟಾ ಹೊಡಿತಲ್ಲೇ. ಏನ್ ಡಿಸೈಡ್ ಮಾಡ್ದೆ? ನಂಗೆ ಅವ್ರ ತರ ಲವ್ ಮಾಡೋದೆಲ್ಲ ಬೇಡ. ಮತ್ತಿನ್ಯಾರ ತರ ಲವ್ ಮಾಡ್ಬೇಕು? ಶಿವ ಪಾರ್ವತಿ ತರ, ಸೀತಾ ರಾಮನ್ ತರ, ರಾಧಾ ಕೃಷ್ಣನ್ ತರ ಲವ್ ಮಾಡ್ಬೇಕು. ನೋಡ್ದಾ, ಇಲ್ಲ ಇಷ್ಟೊಂದು ಸೂಪರ್ ಡೂಪರ್ ಆಗಿರೋ ಲವ್ ಸ್ಟೋರಿ ಇರ್ಬೇಕಾದ್ರೆ ಅದ್ಯಾವ್ದೋ ಸ್ಯಾಡ್ ಎಂಡಿಂಗ್ ಲವ್ ಸ್ಟೋರಿ ಹೇಳ್ತೀಯ. ಜಸ್ಟ್ ಒಂದ್ ಚೇಂಜು. ರಾಧಾ ಕೃಷ್ಣ ತರ ಅಲ್ಲ, ಕೃಷ್ಣ ರುಕ್ಮಿಣಿ ತರ. ಯಾಕಂದ್ರೆ ಲವ್ ಮಾಡಿ ಬಿಟ್ಟೋಗೋದಂದ್ರೆ ನನ್ಗೆ ಇಷ್ಟ ಇಲ್ಲ. ಕೃಷ್ಣ ರುಕ್ಮಿಣಿ ತರ ಮದ್ವೆ ಆದ್ಮೇಲೆ ನಂಗೆ ಲವ್ ಮಾಡೋದಂದ್ರೆ ತುಂಬಾ ಇಷ್ಟ. ನಿನ್ನ ಮದ್ವೆ ಆಗೋಕೆ ನಮ್ಮಪ್ಪ ಒಪ್ಪಲ್ಲ. ಯಾಕೊಪ್ಪಲ್ಲ? ಬರ ಕೇಳಿ, ನಾನ್ ಕೇಳ್ತೀನಿ. ನಮ್ಮಪ್ಪ ಬೆಂಗಳೂರಿಗೆ ಬರಲ್ವಲ್ಲ. ಅಳಿಯನ್ ನೋಡಕ್ಕಾದ್ರೆ ಬರ್ಬೇಕು. ಓಹೋ, ಕಚ್ಕೋತು. ಹಲೋ ಮೇಡಮ್, ನಮ್ಮ ಮಾವ ನಂಬರ್ ಆದ್ರೂ ಹೇಳ್ಬಿಟ್ಟು ಹೋಗ್ರಿ. ಲವ್ ಮಾಡ್ತಿದ್ಯಾ ತಾನೇ? ಕಂಡಿಡಿದ್ಬಿಟ್ಟು ಬೆಂಗಳೂರು ಬರೋ ತರ ಮಾಡಿದ್ರೆ ಒಪ್ಕೋತೀರಾ? ಮೊದ್ಲು ಬರೋ ತರ ಮಾಡು, ನೋಡೋಣ. ಮಾಡೋಣ. ಅಲ್ಲ ಕಣೆ, ನಿಮ್ಮಪ್ಪ ನಿಜವಾಗ್ಲೂ ಬಂದ್ರೆ ಒಪ್ಕೋತೀಯಾ? ಅವ್ರು ಬರಕ್ ಚಾನ್ಸೇ ಇಲ್ಲ ಬಿಡೆ. ಹೇ ಭವ್ಯ, ಯಾವ್ದೋ ಕಾಲ್ ಬರ್ತಿದೆ ನೋಡೆ. ಅರ್ಲಿ ಮಾರ್ನಿಂಗ್ ಅಪ್ಪ ಕಾಲ್ ಮಾಡ್ತಿದ್ದಾರೆ. ಹಲೋ ಮಗಳೇ, ಎಲ್ಲಿದ್ಯಾ ಕಣವ? ನಾನು ಇಲ್ಲೇ ಹಾಸ್ಪಿಟ್ಲ್ ಹತ್ರ ಇದ್ದೀನಿ.
ಏನಾಯ್ತಪ್ಪ? ನಂಗೇನಾಗೈತೆ? ಚೆನ್ನಾಗೇ ಇದ್ದೀನಿ. ನಿಂಗೇನು ಆಗಿಲ್ಲ ತಾನೇ? ನಂಗೇನಾಗಿದೆ? ನಾನ್ ಚೆನ್ನಾಗೇ ಇದ್ದೀನಲ್ವಾ? ಅಲ್ಲ ಕಣಮ್ಮ, ಅವ್ನು ಯಾವನೋ ಫೋನ್ ಮಾಡ್ಬಿಟ್ಟು ನಿಂಗೆ ಆಕ್ಸಿಡೆಂಟ್ ಆಗೈತೆ, ತುಂಬಾ ಸೀರಿಯಸ್, ಬೇಗ ಬಂದ್ಬಿಡಿ ಅಂತ. ಯಾರು ಹೇಳಿರ್ಬೋದು? ನಾನು ಅದಕ್ಕೆ ಬೆಂಗಳೂರು ಬಂದಿದ್ದೀನಿ. ಕಂಡಿಡಿದ್ಬಿಟ್ಟು ಬೆಂಗಳೂರು ಬರೋ ತರ ಮಾಡಿದ್ರೆ ಒಪ್ಕೋತೀರಾ? ಹೇಗ್ ಸಿಕ್ತು? ಭವ್ಯ ರೇ, ಭವ್ಯ ಅವ್ರೇ ಬನ್ರಿ ಆಚ ಕಡೆ. ಮಿಸ್ ಭವ್ಯ ಅವ್ರೇ, ಆಮೇಲೆ ಕಾಲ್ ಮಾಡ್ತೀನಿ. ಬರ್ರಿ ರೇ. ಹಲೋ ಮೇಡಮ್ ಭವ್ಯ, ಕೊನೆಗೂ ನಿಮ್ಮಪ್ಪ ಬೆಂಗಳೂರಿಗೆ ಬಂದ್ಬಿಟ್ರು. ಬನ್ರಿ ಮಾತಾಡ್ಸ್ಕೊಂಬರೋಣ. ಅಯ್ಯೋ ಬನ್ರಿ ರೇ. ನೀನ್ ಹೇಳ್ದಾಗೆ ನಿಮ್ಮ ಅಪ್ಪನ್ನ ಬೆಂಗಳೂರಿಗೆ ಕರ್ಸಿದ್ದು ಆಯ್ತು, ಅವ್ರು ವಾಪಸ್ ಹೋಗಿದ್ದು ಆಯ್ತು. ಈಗಲಾದ್ರೂ ನಾನು ಲವ್ನ ಒಪ್ಕೋತೀಯೋ ಇಲ್ಲ ಕೊಟ್ಟ ಮಾತಿಗೆ ತಪ್ಪಿ ಇಂಥ ಹುಡುಗನ್ ಕಳ್ಕೊಂಡೆ ಅಂತ ಲೈಫ್ ಲಾಂಗ್ ಕೊರಗೋತರ ಮಾಡ್ಕೋತೀಯೋ? ಸಾರಿ ಕಣೋ, ನೀನ್ ಟ್ರೂ ಲವ್ ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಬೇರೆ ಹುಡುಗರ ತರ ನೀನು ಟೈಮ್ ಪಾಸ್ಗೆ ಲವ್ ಮಾಡ್ತಿದ್ಯಾ ಅಂತ ಕಾಯಿಸ್ಬಿಟ್ಟೆ. ಸಾರಿ. ಆಕ್ಚುಲಿ ಇವತ್ತು ನನಗೆ ವೆರಿ ಸ್ಪೆಷಲ್ ಡೇ, ಗೊತ್ತಾ? ಯಾಕೆ? ಇಷ್ಟು ದಿವಸ ನಾನು ಲವ್ನ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಲವ್ ಅಂದ್ರೆ ಬರೀ ಫ್ರೆಶ್ ರೊಮ್ಯಾನ್ಸ್, ವಯಸ್ಸಿಗೆ ಬಂದಿರೋ ಹುಡುಗ ಮಾಡ್ಕೊಂಡಿರೋ ಒಂದು ಲವ್ ವೇದಿಕೆ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಯಾರೇ ಲವ್ ಮಾಡ್ಕೊಂಡ್ರು ಅವ್ರನ್ನ ಬ್ರೇಕಪ್ ಮಾಡಿ ದೂರ ಮಾಡ್ಬಿಡ್ತಿದ್ದೆ. ಅದರಲ್ಲೇನೋ ಒಂಥರ ಖುಷಿ ಸಿಗ್ತಾ ಇತ್ತು ನನಗೆ. ಆದರೆ ಇವಾಗ ಅರ್ಥ ಆಗ್ತಿದೆ ನಿಜವಾದ ಪ್ರೀತಿ ಏನು ಅಂತ. ಇವಾಗ ನನಗೆ ಫೀಲ್ ಆಗ್ತಿದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ನನ್ನ ಈ ಪ್ರೀತಿ ಕಣ್ಣ ತೆರೆಸಿದ್ದಕ್ಕೆ. ಹೈ ಇಬ್ರು ಒಟ್ಟಿಗೆ ಹೇಳೋಣವಾ? ಹೈ ಲವ್ ಬ್ರೇಕಪ್. ಯಾವ್ದಿದ? ಬ್ರೇಕಪ್ ನಾನೇ ಹೇಳೋಣ ಅನ್ಕೊಂಡೆ, ಆದ್ರೆ ಬಿಲ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಅದ್ ಸರಿ, ನಾನ್ ಬೇಡ ಅನ್ನೋದಕ್ಕೊಂದು ರೀಸನ್ ಹೇಳಿ ನೋಡೋಣ. ರೀಸನ್ ಹೇಳಕ್ ಒಂದ ಎರಡ? ನೀನ್ ಲವ್ ಮಾಡ್ದಾಗಿಂದ ನನಗೆ ಫ್ರೀಡಮೇ ಇಲ್ಲ. ನನ್ನ ಫ್ರೆಂಡ್ಸಿಗೆ ನನಗೆ ಟೈಮೇ ಕೊಡಕ್ ಆಗ್ತಿಲ್ಲ. ನಮ್ಮ ಅಪ್ಪ ಅಮ್ಮಗಂತೂ ಟೈಮೇ ಕೊಡಕ್ ಆಗ್ತಾ ಇಲ್ಲ. ಸಾಕ್ ಸುಮ್ನೆ ಇರೋ. ಏನ್ ನೀನೊಬ್ಬನ್ಗೆ ಅಪ್ಪ ಅಮ್ಮ ಇರೋದು, ನಮ್ಗೇನಿಲ್ವಾ? ಅಲ್ಲ, ಆ ಕಿತ್ತೋದ್ ಬೈಕ್ ತಗೊಂಬಂದ್ ಹೊರಗ್ ಬಾ ಅಂತ್ಯ. ಆ ಹೊರಗ್ ಬರೋಷ್ಟ್ರಲ್ಲಿ ಎಷ್ಟು ಸುಳ್ಳು ಹೇಳಿ ಬರ್ಬೇಕು ಅಂತ ನನಗ್ ಗೊತ್ತು. ಏನ್ ಬೈಕಲ್ಲಿ ಬಂದ್ಬಿಟ್ರೆ ಸುಮ್ನೆ ಕುತ್ಕೊಬಿಡ್ತೀಯಾ? ಇರೋ ದುಡ್ಡನ್ನೆಲ್ಲ ಖರ್ಚು ಮಾಡಿಸ್ತೀಯಾ? ನಾ ಬಂದ್ರೆ ಏನ್ ಸುಮ್ನೆ ಕುತ್ಕೋತೀನ? ಮೊನ್ನೆ ಪೆಟ್ರೋಲ್ ಕಾಸಿಲ್ಲ ಅಂತ ನಾನ್ ಹಾಕ್ಲಿಲ್ವಾ? ಹಾ, ನೀನ್ ಹಾಕ್ಸಿದ್ಯಾ ಪೆಟ್ರೋಲ್ನ? ಎಲ್ಲಿ ಪ್ರೂಫ್ ತೋರ್ಸು. ನನ್ ಗತಿ ಹಿಂಗೆ ಆಗ್ಬಿಟ್ರೇನಪ್ಪ ಮಾಡೋದು? ಬೆಳಗ್ಗೆ ಫಸ್ಟ್ ಕಾಲ್ ಎಷ್ಟು ಗಂಟೆಗೆ ಮಾಡ್ತೀಯಾ? ಕಾಲ್ ಅಲ್ಲ, ಮೆಸೇಜು. ಬೆಳಗ್ಗೆ 8 ಗಂಟೆಗೆ ಮೆಸೇಜ್ ಮಾಡ್ತೀಯ ಆಚೆ ಹೋಗ್ಬೇಕು ಅಂತ. ಪಾಪ ನಮ್ಮಮ್ಮ ಹಾಲ್ ತಗೋಬಾ ಅಂತ ಕೂಗಿದ್ರು ನಾನು ಎದೊಳಲ್ಲ. ಗೀಸರ್ ಆನ್ ಮಾಡುವಂತ ಬಡ್ಕೊಂಡ್ರು ನಾನು ಎದೊಳಲ್ಲ. ನಮ್ಮಪ್ಪ ನ್ಯೂಸ್ ಪೇಪರ್ ಎತ್ಕೊಬರೋ ಲೇಟ್ ಆದ್ರೆ ಓದಕ್ಕಾಗಲ್ಲ ಅಂತಾರೆ, ಆದ್ರೂ ನಾನು ಎದೊಳಲ್ಲ. ಲೇಟ್ ಆದ್ರೆ ಪೇಪರ್ ಓದಕ್ಕಾಗಲ್ವಾ? ಯಾಕೆ? ಯಾಕಂದ್ರೆ ಅದು ಪಕ್ಕದ ಮನೆಯವ್ರ ನ್ಯೂಸ್ ಪೇಪರ್, ಅವ್ರ ಎದೊಳ ಮುಂಚೆ ನಾವು ಓದಿರ್ಬೇಕು. ಕಂಡೋರ್ ಪೇಪರ್ನ ಕದ್ದೋದ್ರಲ್ಲ, ಅದೇನಿದ್ಯೋ. ಆ ನ್ಯೂಸ್ ಪೇಪರ್ ಓದ್ಬಿಟ್ಟೆ ನಮ್ಮ ಅಪ್ಪಂಗೆ ದಿನ ಭವಿಷ್ಯ ಏನು ಅಂತ ಹೇಳ್ಬೇಕು. ನಮ್ಮ ಅಮ್ಮಂಗೆ ಉದಯ ಟಿವಿಲಿ ಯಾವ್ಯಾವ ಪ್ರೋಗ್ರಾಮ್ ಎಷ್ಟು ಗಂಟೆಗೆ ಯಾವ್ಯಾವ ಧಾರ ಹಾಕ್ತಾರೆ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲದೆ ನಮ್ಮ ಬಾಸ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅದ್ರಲ್ಲಿ ಅಪ್ಡೇಟ್ ತಿಳ್ಕೋಬೇಕು. ಅಷ್ಟೆಲ್ಲ ತಿಳ್ಕೊಳ್ಳೋಣ ಅಷ್ಟು ಮತ್ತೆ ಫೋನ್ ಮಾಡ್ತೀಯ ನೀನು. ಚಿನ್ನಿ ಮನೆ ಹತ್ರ ಬಾರೋ ಅಂತ. ಮನೆ ಹತ್ರ ಬಂದ್ರೆ ಏನು ಹೊರಗಡೆ ನಾ ಕರಿತೀಯಾ? ಆಚ್ಕೊಂಡೊಳ್ಳೆ ಬೀದಿ ನಾಯಿ ಕಾಯಿಸ್ತೀಯಾ? ಮೊನ್ನೆ ನಿಮ್ಮ ಮನೆ ತಾವು ಕಾಯ್ತಿದ್ದಕ್ಕೆ ಆ ಮಫ್ತಿ ಪೊಲೀಸರ ಕೈಲಿ ಮೂತಿಗೆ ಗುದಿಸ್ಕೊಳ್ಳೋದು ಒಂದು ಬಾಕಿ ಇತ್ತು. ಅಲ್ಲಿಂದ ಮತ್ತೆ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗ್ಬಿಟ್ಟು 10 ನಿಮಿಷ ಇರು ಬಂದೆ ಅಂತ್ಯ. 2 ಗಂಟೆ ಆದ್ರೂ ಬರಲ್ಲ. ನೀನ್ ಬರ್ತೀಯಾ? ನೀನ್ ಕಳ್ಸೋ QR ಕೋಡ್ ಮಾತ್ರ ಬರುತ್ತೆ. ಚಿನ್ನಿ 200 ರೂಪಾಯಿ ಇದ್ರೆ ಫೋನ್ ಪೇ ಮಾಡು ಅಂತ ಅಂತ್ಯ. ಆಗ್ತೇ ಹೋದ್ರೆ ನೀನು ಒಬ್ಬ ಲವ್ವರ ಅಂತ್ಯ. ನನಗಂತೂ ನೀನ್ ಲವ್ವರ, ಬಾಡಿ ಗಾರ್ಡ, ವಾಚ್ಮ್ಯಾನ್ ಅಂತ ಒಂದು ಅರ್ಥ ಆಗ್ತಿಲ್ಲ ನನಗೆ. ನನ್ನನ್ನ ಲವ್ ಮಾಡಿದ್ಮೇಲೆ ಅಂತದೇನಾಗಿದೆ? ನನ್ನ ಪ್ರೈವಸಿ ಎಕ್ಕುಟ್ಟೋಯ್ತು. ದಿನದಲ್ಲಿ 24 ಗಂಟೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನೀನ್ ಪರ್ಮಿಷನ್ ತಗೋಬೇಕು. ನಿನಗೆ ಕೊಡೋ ಟೈಮ್ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ರೆ ನಾನು ಎಲ್ಲೋ ಇರ್ತಿದ್ದೆ. ಬ್ಯಾಂಕ್ ಬ್ಯಾಲೆನ್ಸ್ 0 ಆಯ್ತು. ಪರ್ಸಲ್ ಜಿರ್ಲೆ ಒಳಗಳೆಲ್ಲ ಮೊಟ್ಟೆ ಇಡಂಗ್ ಆಗೋಯ್ತು. ಇನ್ನೂ ಸುತ್ತಾಡ್ಸಕ್ ರಜಾ ಆಗ್ತಿದ್ದೆ. ಕೆಲ್ಸದಿಂದನೇ ಬಾಸ್ ವಜಾ ಮಾಡ್ಬಿಟ್ಟ. ಅದಕ್ಕೇನೀಗ? ನನಗೆ ಸ್ವತಂತ್ರ ಬೇಕು. ಆಗಸ್ಟ್ 15 ಇನ್ನೂ 2 ಮಂತ್ಸ್ ಇದೆ. ಎಂತೆಂಥವ್ರೆಲ್ಲ ಬಂದು ಅರ್ಪಿಸ್ಕೊಂಡ್ಬಿಟ್ರು ನನ್ನ ಜೀವನದಲ್ಲಿ. ಏನು? ಅಮ್ಮ ತಾಯಿ, ನನಗೆ ನಿನ್ ಜೊತೆ ಮಾತಾಡ್ತಿದ್ರೆ ಹುಚ್ಚಿಡಿತಾ ಇದೆ. ಓ, ನನ್ ಜೊತೆ ಮಾತಾಡ್ತಿದ್ರೆ ಹುಚ್ಚಿಡಿತಿದ್ಯಾ? ಮುಂಚೆ ನನ್ ಜೊತೆ 1 ಗಂಟೆವರೆಗೂ ಮಾತಾಡ್ತಿದ್ಯಾ? ಏನಾಯ್ತು? ಜಗಳ ಆಡ್ದಿರಲ್ಲ ಅದಕ್ಕೆ. ಲವ್ ಅಲ್ಲಿ ಇದೆಲ್ಲ ಕಾಮನ್. ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ನೀನೇನು ತಲೆ ಕೆಡ್ಸ್ಕೋಬೇಡ. ಏನೋ ಅರ್ಜೆಂಟ್ ಮಾತಾಡ್ಬೇಕಂದಲ್ಲ, ಏನ್ ವಿಷಯ? ಏನು ಅಂತ ಹೇಳೋ, ನನಗಿರೋ ಪ್ರಾಬ್ಲಮ್ಗೆ ಸತ್ತು ಹೋಗ್ಬೇಕು ಅಂತ ಅನಿಸ್ತೈತೆ. ಸಾಯ ಅಂತದ್ ಏನಾಗಿದೆ? ಸಾಯ ಅಂತದ್ ಏನ್ ತಪ್ಪು ಮಾಡಿದ್ಯ ಹೇಳು? ನಾವೆಲ್ಲ ಫ್ರೆಂಡ್ಸ್ ಅಂತ ಇಲ್ವಾ? ಸಾಯ್ತೀನಿ ಪಾಯ್ತೀನಿ ಅಂದ್ಕೊಂಡು ಅಂತದೇನಾಗ್ಬಿಟ್ಟೆ ಸಾಯಕ್ಕೆ? ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಮಗ. ಹೇಳ್ತೀನಿ. ತಾಯಣ್ಣಗೂ ಯಾರು ಹೇಳೋದು ಹೇಳು ಮಗ. ನಿನಗೆ ಗೊತ್ತಲ್ಲ ನನಗೆ IPL ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಅಂತ. ನಿನಗಿಂತ ಇಂಟ್ರೆಸ್ಟ್ ನನಗೆ ಜಾಸ್ತಿ. ಈ ಸರಿ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಇಂಟ್ರೆಸ್ಟ್ ಹೆಂಗೋ ಏನೋ ನನಗೆ ಗೊತ್ತಿಲ್ಲ. ನನ್ ಮಾತ್ರ 20% ಬಂದು ಕೂತೈತಿ. ನಿನ್ನ ಆಟ ತರ ತಾಳ್ರ. ಯಾಕ್ರೋ ಜೂಜಾಡಕ್ ಹೋಯ್ತೀರಾ? ಅದರಿಂದ ಲೈಫ್ ಹಾಳು, ಈ ಕಡೆ ಮನೆ ಮಠ ಎಲ್ಲ ಹಾಳು. ಎಲ್ಲೆಲ್ಲಿ ಮಾಡಿದ್ಯಾ ಮತ್ತೆ ಸಾಲನಾ ಬೆಟ್ಟಿಂಗು? ಅಲ್ಲ ಮಗ, ಕಸಿನೋ ಮಮ್ಮಿ ಇವೆಲ್ಲ ಅವೇ. ಮನೆ ಉದ್ಧಾರ. ಏನ್ ಮಾಡೋಣ ಅಂತ? ಈ ಕಷ್ಟ ನೋಡ್ತಾ ಇದ್ರೆ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದೀನಿ.
ಆದ್ರೆ ಅಮ್ಮನ ಮಕ್ಕ ನೋಡಿದ್ರೆ ಸಾಯ್ಬಾರ್ದು ಅಂತ ಅನ್ಕೊಂತೀನಿ. ಅದೇ ಕಣ ತಾಯಿಗಿರೋ ಪ್ರೀತಿ ಅಂದ್ರೆ. ತಾಯಿ ಪ್ರೀತಿ ಅಂದ್ರೇನೆ ಅದು. ಸಾಯ್ತೀನಿ ಅಂತೀಯ ನೋಡು, ತಾಯಿ ಮುಖ ನೋಡಿ ನಿಮ್ಗೆ ಗೊತ್ತಾಗಲ್ಲ, ಆಮೇಲೆ ಮನೇಲಿ ಎಣಗಾಡ್ತಾರಲ್ಲ ಅವಾಗಲೇ ಗೊತ್ತಾಗ ನಿಮ್ಗೆ. ಎತ್ ಮಾತಾಡೋ. ಒಂದ್ ನಿಮಿಷ ಮಗ ಹೇಳ್ತೀನಿ. ಏನು ನನ್ ಫೋನ್ ಕಟ್ ಮಾಡ್ತಿದ್ಯಾ? ಇಲ್ಲ, ಫ್ರೆಂಡ್ ಸಿಕ್ಕಿದೆ ಏನೋ ಪಾಪ ಪ್ರಾಬ್ಲಮ್ ಅಂದ. ಯಾವ ಫ್ರೆಂಡು? ಅವನ ಅದೇನೋ ಪ್ರಾಬ್ಲಮ್ ಅಂತ ಅವ್ರ ಮನೇಲಿ, ಅದಕ್ಕೆ ಸಾಯ್ತೀನಿ ಅಂತ ಹೊರಟವನೆ. ನೋಡು ಸುಳ್ಳು ಹೇಳಕ್ ಹೋಗ್ಬೇಡ. ನೀನ್ ಯಾಕೆ ಸಾಯನ್ ಜೊತೆಲಿದ್ಯಾ? ಹೌದಾ? ಅಲ್ಲ ಫ್ರೆಂಡ್ ಅಲ್ವಾ ಮಾತಾಡ್ತಿದ್ದೆ. ನೋಡು ಇಂತಲ್ಲಿ ಬರ್ಲಿಲ್ಲ ಅಂದ್ರೆ ನಿನ್ನ ಸಾಯಿಸ್ತೀನಿ. ಬಂದೆ 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 ಮಗ. ಮಗ ಡೆಡ್ ಬಾಡಿಗೆ ಬ್ಲಡ್ ಕೊಡುವಂತ ಸಿಚುವೇಶನ್ ಅಲ್ಲಿ ಇದ್ದೀನಿ, ಅರ್ಜೆಂಟ್ ಹೋಗ್ಬೇಕು ನಾನು. ಪ್ರಾಬ್ಲಮ್ ಕೇಳಿಸ್ಕೊಳ್ಳೋ, ನೀನ್ ಬಿಟ್ರೆ ನಾನು ಯಾರು? ಅಯ್ಯೋ ಸುಮ್ನಿರಪ್ಪ, ಈಗ ನಾನು ಹೋಗಿದ್ರೆ ನಂದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬರ್ತೀನಿ ಬಾಯ್, ಬರ್ತೀನಿ. ಯಾರಿಗೂ ಹೇಳಲ್ಲ ಅಂತಂದ್ಬಿಟ್ಟು ಇಡೀ ಊರಿಗೆ ಟಾಮ್ ಹೊಡಿತಾವ. ಯಾರಿಗೆ ಹೇಳಿದ್ರು ಈ ಲವರ್ಸ್ಗೆ ಮಾತ್ರ ಹೇಳ್ಬಾರ್ದು. ಹೇಳೆ. ಹಲೋ, ಎಲ್ಲಿದ್ಯಾ? ಇಷ್ಟೊತ್ತು ನಿನ್ ಜೊತೆ ಇದ್ನಲ್ಲೇ, ಇವಾಗ ಮನೆಗೆ ಬಂದೆ. ಹಾ ಸರಿ, ನಾನ್ ನಮ್ ಚಿಕ್ಕಮ್ಮನ್ ಮನೆಗೆ ಹೋಗ್ಬೇಕು, 10 ನಿಮಿಷದಲ್ಲಿ ಬರ್ತೀಯಾ? ಸರಿ ಆಯ್ತಿಡು. ಒಂದ್ ನಿಮಿಷ ಇರು, ವಿಡಿಯೋ ಕಾಲ್ ಮಾಡ್ತೀನಿ. ವಿಡಿಯೋ ಕಾಲ್ ಎಂತಕ್ಕೆ? ಸರಿ ಮಾಡು. ಯಾಕೋ ಬ್ಲಾಕ್ ಕಲರ್ ಡ್ರೆಸ್ ಹಾಕಿದ್ಯಾ? ಯಾಕೆ ಚೆನ್ನಾಗಿಲ್ವಾ? ನಾನು ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ, ಅದಕ್ಕೆ ನೀನು ಬೇರೆ ಕಲರ್ ಹಾಕೋ. ಸರಿ ಒಂದ್ ನಿಮಿಷ ಇರು. ಇದೇಗಿದೆ? ಇದು ಬೇಡ, ಬೇರೆದ್ ಹಾಕೋ. ಬೇಡವಾ? ಇದೇಗಿದೆ? ಈ ಸರಿ ಬರ್ತಡೇ ತಗೊಂಡಿದ್ದು. ಇದನ್ನ ನಾನ್ ತಿಥಿಗೂ ಹಾಕೊಂಡು ಹೋಗಲ್ಲ. ಒಂದ್ ನಿಮಿಷ. ಇದು ವಾವ್, ಸೂಪರ್ ಆಗಿದೆ, ಇದನ್ನೇ ಹಾಕೋ. ಇದನ್ನೇ ಅಲ್ವಾ ಫಸ್ಟ್ ಹಾಕಿದೀನಿ ನಾನು. ಸರಿ, ಇನ್ನೊಂದ್ 10 ನಿಮಿಷದಲ್ಲಿ ನಾನು ಹೇಳಿರೋ ಲೊಕೇಶನ್ ಅಲ್ಲಿ ಇರ್ಬೇಕು, ಓಕೆನಾ? ಹಾಯ್. ಯಾಕೆ 10 ನಿಮಿಷ ಲೇಟು? ನೋಡು ಎಷ್ಟು ಮುಜುಗರ ಆಯ್ತು ಗೊತ್ತಾ, ಎಲ್ರು ನನ್ ಕಡೆಗೆ ನೋಡ್ತಿದ್ರು. ಎಲ್ರು ನಿನ್ ಕಡೆಗೆ ನೋಡ್ತಿದ್ರು? ಯಾರು ನೋಡಿದ್ರು? ಸರಿ ಆಯ್ತು, ಇನ್ನೊಂದ್ಸರಿ ಕಾಯಿಸಿದ್ರೆ ಸರಿ ಇರಲ್ಲ ನೋಡು. ಆಯ್ತಮ್ಮ, ಕಾಯಿಸಲ್ಲ ಆಯ್ತು. ನಾನೇನು ಬೇಕಂತ ಲೇಟಾಗಿ ಬಂದಿಲ್ಲ, ಟೈಮ್ ವೇಸ್ಟ್ ಆಯ್ತು. ನಾನೇನು ಮಾಡೋಕ್ಕಾಗಲ್ಲ, ಎಲ್ಲ ಟ್ರಾಫಿಕ್ಕು, ಬೆಂಗಳೂರು ವೆದರ್ಸು. ನಾನೇನು ಬೇಕಂತ ಬರ್ತೀನಿ. ಯಾವಾಗ್ಲೂ ಹಿಂಗೆ ಕಾಯದೆ ಆಯ್ತು. ಯಾವಾಗ್ಲೂ ಇಲ್ಲ. ಇಲ್ಲಿ ನಿಲ್ಸು. ಇಲ್ಲೇ ನಮ್ಮ ಆಂಟಿ ಮನೆ ಇರೋದು, ಬೇಗ ಹೋಗಿ ಬಂದ್ಬಿಡ್ತೀನಿ. 5 ನಿಮಿಷ ವೇಟ್ ಮಾಡು. ಸರಿ, ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಡು. ಓಕೆ ಬಾಯ್. ಹಾಂ. ಹಲೋ ಬೇಬಿ, ಎಲ್ಲಿದ್ಯಾ? ನನ್ಗೋಸ್ಕರ 10 ನಿಮಿಷನೂ ವೇಟ್ ಮಾಡಕ್ ಆಗಲ್ವಾ? 10 ನಿಮಿಷ ಅಂದ್ಕೊಂಡು 3 ಗಂಟೆ ಆಯ್ತು. ಕಾದ್ ಬೇಜಾರಾಗೋಯ್ತು. ಎಲ್ಲಿದ್ಯೋ? ಇನ್ನೊಂದು 10 ನಿಮಿಷ ಇರು, ಬರ್ತೀನಿ. ಸರಿ ಬೇಗ ಬಾ. ಹುಡುಗಿರು ಇರಿಟೇಷನ್. ಬಾಸ್ ಎಷ್ಟು ದಿವಸ ಆಯ್ತು ಬಾಸ್ ಎಷ್ಟು ದಿವಸ ಆಯ್ತು ಸಿಕ್ಕಿ? ಚೆನ್ನಾಗಿದ್ದೀರಾ ಬಾಸ್? ಸಂತೋಷ್ ಅವರೇ, ನೀವೇನ್ರಿ ಫುಲ್ ಚೇಂಜ್ ಆಗ್ಬಿಟ್ಟಿದ್ದೀರಾ? ಸರ್, ಈ ಚೇಂಜಸ್ ನಿಮ್ಮಿಂದಾನೆ ಸರ್. ಮೊದಲು ನನ್ನ ಹೆಸರಿಗೆ ಮಾತ್ರ ಸಂತೋಷವಾಗಿದೆ ಸರ್, ಆದ್ರೆ ಈಗ ನಿಜವಾಗ್ಲೂ ಸಂತೋಷವಾಗಿದ್ದೀನಿ ಸರ್. ಆಲ್ ಕ್ರೆಡಿಟ್ ಗೋಸ್ ಟು ಯು ಸರ್. ಹುಡುಗಿರ್ನ ಲವ್ ಮಾಡು ಅಂತ ಹಿಂದೆ ಬಿದ್ದು ಟೈಮ್ ವೇಸ್ಟ್ ಮಾಡ್ತಿದ್ದೆ ಸರ್. ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಸಾಲ ಮಾಡಿದ್ರು ಗಿಫ್ಟ್ ಕೊಡ್ತಾ ಇದ್ದೆ ಸರ್. ಎಲ್ಲ ಖಾಲಿ ಆದಮೇಲೆ ನನ್ನ ಬಿಟ್ಟೋಗ್ತಾ ಇದ್ರು. ಆಮೇಲೆ ಮತ್ತೆ ಬೇರೆ ಹುಡುಗಿರಿಗೆ ಕಾಳಾಗ್ತಿದ್ದೆ ಸರ್. ಇಷ್ಟ ಆಗೋಗಿತ್ತು ನನ್ನ ಜೀವನ. ಆದರೆ ನೀವು ನನ್ನ ಕಣ್ಣು ಓಪನ್ ಮಾಡಿದ ದೇವರು ಸರ್, ದೇವರು ಸರ್. ಇವಾಗ ಹುಡುಗಿರೇ ನನ್ನಿಂದ ಬಿದ್ರು ನನಗೆ ಅವ್ರು ಬೇಡ ಬಾಸ್. ಕಷ್ಟಪಟ್ಟು ದುಡಿತಿದ್ದೀನಿ, ಕೈ ತುಂಬ ಸಂಬಳ ಇದೆ, ಬ್ರ್ಯಾಂಡೆಡ್ ಬಟ್ಟೆಗಳಾಗ್ತಾ ಇದ್ದೀನಿ, ನನಗೆ ಹೆಂಗ್ ಬೇಕು ಹಂಗೆ ಬದುಕ್ತಾ ಇದ್ದೀನಿ. 24 ಗಂಟೆ ನಂದೆ. ಹುಡುಗಿರು ನನಗೆ ಬೇಡ ಬಾಸ್, ನನ್ನ ಲೈಫ್ ಸಖತ್ತಾಗಿದೆ. ನನ್ನ ಲೈಫೇ ಸಖತ್ತಾಗಿದೆ ಅಂದರೆ ನೀವು ನನ್ನ ಬಾಸು, ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಬಾಸ್. ಅರ್ಜೆಂಟ್ ಕೇಸಲ್ಲಿ ಹೋಗಿ ಬರಲಾ? ಬಾಯ್ ಬಾಸ್.
ಊಟ ಆಯ್ತಾ? ಗುಡ್ ನೈಟ್. ಗುಡ್ ನೈಟ್. ಏನಪ್ಪ ಲವ್ ಮಾಡಿದಾಗ ಉಸಿರು ಗಡಿಸ್ತವ್ರು ನನಗೆ ಹೇಗಿದ್ದೆ. ಯಾಕೆ ಹಿಂಗದೆ? ಏಯ್ ಯಾರ ನೀನು? ನಾನು ನೀನು ಒಳಗಡೆ ಒಬ್ಬ ಇರ್ತಾನಲ್ಲ ಅವನೇ ನಾನು. ಏನಿದು ಕುಡಿದು ಟೈಟ್ ಆಗಿರೋದಕ್ಕಿಂತ ಕನ್ಫ್ಯೂಷನ್ ಎಲ್ಲ ಹೆಚ್ಚು ಟೈಟ್ ಆಗಿರಂಗಿದ್ಯಾ ನೋಡು. ಈಗಲೂ ಕಾಲ ಮಿಂಚಿಲ್ಲ, ನಾನು ಮಾತು ಕೇಳು. ಈ ಲವ್ವು ಗಿವು ಅನ್ನೋದೆಲ್ಲ ಸುಮ್ಮನೆ ತಲೆನೋವು. ಈ ಎಣ್ಣೆ ಹೊಡೆದ್ರೆ ಅರ್ಧ ಗಂಟೆ ಅಥವಾ 1 ಗಂಟೆವರೆಗೂ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಅದೇ ಈ ಲವ್ ಇದೆಯಲ್ಲ ಜೀವನ ಪರ್ಯಂತ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಳುತ್ತೆ. ನಿಂದು ಅನ್ನೋ ಸ್ವಾತಂತ್ರ್ಯನ ಕಿತ್ಕೊಳ್ಳುತ್ತೆ. ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಪ್ರಪಂಚದಲ್ಲಿ ಡ್ರಗ್ಸು, ಗಾಂಜಾ, ಅಫೀಮ್ ಎಲ್ಲದಕ್ಕಿಂತ ದೊಡ್ಡ ಡೇಂಜರ್ ಆಗುತ್ತಾ? ಯಾವುದು? ಈ ಲವ್ ಕಮಿಟ್ ಅನ್ನೋದಕ್ಕೆ ಏನಾದ್ರು ಅಡಿಕ್ಟ್ ಆದರೆ ಅದರಿಂದ ಆಚೆ ಬರೋಕ್ಕಾಗಲ್ಲ. ಅಂದರೆ ಲವ್ ಮಾಡದಿದ್ರೆ ಖುಷಿಯಾಗಿರ್ಬೋದಾ? ಹೌದು. ಈಗ ನೋಡು, ದಿನದಲ್ಲಿ 24 ಗಂಟೆ ನೀನು ಹೇಗಿರಬೇಕು ಅಂತ ಅವ್ಳು ಪ್ರೋಗ್ರಾಮ್ ಮಾಡ್ತಾವಳೆ. ನಿನಗೆ ಇಷ್ಟ ಇಲ್ಲ ಅಂತ ಅಂದ್ರೂ ಗಾಡಿ ತಗೊಂಡು ಬಾಡಿ ಗಾಡ್ತಾರೆ, ಅವಳು ಹಿಂದೆನೇ ಹೋಗ್ಬೇಕು. ಶಾಪಿಂಗ್ ಮಾಲ್ ಕರ್ಕೊಂಡು ಹೋಗ್ತಾಳೆ, ಒಳಗಡೆ ಕರ್ಕೊಂಡು ಹೋಗ್ತಾಳ, ಆಚೆ ಕಡೆನೇ ಬಿಟ್ಟು ಹೋಗ್ತಾಳೆ. ಅದೇ ಬಿಲ್ ಕಟ್ಬೇಕಾದ್ರೆ ಕರೀತಾಳೆ. ಯಾಕೆ ಹೇಳು? ದುಡ್ಡು ಕೊಡೋದು ನೀನಲ್ವಾ. ಪಾರ್ಲರಿಗೆ ಕರ್ಕೊಂಡು ಹೋಗ್ತಾಳೆ, ಅಲ್ಲೂ ಆಚೆ ಕಡೆ ನಿಲ್ಲಿಸ್ತಾಳೆ. ಬೇಗ ಬಂದರೆ ಯಾಕೆ ಬೇಗ ಬಂದೆ ಅಂತಾಳೆ, ಲೇಟಾಗಿ ಹೋದ್ರೆ ಯಾಕೆ ಲೇಟಾಗಿ ಹೋದೆ ಅಂತಾಳೆ. ಕಾಲ್ ಪಿಕ್ ಮಾಡದೆ ಹೋದ್ರೆ ಯಾಕೆ ಕಾಲ್ ಪಿಕ್ ಮಾಡಿಲ್ಲ ಅಂತ ಅಂತಾಳೆ. ಅವಳು ಯಾವಾಗ ಯಾವ ಪ್ರೋಗ್ರಾಮ್ ಫಿಕ್ಸ್ ಮಾಡ್ತಾಳೆ ಅನ್ನೋದು ಗೊತ್ತಾಗ್ದಲೆ ಹಗಲು ರಾತ್ರಿ ಕಾಯೋ ಥರ ಮಾಡ್ತಾಳೆ. ಬೇಕಿದ್ರೆ ನೋಡು, ಈಗ ನಿಂಗೆ ಫೋನ್ ಮಾಡ್ತಾಳೆ. ಬೇಕಿದ್ರೆ ಈಗ ನೀನು ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳಲೇಬೇಕು ನೀನು. ಏನ್ ಮಾಡ್ತಾ ಇದ್ಯಾ? ಏನಿಲ್ಲ, ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನೋಡ್ದಾ, ನಿಂಗೆ ಸುಳ್ಳು ಹೇಳೋದು ಕಲ್ಸಿದ್ದಾಳೆ. ಬೇಕಿದ್ರೆ ನೋಡು, ಹೊರಗಡೆ ಹೋಗೋಣ ಅಂತ ಕರಿತಾಳೆ ಈಗ ನಿನ್ನ. ಯಾಕೋ ನಿನ್ನ ನೋಡ್ಬೇಕು ಅಂತ ಅನಿಸ್ತಿದೆ. ಆಚೆ ಹೋಗೋಣ, ಬರ್ತೀಯಾ? ಬೇಡ. ಕುಡ್ದಿದ್ಯಾ, ಟೈಟ್ ಆಗಿದ್ಯಾ, ಪೊಲೀಸ್ ಮಮ್ಮ ಗಾಡಿನೂ ಕಿತ್ಕೊಂಡು ಪರ್ಸ್ನು ಕಿತ್ಕೊಂಡು ಕಳಿಸ್ತಾನೆ. ಬೆಳಿಗ್ಗೆ ಬರ್ತೀನಿ, ಬೆಳಿಗ್ಗೆ ಹೋಗೋಣ. ಬೆಳಿಗ್ಗೆನಾ? ಪ್ರೀತಿಲಿ ಹುಡುಗರು ಏನ್ ಬೇಕಾದ್ರೂ ಮಾಡ್ತಾರೆ. ಆಫ್ಟರ್ ಆಲ್ ನಿಂಗೆ ಒಂದು ನೈಟ್ ಔಟ್ ಕರ್ಕೊಂಡು ಹೋಗಕ್ಕಾಗಲ್ವಾ? ನೋಡ್ದಾ, ಬೆಳಗ್ಗೆಯಿಂದ ಅವಳ ಹಿಂದೆನೆ ಕತ್ತೆ ತರ ಇದ್ದೆ. ಒಂದ್ಸತಿ ನೀನು ಬರಲ್ಲ ಅಂದಿದ ತಕ್ಷಣ ಹೆಂಗ್ ಫೋನ್ ಕಟ್ ಮಾಡಲ್ಲ ಅಂತ. ಇದಕ್ಕೆ ಹೇಳೋದು ಫ್ರೀಡಮ್ ಕಿತ್ಕೊಳ್ಳೋದು ಅಂತ. ಅಂದ್ರೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಲ್ವಾ ನಿನಗೆ? ಅಲ್ಲಿ ಬಾಟ್ಲಿದೆ, ಅದ್ರ ಮಾತು ಕೇಳು. ಮೊದ್ಲಿಂದನೂ ನನಗೂ ಹೆಣ್ಣಿಗೂ ಆಗ್ಬರಲ್ಲ. ಹೆಣ್ಣು ಹೇಳ್ತಾಳೆ ಕುಡ್ಕೊಂಡು ಮನೆಗೆ ಬರಬೇಡ ಅಂತ, ನಾನು ಹೇಳ್ತೀನಿ ಕುಡ್ದಾಗ ಮನೆಗೆ ಹೋಗ್ಬೇಡ ಅಂತ. ಅದಕ್ಕೆ ನನಗೂ ಅವ್ರಿಗೂ ಆಗ್ಬರಲ್ಲ. ಹೇಳೋದು ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಷ್ಟ. ಚಾಯ್ಸ್ ಇಸ್ ಯುವರ್ಸ್. ದಿಸ್ ಈಸ್ ಒರಿಜಿನಲ್ ಚಾಯ್ಸ್. ನನ್ನ 6th ಸೆನ್ಸ್ ಹೇಳ್ತಾ ಐತೆ, ಅವಳು ಪಕ್ಕ ಮತ್ತೆ ಕಾಲ್ ಮಾಡೇ ಮಾಡ್ತಾಳೆ. ನಿಂಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಇನ್ನೊಂದು 10 ನಿಮಿಷದಲ್ಲಿ ನೀನು ಇಲ್ಲಿರ್ಬೇಕು ಅಷ್ಟೇ. ಏನಾದ್ರೂ ಒಂದು ಹೇಳು. ಏನ್ ಮಾಡೋದು? ಅದೇ ಆ ಗೋಲ್ಡನ್ ವರ್ಡ್ ಹೇಳ್ಬಿಡು. ಯಾವುದು? ಅದೇ ನಾನು ಯಾವಾಗಲೂ ನಿಂಗೆ ಹೇಳ್ತಿರ್ತೀನಲ್ಲ, ಹೇಳ್ಬಿಡು. ಬೇಡ, ಭಯ ಆಯ್ತಿದೆ. ಹುಲಿ ತರ 3 ದಿವಸ ಬದುಕಿದ್ರೆ ಪರವಾಗಿಲ್ಲ, ಇಲ್ಲಿ ತರ 100 ದಿವಸ ಬದುಕಬಾರ್ದು. ಹೇಳು. ಏನಾದ್ರೂ ಹೇಳು. ಬ್ರೇಕಪ್. ಮನ್ಸು ಹಗೂರ ಆಯ್ತು. ಸದ್ಯ ನನ್ನ ಕ್ಯಾರೆಕ್ಟರ್ನ ಎಲ್ಲಿ ಸಾಯಿಸ್ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ, ಬದುಕಂಡೆ. ಈ ಲವ್ ಬ್ರೇಕಪ್ ಅನ್ನೋದು ಆಪರೇಷನ್ ಆಗಿ ಡಿಸ್ಚಾರ್ಜ್ ಆಗಿರೋ ಪೇಷಂಟ್ ಇದ್ದಂಗೆ. ಪ್ರೀತಿ ಅನ್ನೋ ನೋವಿಲ್ದೆ ಹೋದ್ರು ನೆನ್ಪು ಅನ್ನೋ ಹಳೆಗಾಯ್ದು ಗುರ್ತು ಮಾತ್ರ ಕಾಡೇ ಕಾಡುತ್ತೆ. ಲೇ ಮಗ ಬಂದೆ. ಟೈಮ್ ಆಯ್ತು, ಬಾರ ಆಚೆ. ಬಂದೆ 5 ನಿಮಿಷ ಬಂದೆ. ಬೇಗ ಬಾರ. ಏನ್ ಮೇಕಪ್ ಮಾಡ್ಕೋತಾ ಇದ್ಯಾ? ಗೊತ್ತಾಗ್ಬಿಡ್ತಾ, ಬಂದೇ ಇರು. ಟೈಮ್ ಬೇರೆ ಆಗ್ತಿದೆ ಮಗ. ಬಂದ ಸ್ವೀಟ್ ತಗೊಳ್ಳೋ. ಏನಕ್ಕ ಈ ಸ್ವೀಟು? ಕೆಲ್ಸ ಸಿಕ್ತಮ್ಮ, ವರ್ಷಕ್ಕೆ 5 ಲಕ್ಷ. ಎಷ್ಟೇಳು? 5 ಲಕ್ಷ ಪ್ಯಾಕೇಜು. ಲೈಫ್ ಸೆಟ್ಲ್ ಆಯ್ತು ಅನ್ಕೋ. ಇನ್ ಲೈಫಲ್ಲಿ ಯಾವ ಟೆನ್ಷನ್ ಇರಲ್ಲ. ಒಂದ್ ನಿಮಿಷ. ವರ್ಷಕ್ಕೆ 5 ಲಕ್ಷ ಹಂಗಂದ್ರೆ ತಿಂಗಳಿಗೆ ಎಷ್ಟಾಯ್ತು? ಒಂದ್ 40,000 ಅನ್ಕೋ ಮಗ. ಫುಲ್ ಆರಾಮು. 1-2 ತಿಂಗಳಾದ್ಮೇಲೆ ಮದುವೆ ಆಗ್ಬಿಟ್ಟು ಮಕ್ಳು ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ಇನ್ಯಾವ ಸಮಸ್ಯೆನೂ ಬರಲ್ಲ. ಲೇ ದಡ್ಡ, ಇವಾಗ್ಲಿಂದಾನೆ ಆಕ್ಚುಲಿ ಸಮಸ್ಯೆ ಸ್ಟಾರ್ಟ್ ಆಗದ್ ನಿನಗೆ. ಸಮಸ್ಯೆನಾ? ಏನೋ ಮಾತಾಡ್ತಾ ಇದ್ಯಾ? ನೋಡ, 40,000 ಸಂಬಳ ಬರ್ತಿದೆ ಅನ್ನೋ ಜೋಶಲ್ಲಿ ನೀನು EMI ಮೇಲೆ ಹೊಸ ಐಫೋನು, ಹೊಸ ಬೈಕ್ ಎಲ್ಲ ತಗೋತ್ಯಾ. ಅವಾಗ ನಿನ್ ಕಮಿಟ್ಮೆಂಟ್ಸ್ಗಳು ಜಾಸ್ತಿ ಆಯ್ತವೆ. ಇರೋ ಕಂಪ್ನಿಲಿ ಕೆಲಸ ಬಿಟ್ಟು ಹೊಸ ಕಂಪ್ನಿಗೆ ಸೇರ್ಕೋತ್ಯಾ. ಅಲ್ಲಿ 80,000 ರೂಪಾಯಿ ಕೊಡ್ತಾರೆ. ಖುಷಿ ಆಗ್ಬೇಡ ಇರು ರಾಜ. 80,000 ರೂಪಾಯಿ ಜಾಸ್ತಿ ಆದ್ರೆ ನಿನ್ ಶೋಕಿಗಳು ಜಾಸ್ತಿ ಆಯ್ತವೆ. ಅವಾಗ ನಮ್ಮ ಊರಿಗೆ ಈಟಿಗೆ ಬಂದೈತೆ ಅಂತ ಅನ್ಬಿಟ್ಟು ನಿಮ್ಮ ಮನೇಲಿ ಹುಡುಗಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಹುಡುಗಿ ನೋಡಕ್ ನೀನ್ ಬೈಕಲ್ಲಿ ಹೋಗ್ತ್ಯಾ? ಸ್ಟೇಟಸ್ಸು
ಡಿಗ್ನಿಟಿ ಬಿಲ್ಡಪ್ ಸಾಲನ ಸೂಲನ ಮಾಡ್ಬಿಟ್ಟು ಒಂದ್ ಹೊಸ ಕಾರ್ ತಗೊಂಡ್ ಹೋಗ್ತೀಯ. ಅವಳನ್ನ ಕಂಡ್ ಕಡೆ ಎಲ್ಲ ಸುತ್ಸಿ ಅವಳಿಗೆ ಕೇಳಿದ್ನೆಲ್ಲ ಕೊಡಿಸ್ತೀಯ. ನೀನ್ ಓನನ್ನ ನಲ್ಲೆ ಅಂದ್ರೆ ನಾನೇ ನಿನ್ನ ಕಬ್ಬಿನ ಜೊಲ್ಲೆ ಅಂತ ಓಡ್ ಬಂದು ಅಂಟ್ಕೋತಾಳೆ. ನೀವಿಬ್ರು ಸೆಟ್ಲ್ ಆಗೋ ಅಷ್ಟಲ್ಲಿ ನಿನ್ ಸಂಬಳ 1-1.5 ಲಕ್ಷ ಆಗಿರ್ಬೋದು. ಆಮೇಲೆ 10 ಕಂಪ್ನಿಯಿಂದ ಕಾಲ್ ಬರುತ್ತೆ, ಸರ್ ಪರ್ಸನಲ್ ಲೋನ್ ಬೇಕಾಗಿತ್ತ ಸರ್ ಕ್ರೆಡಿಟ್ ಕಾರ್ಡ್ ಬೇಕಾಗಿತ್ತ ಸರ್ ಅಂತ. ಕ್ರೆಡಿಟ್ ಕಾರ್ಡ್ ತಾನೇ ಪರ್ಸನಲ್ ಒಂದು ವಿಸಿಟಿಂಗ್ ಕಾರ್ಡ್ ತರ ಬಿದ್ದಿರುತ್ತೆ ಅಂತ ನೀನ್ ತಗೋತ್ಯಾ. ನೀನ್ ಯೂಸ್ ಮಾಡದೆ ಹೋದ್ರು ನಿನ್ ಹೆಂಡತಿ ಸುಮ್ನಿರ್ತಾಳ. ಕಂಡ್ ಕಡೆ ಎಲ್ಲ ಶಾಪಿಂಗ್ ಅಂತ ಉಜ್ಜಾಡ್ತಾಳೆ. ಅಸಾಲ್ತು ಅಂತ ಅನ್ಬಿಟ್ಟು ವರ್ಷಕ್ಕೊಂದೊಂದು ಫಾರಿನ್ ಟ್ರಿಪ್, ವಾರಕ್ಕೊಂದೊಂದು ಕ್ಯಾಂಡಲ್ ಲೈಟ್ ಡಿನ್ನರು. ಒಂದ್ಸರಿ ನೋಡಿದ್ರೆ ಹಿಲ್ ಸ್ಟೇಷನ್ ಅಂತಾಳೆ, ಇನ್ನೊಂದ್ಸರಿ ನೋಡಿದ್ರೆ ಫಾಲ್ ಸ್ಟೇಷನ್ ಅಂತಾಳೆ, ಒಂದ್ಸರಿ ನೋಡಿದ್ರೆ ಬೀಚ್ ಕಡೆಗೆ ಅಂತಾಳೆ, ಇನ್ನೊಂದ್ಸರಿ ನೋಡಿದ್ರೆ ಕೆರೆ ಕಡೆಗೆ ಅಂತಾಳೆ. ಇಷ್ಟೆಲ್ಲಾ ಮಾಡೋ ಅಷ್ಟಲ್ಲಿ ನಿನ್ ಜೀವನ ಅರ್ದು ಊರ್ ಬಾಗ್ಲಾಗಿರುತ್ತೆ. ಅವಾಗ ನಿಮ್ಮಿಬ್ರು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಗೊತ್ತಾ? ನೀ ಕಾಫಿ ಕುಡಿಯೋಣ ಅಂತಂದ್ರೆ ಅವ್ಳು ಟೀ ಕುಡಿಯೋಣ ಅಂತಾಳೆ, ಅವ್ಳು ಟೀ ಕುಡಿಯೋಣ ಅಂದ್ರೆ ನೀ ಕಾಫಿ ಕುಡಿಯೋಣ ಅಂತ. ಸರಿ ಅವ್ಳು ಹೇಳ್ದಂಗೆ ಟೀ ಕುಡಿಯೋಣ ಅಂತ ಹೋದ್ರೆ ಎರಡೂ ಬೇಡ ಜ್ಯೂಸ್ ಕುಡಿಯೋಣ ಅಂತಾಳೆ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ ಇರ್ಬೇಕಾದ್ರೆ ಅವಳು ನೀವ್ ಯಾಕೋ ಮದ್ವೆ ಮುಂಚಿಂತಾರೋ ಇಲ್ಲಪ್ಪ ನನ್ ಮೇಲೆ ನಿಮ್ ಪ್ರೀತಿನೇ ಕಡಿಮೆ ಆಗಿದೆ, ನಮ್ ಇಬ್ರಲ್ಲೂ ಹೊಂದಾಣಿಕೆನೇ ಇಲ್ಲ ಅಂತ ಅನ್ಬಿಟ್ಟು ಡೈವರ್ಸ್ ಕೇಳ್ತಾಳೆ. ಡೈವರ್ಸ್ ಏನ್ ಸುಮ್ಮನೆ ಕೇಳ್ತಾಳೆ, 70% ಜೀವನಾಂಶ ಕೇಳ್ತಾಳೆ. ಅದನ್ನೆಲ್ಲ ಕೊಟ್ಟು ಸೆಟ್ಲ್ಮೆಂಟ್ ಮಾಡೋ ಅಷ್ಟರಲ್ಲಿ ನಿನ್ನ ಹತ್ರ ಉಳಿಯೋದು ಎಷ್ಟು ಅಂತ ಅಂದ್ಕೊಂಡಿದ್ಯಾ? ಕೇವಲ 20,000 ರೂಪಾಯಿ ಅಷ್ಟೇ. ಅದ್ ನಿನ್ ಕರೆಂಟ್ ಸಂಬಳಕ್ಕಿಂತ ಕಡಿಮೆ. ಮದ್ವೆ ಬೇಕೇನೋ? ಮಗ ಒಂದ್ ಕೆಲ್ಸ ಮದ್ವೆಯಿಂದ ಇಷ್ಟೆಲ್ಲ ಆಗುತ್ತಾ? ಹಂಗಂದ್ರೆ ಒಂದ್ 2 ವರ್ಷ ಮದ್ವೆ ಆಗಲ್ಲ ಕಣೋ. ಹೇಳ ಅಮಾಸೆ, ಬೇಗ ರೂಮ್ ಹತ್ರ ಬಂದ್ಬಿಡ್ರೋ. ಅಮಾಸೆ ರೂಮ್ ಹತ್ರ ಕರಿತವ್ ಬರ್ತೀಯಾ? ನಂಗೆ ಕೆಲ್ಸ ಆಯ್ತು ಕಣೋ. ಏನಾ? ಏನಿಲ್ವೋ, ನಿಮ್ಗೊಂದ್ ಪಾರ್ಟಿ ಕೊಡ್ಸೋಣ ಅಂತ. ಏನಂದೆ ಇನ್ನೊಂದ್ ಸರಿ ಹೇಳು. ಅದೇ ಕಣ್ರೋ, ನಿಮ್ಗೆ ಸರ್ಪ್ರೈಸ್ ಪಾರ್ಟಿ ಕೊಡ್ಸಕ್ಕೆ MRP ಹತ್ರ ಬಂದಿದ್ದೀನಿ. ನಿಮ್ಗೆ ಬಿಯರ್ ಬೇಕಾ ಹಾಟ್ ಡ್ರಿಂಕ್ಸ್ ಬೇಕಾ? ಮಗ ಹಾಟ್ ಡ್ರಿಂಕ್ಸ್ ತಗೊಂಬೇಡ, ಬಿಯರ್ ತಗೋ. ಏನೋ ಕೆಲ್ಸ ಇದೆ ಅಂದೆ. ಮಗ ಎಣ್ಣೆ ಹೊಡೆಯೋದ್ರ ಮುಂದೆ ಬೇರೆ ಯಾವ ಕೆಲ್ಸನಾ? ಆಯ್ತು ಸರಿ ಬರ್ತೀವಿ ಬಿಡು. ಬೇಗ ಬನ್ರೋ. ಮಗ ಇವತ್ ನಾನು ಯಾವ ರೇಂಜ್ ಕುಡಿತೀನಿ ಅಂದ್ರೆ ಆ ಬಿಯರ್ ಓನರ್ ಫಾರಿನಿಂದ ಉಡ್ಕೊಂಡ್ಬಿಡ್ಬೇಕು. ಇವತ್ ನಾನು ಸಾಲ ತೀರ್ತಲ್ಲ ಅಂತ. ನಿನ್ ದುಡ್ಡಲ್ಲಾದ್ರೆ 10 ರೂಪಾಯಿ ಕೊಟ್ಬಿಟ್ಟು ಅರ್ಧ ಲೀಟರ್ ಬಿಸ್ಲಾರಿ ನೀರ್ನು ಕುಡಿಯಲ್ಲ. ಕಂಡೋರ್ ದುಡ್ಡಲ್ಲಾದ್ರೆ ಬಿಂದಿಗೆ ಗಟ್ಲೆ ಬಿಯರ್ ಕುಡಿತೀಯ ಅಲ್ವಾ? ನಿಮ್ ಫ್ರೆಂಡ್ಸ್ ಹಿಂಗೇನಾ? ರೆಡಿ ಅಮಾಸೆ, ಅಮಾಸೆ ಅಮಾಸೆ ಆಗ್ಲ ತೆಗಿಯೋ. ತೆಗಿಯಲ್ಲ ಕಣ. ಫಸ್ಟ್ ನೈಟ್ ಅಲ್ಲಿ ಹೆಣ್ ಮುಂದೆ ಬಾಟಲ್ ಓಪನ್ ಆಗದೆ ಇರೋ ಎಣ್ಣೆ ಮುಂದೆ ಜಾಸ್ತಿ ಹೊತ್ತು ಕುತ್ಕೋಬಾರ್ದು. ನನ್ ಮಾತ್ ಕೇಳೋ, ಬಾಗ್ಲು ತೆಗಿಯಪ್ಪ ಅಮಾಸೆ. ನೀನ್ ಏನಾದ್ರೂ ಮಾಡ್ಕೊಳ್ಳೋ, ನಾನ್ ಮಾತ್ರ ಬಾಗ್ಲು ತೆಗಿಯಲ್ಲ. ಎಲ್ಲಿಟ್ಟಿದೀನಿ ಕಾಣಿಸ್ತಾನೆ ಇಲ್ವಲ್ಲ? ಏನೋ ಸೌಂಡ್ ಬರ್ತೈತ್ ಕಣೋ. ಮಗ ನಾವ್ ಬರೋದ್ ಲೇಟ್ ಆಯ್ತು ಅಂತ ಒಬ್ನೇ ಕುತ್ಕೊಂಡ್ ಕುಡಿತಾವನೆ ಅನ್ಸುತ್ತೆ. ಹೇಳಕ್ಕಾಗಲ್ಲ ಗುರು, ಇದ್ರು ಇರ್ಬೋದು, ಬಾ ನೋಡೋಣ. ಬಂದ್ವಿ ಇರು ನನ್ ಮಗನೇ. ಎಣ್ಣೆ ಹೊಡೆಯಕ್ ಕರೆದ್ಬಿಟ್ಟು ಏನ್ ಮಾಡ್ತಾವ್ ನನ್ ಮಗ ಬಾಗ್ಲ ಹಾಕೊಂಡು? ಬಂದ್ರಾ? ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನೀವೇನೋ ಬಂದ್ಬಿಟ್ರಿ, ನಾನ್ ಹೋಗೋ ಟೈಮ್ ಬಂದಾಯ್ತು. ಬಾಯ್. ಏನ್ ಮಾಡ್ತಿದ್ಯೋ? ಬಾಗ್ಲು ತೆಗಿಯೋ. ಸ್ವರ್ಗದ ಬಾಗ್ಲು ನನ್ಗೋಸ್ಕರ ತೆಕ್ಕೊಂಡ್ ಕಾಯ್ತಾ ಇರುವಾಗ ಈ ಬಾಗ್ಲು ಯಾರು ತೆಗಿತಾರ? ಬಾ, ತಮಾಷೆ ಮಾಡಕ್ ಟೈಮ್ ಇಲ್ಲ, ಇಳಿದು ಬಂದ್ ಫಸ್ಟ್ ಬಾಗ್ಲು ತೆಗಿ. ನಂಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಬಾಗ್ಲು ತೆಗಿತೀನಿ. ಏನ್ ಹೆಲ್ಪ್? ನನ್ ಪ್ರೀತಿ, ನನ್ ಮೊಹಬ್ಬತ್, ನನ್ ಪ್ಯಾರ್ಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಬಾಗ್ಲು ತೆಗಿ. ಯಾವನ ಹತ್ರ ಏನ್ ಕೇಳ್ತಾ ಇದ್ಯೋ? ಆನಂದ್ ಮಂಗೆ ಲವ್ ಹೋದ್ರೆ ಆಗಲ್ಲ, ಅವನ ಹತ್ರ ಲವ್ ಹೆಲ್ಪ್ ಕೇಳ್ತಾ ಇದ್ಯಾ? ಈಗೇನು ಹೆಲ್ಪ್ ಮಾಡಲ್ವಾ? ಆಗಲ್ಲ. ಮಾಡಲ್ವಾ? ಆಗಲ್ಲ. ಸರಿ ಬಿಡು, ನಾನ್ ಸಾಯ್ತೀನಿ, ನೀವ್ ಜೈಲ್ಗೆ ಹೋಗಿ. ಇವನ್ ಸತ್ರ ನಾವ್ಯಾಕೋ ಜೈಲ್ಗೆ ಹೋಗ್ತೀವಿ? ಏನ್ ಮಾತಾಡ್ತಾನ ದಡ್ಡ ಅವನು? ಅದೇ ಪಾಯಿಂಟ್. ನಾನ್ ಸತ್ತಾಗ ಪೊಲೀಸ್ ಅವ್ರು ಬರ್ತಾರಾ? ಕಾಲ್ ಡೀಟೇಲ್ಸ್ ಚೆಕ್ ಮಾಡ್ತಾರಾ? ಮಾಡ್ತಾರೆ. ನನ್ ಲಾಸ್ಟ್ ಕಾಲ್ ಯಾರಿಗ್ ಹೋಗಿರೋದು? ದಡ್ಡ. ನಾನ್ ಸಾಯೋ ಟೈಮಲ್ಲಿ ಒಂದೇ ಲೊಕೇಶನ್ ಅಲ್ಲಿ ಯಾರಿರೋದು? ಅದೇ ನನ್ ಸಾವ್ಗ್ ನೀವೇ ಕಾರಣ ಅಂತ ನಿಮ್ನ ಎತ್ತ ಹಾಕೊಂಡ್ ಹೋಯ್ತಾ ಇರ್ತಾರೆ. ನಾನೇನೋ ಸತ್ತೋಗ್ಬಿಡ್ತೀನಿ, ಆದ್ರೆ ನೀವು ಬದುಕಿದ್ದು ಸಾಯ್ತಿರಲ್ರೋ. ಪಾಪ ನನ್ ಮಗನೇ. ಮಗ ಈ ನನ್ ಮಗ ಜೈಲ್ ಕರ್ಕೊಂಡೋಗಿ ಮುದ್ದೆ ಮುಡ್ಸತ್ತಾರ ಅವನೇ. ಏನೋ ಒಂದ್ ಮಾಡು. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೋಡೋ, ಇವತ್ ಮೊದ್ಲೇ ಅಮಾವಾಸ್ಯೆ, ನನ್ನ ಹೆಸರು ಅಮಾವಾಸ್ಯೆ. ದೆವ್ವ ಆಗಿ ಬಂದ್ ಕಾಡ್ಬಿಡ್ತೀನಿ, ಬೇಗ ಹೇಳಿ. ಆಯ್ತು, ಹೆಲ್ಪ್ ಮಾಡೋಣ. ಫಸ್ಟ್ ಇಳ್ದ್ಬಿಟ್ಟು ಬಾ ನೀನು. ಪಕ್ಕ ಮಾಡ್ತೀರಾ? ಅಲ್ಲಲ್ಲ ಕಣೋ, ಆ ಕಡೆಯಿಂದ ಇಳ್ದ್ಬಿಟ್ಟು ಬರೋ. ಒಂದ್ ಸ್ಮಾಲ್ ಮಿಸ್ಟೇಕ್ ಆಗೋಯ್ತು. ನನ್ನ ಮಗನೇ ಅದಕ್ಕೆ ದೊಡ್ಡವ್ರು ಹೇಳೋದು, ಎಣ್ಣೆ ಪಾರ್ಟಿ ಕರೆದ ತಕ್ಷಣ ಹಿಂದೆ ಮುಂದೆ ನೋಡದೆ ಹೋಗ್ಬಾರ್ದು ಅಂತ. ವಿಷಯ ತಿಳ್ಕೊಂಡು ಹೋಗ್ಬೇಕು ಫಸ್ಟ್. ಸರಿ ಪಾಪ. ಪಾಪ ಮಿಕಗಳು ಹೆಂಗ್ ಕೂತಿದ್ದೇವೆ. ನಿನ್ನ ಮಾತು ಕಟ್ಕೊಂಡು ಸ್ವೀಟು ಎಷ್ಟು ಬಂದೆ. ನಾನು ಮಗನ ಎಣ್ಣೆ ಪಾಟಿ ಕೊಡ್ತೀನಿ ಅಂತ ಅನ್ಬಿಟ್ಟು ಕಡಲೆ ಬೀಜ ತಿನ್ಕೊಂಡ್ ಮಲಗಿದ್ಯಾ? ಉಳ್ಕೊಂಡೋಗಿ ಸತ್ತೋಗ್ಬಿಡ್ತೀನಿ. ಫಿಂಗರ್ ಪ್ರಿಂಟ್ಸ್ ನಿಂದೇ ಇರುತ್ತೆ, ಪೊಲೀಸ್ ಅವ್ರು ಬಂದು ಎತ್ಕೊಂಡು ಹೋಯ್ತಾರೆ. ಏನ್ ಹೇಳಿದ್ರು ಸಹಾಯ ಮಾತಾಡ್ತಾನಲ್ಲ ಮಾರಾಯ. ಲೋ ಮಗ, ನಾನ್ ನಿಮ್ಗೆ ಬ್ಲಾಕ್ ಮೇಲ್ ಮಾಡಿದೆ ಅಂತ ನಿಮ್ಗೆ ಕೋಪ ಇರ್ಬೋದು, ಬೇಜಾರಾಗಿರ್ಬೋದು, ಆದ್ರೆ ನಮ್ ಪ್ರೀತಿಗಿರೋ ಪವರ್ ಏನು ಅಂತ ಗೊತ್ತೇನೋ ನಿಮ್ಗೆ? ನನ್ ಪವರ್ ತೋರ್ಸ್ತಾ ನೋಡ್ತೀಯಾ? ಇಲ್ಲಿಂದ ಬಿದೋಗ್ಬಿಡ್ತೀನಿ, ನೋಡ್ತೀಯಾ? ಆಯ್ತು, ಅದೇನ್ ಹೇಳಪ್ಪ. ಲೇ,
ಒಂದು ಒಣಗೋಗಿರೋ ಮರದ ಹತ್ರ ಹೋಗಿ ಒಣಗೋಗಿರೋ ಎಲೆ ತಗೊಂಡು ಅದ್ರ ಮೇಲೆ ಅಮಾವಾಸ್ಯೆ ಪ್ರೀತಿ ಅಂತ ಬರ್ದು ಆ ಮರದ ಮೇಲೆ ಇಟ್ಬಿಟ್ಟು ಬಂದ್ರೆ ಆ ಮರ ಚಿಗುರೊಡ್ದು ಹಸಿರಾಗ್ಬಿಡುತ್ತೆ ಕಣೋ, ಹಸಿರಾಗ್ಬಿಡುತ್ತೆ. ಲೇ ಒಲೆ ಮುಂದೆ ಉಚ್ಚೆ ಓದ್ಬಿಟ್ಟು ಬಿಟ್ಟು ಉಪದೇಶ ಕೊಡಕ್ ಬರ್ಬೇಡ. ಅದೇನ್ ನಿನ್ ಲವ್ ಮ್ಯಾಟರ್ ಅಂತ ಡೈರೆಕ್ಟ್ ಆಗಿ ಹೇಳಪ್ಪ. ಅದು ನಾನು ಜಿಮ್ಗೆ ಹೋಗ್ತಿದ್ದಾಗ. ಜಿಮ್ಗೆ ನೀನು? ಲೇ ಜಿಮ್ಗೆ ಹೋಗ್ತಿದ್ದೆ ಅಂದೆ, ವರ್ಕೌಟ್ ಮಾಡ್ತಿದ್ದೆ ಅನ್ನ. ಅಲ್ಲಿ ನಾನು ಬೇರೆನೇ ವರ್ಕೌಟ್ ಮಾಡ್ತಿದ್ದೆ. ಏನು ಇತ್ತೀಚೆಗೆ ಜಿಮ್ ಕಡೆ ಬರ್ಲೇ ಇಲ್ಲ, ನೀವು ಜಿಮ್ಗೆ ಬರ್ತಿಲ್ಲ ಅಂತ ನಾನು ಜಿಮ್ಗೆ ಹೋಗೋದ್ ಬಿಟ್ಬಿಟ್ಟೆ. ಐ ಮಿಸ್ ಯು ಸೋ ಮಚ್ ಗೊತ್ತಾ? ನಾನ್ ಕೂಡ ನಿನ್ನ ತುಂಬಾ ಮಿಸ್ ಮಾಡ್ಕೊಂತ ಇದ್ದೀನಿ. ಹೌದಾ, ಬನ್ನಿ ಹಾಗಾದ್ರೆ ಪಾರ್ಕ್ ಅಲ್ಲಿ ಸಿಗೋಣ. ಬರಕ್ ಆಗಲ್ಲ, ಬರೋದು ಇಲ್ಲ. ನಾನ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ನೀನ್ ಹೂ ಅಂದಿದ್ದೀನ ನಾನು ಹಾ ಅನ್ಕೊಂಡ್ ಮಾಡ್ತೀನಿ. ನನ್ನ ಹತ್ರ ಹೇಳು. ನಿಂಗೊಂದ್ ವಿಷಯ ಗೊತ್ತಾ? ಏನು? ನಿನ್ಗೋಸ್ಕರ ನನ್ ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ. ಸೋ ಸ್ವೀಟ್. ಐ ಲವ್ ಯು ಕಣೋ. ಐ ಲವ್ ಯು ಟೂ ಕಣೆ. ಇವಾಗ ಹೇಳು, ಏನ್ ನಿನ್ ಪ್ರಾಬ್ಲಮ್? ಚಿಟ್ಕೆ ಹೊಡಿದ್ರೆ ಸಾಲ್ವ್ ಮಾಡ್ತೀನಿ. ನಮ್ಮ ಮನೇಲಿ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಈ ವಾರನೇ ಮದ್ವೆ ಅಂತೆ. ಮದ್ವೆ ಫಿಕ್ಸ್ ಆಗಿದ್ಯಾ? ನೀವು ಓಕೆ ಅಂದ್ಬಿಟ್ರಾ? ಇಲ್ಲ, ಇಷ್ಟ ಇಲ್ಲ ಅಂದಿದ್ದಕ್ಕೆ ಮನೇಲಿ ಕೂಡಾಕ್ಬಿಟ್ಟಿದ್ದಾರೆ. ಕೂಡಾಕಿದ್ದಾರೆ? ನಾನೇನಾದ್ರೂ ಅವ್ರನ್ನ ಮದ್ವೆ ಆದ್ರೆ ಸತ್ತೇ ಹೋಗ್ತೀನಿ. ಅಳ್ಬೇಡಿ ಅಳ್ಬೇಡಿ, ಪ್ಲೀಸ್ ಅಳ್ಬೇಡಿ. ನಿಮ್ ಕಣ್ಣಲ್ಲಿ ನೀರ್ ಬಂದ್ರೆ ನನ್ ಕಣ್ಣಲ್ಲಿ ರಕ್ತನೇ ಬರುತ್ತೆ. ಈಗೇನು ನಿಮ್ಮನ್ನ ಆ ಮನೆಯಿಂದ ಕರ್ಕೊಂಡ್ ಬರ್ಬೇಕು ತಾನೆ? ಅಲ್ಲಿಂದ ನಿಮ್ಮನ್ನ ಎಸ್ಕೇಪ್ ಮಾಡಿಸ್ಬೇಕು ತಾನೆ? ನಾನ್ ಮಾಡ್ತೀನಿ. ನೀನ್ ಅನ್ಕೊಂಡಂಗ್ ಈಸಿ ಅಲ್ಲ ನನ್ ಮನೆಯಿಂದ ಕರ್ಕೊಂಡ್ ಹೋಗೋದು. ನನ್ ಫ್ರೆಂಡ್ಸ್ನು ಕರ್ಕೊಂಡ್ ಬರ್ತೀನಿ. ಅಯ್ಯೋ ಪಾಪ, ನಮ್ಮಿಂದಾಗ ಅವ್ರಿಗೆ ಕಷ್ಟ. ಅದು ರಿಸ್ಕ್ ಅಲ್ಲ, ಅವ್ರ ಕರ್ತವ್ಯ. ನಿನ್ಗೆ ಅಷ್ಟೊಂದ್ ಜನ ಕ್ಲೋಸ್ ಫ್ರೆಂಡ್ಸು ಬೆಸ್ಟ್ ಫ್ರೆಂಡ್ಸು ಅಂತ ಇರ್ಬೇಕಾದ್ರೆ ನಮ್ಮನ್ನ ಯಾಕೋ ಸೆಲೆಕ್ಟ್ ಮಾಡ್ಕೊಂಡೆ? ಹಾಗೇನಿಲ್ಲ ಮಗ, ನಿಮ್ಗೂ ಮುಂಚೆ ಒಂದ್ 2-3 ಜನ ಹತ್ರ ಈ ಪ್ಲಾನ್ ಟ್ರೈ ಮಾಡ್ದೆ. ಅವ್ರು ಎಂತ ಪ್ರಚಂಡ್ರು ಗೊತ್ತಾ? ನನ್ ಮುಂದೆ ಚೇರ್ ಹಾಕೊಂಡ್ ಕೂತ್ಕೊಂಡ್ಬಿಟ್ಟು ಸಾಯಿ 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 ನೀನೇನಕೊಳ್ಳೋ ತನಕ ನಾವು ಹೋಗಲ್ಲ ಅಂತ ಕೂತ್ಕೊಂಡ್ಬಿಡದ. ಅದಕ್ಕೆ ನಾವು ಸೆಡೆ ನನ್ ಮಕ್ಳು, ಗೂಬ್ ನನ್ ಮಕ್ಳು, ಬಕ್ರಾ ನನ್ ಮಕ್ಳು ಅಂತ ನಮಗೆ ಹೇಳ್ತಾನ ಮಗ. ಮೂಗ್ ಹೇಳ್ತಾ ಇಲ್ಲ ಅವನು, ನಿನಗೆ ಹೇಳ್ತಾ ಇರೋದು. ಹಂಗಲ್ಲ ಕಣೋ, ನಮ್ ಇಡೀ ಫ್ರೆಂಡ್ ಸರ್ಕಲ್ ಅಲ್ಲಿ ನಂಗೆ ಏನಾದ್ರೂ ಆಗುತ್ತೆ ಅಂದ್ರೆ ಸ್ವಲ್ಪ ಆದ್ರೂ ಕರುಣೆ ತೋರ್ಸೋದು ಇವನೊಬ್ನೇ. ಇವನ್ ಒಂದ್ಸರಿ ಮಾತ್ ಕೊಟ್ರೆ ಮುಗೀತು, ಆ ಮಾತ್ ತಪ್ಪಿದ ಇತಿಹಾಸದಲ್ಲೇ ಇಲ್ಲ ಅಂತ ನಮ್ ಇಡೀ ಫ್ರೆಂಡ್ ಸರ್ಕಲ್ಗೆ ಗೊತ್ತು. ಅದಕ್ಕೆ ಇವ್ನ ಮಿಕ ಮಾಡೋಣ ಅಂತ, ಅಲ್ಲ ಹೆಲ್ಪ್ ಕೇಳೋಣ ಅಂತ ಬಂದೆ ಅಷ್ಟೇ. ಸರಿ ಕಣಪ್ಪ, ಹೆಲ್ಪ್ ಮಾಡ್ತೀರಲ್ಲ? ಅಮಾಸೆ, ನೀನು ದೇವ್ರಂತ ಮನ್ಸ, ಆದ್ರೆ ನಾಯಿ ಅಂತ ಬುದ್ಧಿ. ಇಂತ ಕಿತ್ತೋಗಿರೋ ಬ್ಲಾಕ್ ಮೇಲ್ ಐಡಿಯಾ ಮಾಡ್ಕೊಂಡಿದ್ರು ಫ್ರೆಂಡ್ಶಿಪ್ ಇಷ್ಟೊಂದು ಬೆಲೆ ಕೊಡ್ತಿದ್ಯಲ್ಲ, ಅದಕ್ಕಾದ್ರೆ ಹೆಲ್ಪ್ ಮಾಡ್ತೀನಿ ಬಿಡ. ಬರ್ರೋ, ಅವಳನ್ನ ಹೆಂಗ್ ಎತ್ತಾಕೊಂಡ್ ಬರೋದು, ಅವಳನ್ನ ನಾವೆಲ್ಲ ಹೆಂಗ್ ಮದ್ವೆ ಆಗೋದಂತ ಪ್ಲಾನ್ ಮಾಡೋಣ. ನಾವಲ್ಲ, ನೀನು ಒಬ್ನೇ ಏನೋ ಒಂದು ಪ್ಲಾನ್ ಹೇಳ್ರ. 3 ಜನ ಸೇರ್ಕೊಂಡು ಹಿಂಗೆ ಸುತ್ತಾಡ್ಕೊಂಡು ಏನ್ ಮಾಡೋಣ ಅಂತಂದ್ರೆ ಮನೆ ಅಮಾಸೆ ಹಿಡಿಯೋದಿದ್ಯಾ, ಸರಿಯಾಗಿ ಹಿಡಿಯೋದನ್ನ ಹಿಡಿದಿದ್ಯಾ ಬಿಡು. ಪ್ಲಾನ್ ನಾನು ಹೇಳ್ತೀನಿ. ಅಯ್ಯೋ ಪ್ಲಾನಿಂಗ್ ನಾನು ಎಕಡೆ ಸಿಗಾಕ ಮಕ ಮುಚ್ಕೋ ಫಸ್ಟ್. ಇಂಥ ಮನೆ ಹೆಣ್ಮಕ್ಳೆಲ್ಲ ಇಂಥ ನನ್ನ ಮಕ್ಳಿಗೆ ಬಿಡೋದು. ಬಂದಿರೋ ಯಾರು ಏನು ಮಾಡುವರು ಬಾಯ್ಸ್? ಬರೋ ಬೇಗ. ಸೈಲೆಂಟ್ ಆಗಿ ನಿಂತಿರಿ. ಫಸ್ಟ್ ನಾನು ಹೋಗಿ ಆಮೇಲೆ ನಾನು ಬರೋರ್ಗ ಇಲ್ಲೇ ರೀ. ಕಬ್ಣ ಗಿಬ್ಣ ಕದ್ಬಿಟ್ರಿ. ಇಲ್ಲೇ ಎಲ್ಲೋ ಇತ್ತಲ್ಲ ಮಗ, ಎಲ್ಲೂ ಇಲ್ಲ ಅಲ್ವಾ? ಹುಡುಗಿರಂದ್ರೆ ಸಾಕು ಬಂದ್ಬಿಡ್ತಾ ನನ್ ಮಗ. ಹುಷಾರು ಎತ್ತಿಗಿಳಿಸ್ಕೊಳ್ಳಿ. ಹೋಗಲ್ಲ ಸೈಡ್ಗೆ. ನೀನ್ ಬಾ ಬೇಬಿ. ಮದುವೆಗೆಲ್ಲ ರೆಡಿ ಮಾಡ್ಕೊಂಡಿದ್ಯಾ ತಾನೆ? ನೆನ್ನೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ನಂಗೂ ನಿಂಗೂ ಏನಂತೆ ಟ್ಯಾಮ್ ಟ್ಯಾಮ್ ಟ್ಯಾಮ್. ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ನಂಗೂ ನಿಂಗೂ ಏನಂತೆ ಟ್ಯಾಮ್ ಟ್ಯಾಮ್ ಟ್ಯಾಮ್. ಏನೋ ಯಾಕೋ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಳ್ಳೆ ಅಣ್ಸುಟ್ ಬೇಕ್ತಾರ ಓಡಾಡ್ತಾ ಇದ್ಯಾ? ಅದು ನಮ್ ಬೇಬಿ ಅವಳು ಫ್ರೆಂಡ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಇಂಥ ಟೈಮಲ್ಲೂ ಯಾವ ಫ್ರೆಂಡು? ಲೇ ಏನೋ ಮಾತಾಡ್ತಾ ಇದ್ಯಾ? ನಂದು ನಿಂದು ಫ್ರೆಂಡ್ಶಿಪ್ ಇಲ್ವೇನೋ? ಅದೇ ತರ ಅವಳಿಗೂ ಫ್ರೆಂಡ್ಶಿಪ್ ಅಂದ್ರೆ ಇಂಪಾರ್ಟೆಂಟ್. ನಂದು ನಿಂದು ಫ್ರೆಂಡ್ಶಿಪ್ ಹೋಗಿ ಮಕ್ಕೆ. ಬಂದ್ಲು ನೋಡು, ಕರ್ಕೊಂಡ್ ಬರೋಣ ಬಾ. ಇಲ್ಲಿ ಬನ್ನಿ 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 ಬನ್ನಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಇವನೇ ನನ್ ಬೇಬಿ.
ನಾನು ಮೂಸ್ತಾ ಇರೋ ಒಣಗೋಗಿರೋ ಗೋಬಿ ಇದ್ದಂಗ ಅವನೇ ಇವನ್ ಬೇಬಿ ಅಂತ ಅವಳಲ್ಲೋ. ಹಂಗಂದ್ರೆ ನೀನ್ ಯಾರು? ಇರೋ ಬೇಬಿ ಫಸ್ಟ್ ನಿನಗ್ ತಾಳಿ ಕಟ್ಬಿಡ್ತೀನಿ, ಆಮೇಲೆ ಮಿಕ್ಕಿದ್ ನೋಡೋಣ. ನನಗ್ ತಾಳಿ ಕಟ್ಟಕ್ಕೆ ಒಂದ್ ಸಣ್ಣ ಟ್ವಿಸ್ಟ್. ಟ್ವಿಸ್ಟ್ ಏನು? ಏನೇ ಇದೆಲ್ಲ? ಕ್ಯಾಬ್ ಓಡಿಸೋರು ಅನ್ಕೊಂಡಿದ್ದೆ ನಾನು ಅವ್ರನ್ನ. ಅಯ್ಯೋ ಇವ್ರ ಕ್ಯಾಬ್ ಓಡ್ಸೋರಲ್ಲ, ಮತ್ತೆ ನನ್ನನ್ನೇ ಓಡಿಸ್ಕೊಂಡು ಹೋಗಕ್ ಬಂದಿರೋರು. ಏನ್ ಡಿಸೈಡ್ ಮಾಡ್ದೆ? ಅದು ನಿನ್ ಮದ್ವೆ ದಿನ ನಾನು ಸಾಯೋಣ ಅಂತ ಡಿಸೈಡ್ ಮಾಡ್ದೆ. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ಸಾಯ್ಬಾರ್ದಂದ್ರೆ ನೀನೇ ಏನಾದ್ರೂ ಮಾಡ್ಬೇಕು. ಸರಿ ನಾನೇನಾದ್ರೂ ಒಂದ್ ಮಾಡ್ತೀನಿ, ಇಡು ಫೋನ್ನ. ಇದಾ ಕಹಾನಿ? ಏಯ್ ಮತ್ತೆ ನಂಗೆ ಐ ಲವ್ ಯು ಅಂತೆಲ್ಲ ಅಂತಿದ್ದೆ. ಅಯ್ಯೋ ಲವ್ ಯು ಅಂತ ಯಾರಿಗ್ ಬೇಕಾದ್ರೂ ಹೇಳ್ಬೋದು. ಲವ್ ಯು ಫ್ರೆಂಡು, ಲವ್ ಯು ಬೆಸ್ಟ್ ಫ್ರೆಂಡು, ಮತ್ತೆ ನಾನು ಲವ್ ಯು ಬ್ರದರ್. ಹೋಗ ಕಡೆ. ಅಲ್ಲ ಈ ಮದುವೆ ಆದ್ರೆ ಬದುಕೇ ಇರಲ್ಲ ಅಂದೆ. ನಾನ್ ಹಾಗಲ್ಲ ಹೇಳಿದ್ದು, ನಾನ್ ಮದ್ವೆ ಆದ್ರೆ ಇವ್ರು ಬದುಕಿರಲ್ಲ ಅಂತ ಹೇಳಿದ್ದು. ಅಮ್ಮ ಸ್ವಲ್ಪ ಮೆತ್ತಗೊಡೆ ಅಮ್ಮ, ಹಿಂಗ್ ಹೊಡೆದ್ರೆ ಬಡ್ಜಿ ಎಲ್ ಬದುಕಿರುತ್ತೆ. ಏನೇ ಆಗ್ಲಿ ನೀನ್ ತುಂಬಾ ಕಷ್ಟಪಟ್ಟು ನಾನ್ ಇಷ್ಟಪಟ್ಟವನ್ ಜೊತೆ ಮದ್ವೆ ಮಾಡಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಅಲ್ಲ ಕಣೆ, ನಿಂಗೆ ಅಷ್ಟೊಂದ್ ಜನ ಬೆಸ್ಟ್ ಫ್ರೆಂಡು ಕ್ಲೋಸ್ ಫ್ರೆಂಡು ಎಲ್ಲ ಇದ್ರು ನನ್ನ ಹತ್ರನೇ ಯಾಕೆ ಹೆಲ್ಪ್ ಕೇಳ್ದೆ? ಇಬ್ರು ಮೂರ್ ಹತ್ರ ಹೆಲ್ಪ್ ಕೇಳ್ದೆ. ನಮ್ ಫ್ಯಾಮಿಲಿ ಟೆರರ್ ಅಂತ ಯಾರು ಹೆಲ್ಪ್ ಮಾಡಕ್ ಮುಂದೆನೆ ಬಂದಿಲ್ಲ. ನನ್ಗಿರೋ ಫ್ರೆಂಡ್ಸ್ ಅಲ್ಲಿ ನನ್ಗೋಸ್ಕರ ಸ್ವಲ್ಪ ಹಿಂದೆ ಮುಂದೆ ನೋಡ್ದೆ ಕರ್ಣ ತೋರ್ಸೋನಂದ್ರೆ ನೀನೊಬ್ನೇ. ಅದಕ್ಕೆ ನಿನ್ನ ಮಿಕ್ಕ ಅದಕ್ಕೆ ಅಂದ್ರೆ ಹೆಲ್ಪ್ ತಗೊಳ್ಳೋಣ ಅಂತ ಮುಂದೆ ಬಂದೆ. ಇವ್ರಿಗೆ ಡೌಟ್ ಬರ್ಲಿಲ್ಲ. ಇದು ದೇಪಿರೋ ಡೈಲಾಗ, ಸ್ವಂತದೇನಿಲ್ವಾ? ಹಾ ಇನ್ನೊಂದು, ನೀನ್ ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರು. ಗೊತ್ತಲ್ಲ ನನ್ ಫ್ಯಾಮಿಲಿ ಸ್ವಲ್ಪ ಟೆರರ್. ಸಮಾಧಾನ ಸಮಾಧಾನ ಮಾಡ್ಕೊಳಪ್ಪ, ದೊಡ್ಡವ್ರೇನೋ ಮಾತಾಡ್ತವ್ರೆ. ಮೇಡಮೇ ಅಂತೀನಣ್ಣ. ಮೇಡಮ್ ಆವಾಗಿಂದ ನಾನು ನೋಡ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಟೆರರು ಅಂತ ಇದ್ದೀರ. ಏನ್ ಟೆರರ್ ಮೇಡಮ್? ಅದು ನಮ್ ದೊಡ್ಡಣ್ಣ ಬಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟ್ರು. ಈ ವಿಚಾರ ಏನಾದ್ರೂ ಗೊತ್ತಾದ್ರೆ ಒದ್ದೊಳಗಡೆ ಹಾಕ್ಬಿಡ್ತಾರೆ. ಇನ್ಸ್ಪೆಕ್ಟರ್ ಆದ್ರೆ ನಾವು ಒದ್ದು ಆಚೆ ಬಂದ್ಬಿಡ್ತೀವಿ. ಅಲ್ಲ ಈಚೆ ಬರಕ್ಕೆ ನಮ್ ಎರಡಣ್ಣ ಗೊತ್ತಲ್ಲ ಲಾಯರ್, ಇರೋ ಬರೋ ಕೇಸೆಲ್ಲ ಹಾಕ್ಬಿಟ್ಟು ಹೊರಗಡೆನೆ ಬರ್ದಿರೋ ತರ ಮಾಡ್ಬಿಡ್ತಾರೆ. ನಾವು ಸುಪ್ರೀಂ ಕೋರ್ಟ್ ಹೋಗಿ ಲಾಯರ್ ಜೊತೆ ಮಾತಾಡ್ತೀವಿ. ಅವರಿಬ್ರು ಬಿಟ್ರು ನಮ್ ಮೂರಣ್ಣ ಗೊತ್ತಲ್ಲ MLA, ನಿಮ್ ಆಧಾರ್ ಕಾರ್ಡೇ ಪ್ರಿಂಟ್ ಆಗಿರ್ಲಿಲ್ವೇನೋ ಅನ್ನೋ ತರ ಕೇಸ್ ಕ್ಲೋಸ್ ಮಾಡ್ಬಿಡ್ತಾರೆ. ನೀನ್ ಯಾವಾಗ್ಲೂ ಹೇಳ್ತಿದ್ಯಲ್ಲ ನಿನ್ಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ ಅಂತ. ಮೋಸ್ಟ್ಲಿ ಆ ಟೈಮ್ ಇವಾಗ ಹತ್ರ ಬಂದಿದೆ. ಥ್ಯಾಂಕ್ ಯು, ಹಾಗೆ ಹುಷಾರು. ಬಾಯ್. ಮಾತು ಬರುತ್ತಾ? ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಮೀ. ನಾನ್ ಡ್ರೈವರ, ನನ್ನ ಲವ್ವರ. ಮದ್ವೆಗಂತ ನಾನು ಇಷ್ಟೇ ಕಳ್ತಿರೋದು. ಏನೋ ನಮ್ಮನ್ನ ಹಿಂಗ್ ಮಿಕ್ಕ ಮಾಡ್ಬಿಟ್ಲಲ್ಲೋ. ನಮ್ಮನ್ನ ಅಲ್ಲ ಕಣ, ನಿನ್ನ. ಹೋಗೋಣ. ಯಾವ್ದಕ್ಕೂ ನೀನ್ ಆಧಾರ್ ಕಾರ್ಡ್ ಹುಷಾರಮ್ಮ. ಯಾಕೆ ಹೆಂಗಿದೆ ಮೈಗೆ? ನಾವೆಲ್ಲ ಸೇರಿ ತಾನೇ ಈ ಕೆಲಸ ಮಾಡಿದ್ದು. ನೋಡ್ದೇನೋ ಇವನ್ ಮಿಕ್ಕ ಆಗಿರೋದಲ್ದರೆ ನಾವೆಲ್ಲ ಮಿಕ್ಕ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ದಾನೆ. ಅವಳು ಇಷ್ಟು ದಿವಸ ಯಾರ ಜೊತೆ ಎಲ್ಲ ಪಟ್ಟೆ ಚಲಿದ್ದು? ಯಾರ ನಂಬರ್ ಅಲ್ಲಪ್ಪ ಅವಳು ಕಾಲ್ ಮಾಡಿದ್ದು? ನನ್ನ ನಂಬರ್ ಅಲ್ಲಿ. ಯಾರನ್ನಪ್ಪ ಅವಳು ಲವ್ ಮಾಡ್ತಿದ್ದು? ಅವ್ಳು ಟೆರರ್ ಫ್ಯಾಮಿಲಿ ಬಂದ್ರೆ ಯಾರನ್ನಪ್ಪ ಹಾಕೊಂಡು ರುಬ್ಬೋದು? ನಿನ್ನೆ ಇಟ್ಟಲ್ಲಪ್ಪ ಬಗ್ನಿ ಗೂಟ. ಏಯ್ ನೀನ್ 7 ಮೀನ್ರೆ ಆದ್ರೆ ನಾವ್ 14 ಮೀನ್ರೆ ಕೇಂದ್ರ. ಅದಕ್ಕೆ ಹೇಳೋದು ಈಜ್ ಗೊತ್ತಿಲ್ದೆ ಬೇಕಂದ್ರೆ ಸಮುದ್ರಕ್ಕಾದ್ರೂ ಆರ್ಬಿಡು, ಹೆಂಗೋ ಈಜ್ಕೊಂಡ್ ದಡ ಸೇರ್ತೀಯ. ಆದ್ರೆ ಹಿಂದೆ ಮುಂದೆ ಗೊತ್ತಿಲ್ದೆ ಹುಡುಗಿರಳ ಮಾತನೆಲ್ಲ ನಂಬಾರ್ದು. ಲೈಫ್ ಇಸ್ ವೆರಿ ಶಾರ್ಟ್, ಟೈಮ್ ಇಸ್ ರನ್ನಿಂಗ್ ಫಾಸ್ಟ್. ಆದ್ರೆ ಮಾಡಕ್ಕೇನು ಕೆಲಸನೇ ಇಲ್ವೇ? ಸ್ಟೇಟಸ್ಗೊಂದು ಫೋಟೋ ಹಾಕೋಣ. ಚೀಸ್. ಐ ಚೆನ್ನಾಗೇ ಬಂದಿದೆ. ಫಸ್ಟ್ ಸ್ಟೇಟಸ್ ಹಾಕೋಣ. ಮಾರ್ನಿಂಗ್ ವೈಬ್ಸ್. ಈ ಸ್ಟೇಟಸ್ ಹಾಕೋದು ಸ್ಟವ್ ಮೇಲೆ ಕುಕ್ಕರ್ ಇಡೋದು ಎರಡೂ ಒಂದೇ. ವಿಜಿಲ್ ಹೊಡೆಯುತ್ತೆ ಅಂತ ಗೊತ್ತಿದ್ರು ಅವಾಗ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ಇರು, ಬೇರೆ ಸ್ಟೇಟಸ್ ಕಾಯ್ಕೊಂಡು ಕೂತಿರೋ ಅಂತ ಮಾಡೋ ಕೆಲಸ ಇಲ್ದೇ ಇರೋರು ಯಾರಿದ್ದಾರೆ ಅಂತ ನೋಡೋಣ. ಪರವಾಗಿಲ್ವೇ, 20 ಸೆಕೆಂಡ್ಗೆ 25 ಜನ ನೋಡಿದ್ದಾರೆ. ಅಂದರೆ ನಾವು ಒಂದು ರೇಂಜಿಗೆ ಸೆಲೆಬ್ರಿಟಿನೇ. ನಮ್ಮ ಬಾಂಡ್ಲಿ ಮಾಮ ನೋಡವನೇ. ಕೋದಂಡ, ಸ್ವಾತಿ, ಸಂಡೆ, ಕೆಂದ, ಗೊದ್ದ. ಇದ್ಯಾರು? ರಮ್ಯಾ.
ರಮ್ಯಾ ಡಾರ್ಲಿಂಗ್ ಆರ್ ಯು ಸ್ಟಿಲ್ ಅಲೈವ್ ಆನ್ ದಿ ಪ್ಲಾನೆಟ್ ಆಫ್ ದಿ ಅರ್ತ್? ಎಲ್ ಕಡೆ ಆಗ್ಬಿಟ್ಟಿದೆ ರಮ್ಯಾ? ಇರು ನಮ್ಮ ರಮ್ಮಗೆ ಕಾಲ್ ಮಾಡಿ ಮಾತಾಡ್ಸೋಣ. ಹಲೋ ಹಲೋ ರಮ್ಯಾ, ಇನ್ನು ಬದುಕಿದ್ಯಾನೆ? ನಾನೆಲ್ಲೋ ಡೆಂಗ್ಯೂ ಬಂದು ಸತ್ತದೇನೋ ಅಂದ್ಕೊಂಡೆ. ಎಲ್ಲಿ ಕಳೆದೋಗಿದೆ ಇಷ್ಟು ದಿವಸ? ಲವಲ್ ಕಳ್ದೋಗಿದ್ದೆ. ನಿನ್ಯಾರಪ್ಪ ಕ್ಯಾಚ್ ಹಾಕೊಂಡಿದ್ದು? ಕ್ಯಾಚ್ ಅಲ್ಲ, ಕ್ಲೀನ್ ಬೋರ್ಡ್ ಆಗೋದೆ. ಅಂದ್ರೆ ಮದ್ವೆನೇ ಆಗೋಯ್ತು ಕಣೋ. ಮದ್ವೆನೂ ಆಗೋಯ್ತಾ? ಯಾರ ಸತ್ಪ್ರಜೆ ಅವಾಗ ಬೀದಿ ನಾಯಿ ಕೇಳಿ ಕಚ್ಚಿಸ್ಕೊತಾನಲ್ಲ ಪ್ರಸನ್ನನ? ಎತ್ತು ಅವನಲ್ಲ, ಅವ್ನ್ ಕೈ ಕೊಟ್ಟು ಹೋದ್ಮೇಲೆ ನನ್ ಕೈ ಹಿಡ್ದಿದ್ದೇ ಈ ಆನಂದ. ಈಗ ನನ್ ಲೈಫ್ ಆನಂದಮಯವಾಗಿದೆ. ಅದೊಂದು ದೊಡ್ಡ ಕತೆ ಕಣೋ. ಓ ವೆರಿ ಇಂಟ್ರೆಸ್ಟಿಂಗ್. ಈ ವಿಷಯನ ನಿಮ್ಮನೇಲಿ ಕಾಫಿ ಕುಡ್ಕೊಂಡು ಯಾಕೆ ಮಾತಾಡಬಾರ್ದು? ನಮ್ಮನೆಲ್ಲ ಇನ್ನೇನು ಪರಿಮಳ ಲಾಡ್ಜ್ಗ ನಿಮ್ಮನೇಲೆ ಇಂಪಾರ್ಟೆಂಟ್ ವಿಷಯ ಎಲ್ಲ ಕಾಲಲ್ಲಿ ಮಾತಾಡಬಾರ್ದು. ಬೇಗ ಲೊಕೇಶನ್ ಕಳಿಸಿ ಬರ್ತೀನಿ. ಸರಿ ಕಳಿಸ್ತೀನಿ. ಗುಡ್ ಗರ್ಲ್. ಓ 5 ಕಿಲೋಮೀಟರ್ಸ್ ಅಷ್ಟೇ. ಸರಿಯಾಗಿರೋ ಕುಳನ್ನ ಕ್ಯಾಚ್ ಹಾಕೊಂಡೋಳೆ. ದೊಡ್ಡ ಮನ್ಸನೇ ಇರಬೇಕು. ನಾನ್ ನನ್ ಗಂಡನ್ ಫೋಟೋ ತೋರ್ಸ್ಲಾ? ಬೇಡ ಪರವಾಗಿಲ್ಲ. ನಾನ್ ತೋರಿಸ್ತೀನಿ, ನೀನ್ ನೋಡ್ಬೇಕಷ್ಟೆ. ಯಾಕೋ ಬಿಡಂಗ್ ಕಾಣಿಸ್ತಾ ಇಲ್ಲ. ಇವನೇ ನನ್ ಗಂಡ. ಇವನಲ್ಲಿ ಸಿಕ್ಕದ್ನೆ. ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆದ, ಇನ್ಸ್ಟಾದಲ್ಲಿ ನಂಬರ್ ಇಸ್ಕೊಂಡ, ವಾಟ್ಸಪ್ ಅಲ್ಲಿ ಪ್ರಪೋಸ್ ಮಾಡ್ದ. ಅಬ್ಬಾ ಸಾಮಾಜಿಕ ಜಾಲತಾಣನ ಇಬ್ರು ಸೇರ್ಕೊಂಡು ಚೆನ್ನಾಗಿ ಜಾಲಾಡಿದೀರಾ. ನಮ್ಮ ಹುಡುಗರು ನಿಜ ಸಾಧನೆ ಅಂದ್ರೆ ಯಾವ್ದು ಗೊತ್ತಾ? ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗಿರೋ ಹುಡುಗಿನ ವಾಟ್ಸಪ್ ಕರ್ಕೊಂಡ್ ಬರೋದು. ಈ ವಿಷಯದಲ್ಲಿ ಉಲ್ಟಾ, ಅವನ್ನ ವಾಟ್ಸಪ್ ತಂದಿದ್ದೆ ನಾನು. ಅವನೆಷ್ಟು ಒಳ್ಳೆಯವನು ಗೊತ್ತಾ? ಹುಡುಗಿರಂದ್ರೆ ಮೈಲಿ ದೂರ ಹೋಗ್ತಾನೆ. ನಾನಿಷ್ಟು ಲಕ್ಕಿ ಅಲ್ವಾ? ಅಲ್ಲ ಕಣೆ ರಮ್ಯಾ, ಒಬ್ಬ ಒಳ್ಳೆ ಫ್ರೆಂಡ್ ಅಂತಿದೆ ತಾನೆ, ಇದನ್ನೆಲ್ಲ ಯಾಕೆ ನನಗೆ ಹೇಳಿಲ್ಲ? ನೀನು ಲವ್ ಬ್ರೇಕಪ್ ಅಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ಲ. ನನ್ ಲವ್ ಮ್ಯಾಟ್ರು ಹೇಳಿ ನಿನ್ ಗಿನ್ನಿಸ್ ರೆಕಾರ್ಡ್ ಎಲ್ ಮುಂದಕ್ಕೆ ಹೋಗ್ಬಿಡುತ್ತೆ ಅಂತ ನಾನೇನು ಹೇಳಿಲ್ಲ. ಹೇ ಅವ್ರು ಬಂದ್ರು ಅನ್ಸುತ್ತೆ. ರೀ ಇವ್ರು ನನ್ನ ಫ್ರೆಂಡು. ಓಹ್ ಹಾಯ್. ಹಾಯ್ ಸರ್. ಹಾಯ್. ಏನು ನಿಮ್ಮ ಫ್ರೆಂಡು ಬರೀ ಕೈಯಲ್ಲಿ ಬಂದಿದ್ದಾರೆ? ವೆಡ್ಡಿಂಗ್ ಗಿಫ್ಟ್ ಏನೋ ತಂದಿಲ್ವಾ? ಹೇ ಜಸ್ಟ್ ಕಿಡಿಂಗ್. ನೀನು ಕಿಡಿಂಗ್ ನಾನು ಎಕಡ ಸಿಗಾಕ ತಲಗ್ದ. ಹೇ ನೀನ್ ಬೇಜಾರ್ ಮಾಡ್ಕೋಬೇಡ, ನನ್ ಗಂಡ ಹಾಗೆ ಸ್ವಲ್ಪ ಕಾಮಿಡಿ ಮಾಡ್ತಿರ್ತಾರೆ. ಕಾಮಿಡಿ? ಕರೆಯದೇ ಬಂದ ಅತಿಥಿಯನ್ನು ಕರೆದು ಕೆರೆದಲ್ಲಿ ಹೊಡೆದು ಕಳಿಸೋ ಅಯೋಗ್ಯ ಅಂದಂಗೆ ಕ್ಯಾಕವ್ರು ಸೋಗ್ದ್ಬಿಟ್ಟು ಕಾಮಿಡಿ ಅಂತ ಕಾಮಿಡಿ. ಗಿಫ್ಟ್ ತೆಗೆಸ್ಕೊಳಕ್ ಕರ್ಕೊಂಡು ಹೋಗ್ಬೋತವನ. ರಮ್ಯಾ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಆಚೆ ಹೋಗಿರ್ತೀನಿ. ನಾನು ಬರೋದು ಲೇಟ್ ಆಗುತ್ತೆ. ನಿನಗೇನಾದ್ರೂ ಊಟ ಬೇಕಾದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ. ಊಟ ಇವತ್ತು ಸುಮ್ಮನೆ ಆಚೆ ಎಲ್ಲ ಹೋಗ್ಬೇಡ ಆಯ್ತಾ? ಪ್ರಾಬ್ಲಮ್ ಆದ್ರೆ ಕಷ್ಟ ಅಲ್ವಾ? ಸರಿ ರೀ. ಸರಿ ಬರ್ಲಾ? ಬಾಯ್ ಸರ್. ರಮ್ಯಾ, ನಿನ್ ಗಂಡ ಏನು ಎಷ್ಟೊಂದು ಅಪ್ಡೇಟೆಡು? ಅವ್ನು ಇಲ್ಲಿರ್ಬಾರ್ದಾಗಿತ್ತು ಕಣೆ, ಎಲ್ಲೋ ಇರ್ಬೇಕಾಗಿತ್ತು. ಹೌದು ಕಣೋ, ಅವ್ನ್ ಬೇರೆ ಹುಡುಗರ ತರ ಅಪ್ಪ ಹಾಕಿರೋ ಹಾಲದ್ ಮರದ್ಕೆ ಅಂಟ್ಕೊಂಡಿಲ್ಲ. ನನ್ ಬ್ಯಾಕ್ ಗ್ರೌಂಡ್ ಕೇಳಲಿಲ್ಲ, ನನ್ ಶ್ರೀಮಂತಿಕೆ ಕೇಳಲಿಲ್ಲ. ನಾನು ಲೋಯರ್ ಕ್ಯಾಸ್ಟ್ ಅಂತ ಹೇಳ್ದಾಗ್ಲೂ ನೀನು ತಲೆ ಕೆಡ್ಸ್ಕೊಳ್ಳಿಲ್ಲ. ನನಗ್ ನೀನ್ ಮುಖ್ಯ, ನಿನ್ ಕ್ಯಾಸ್ಟ್ ಅಲ್ಲ ಅಂತ ಹೇಳ್ದ. ಅವನಿಗೆ ಎಷ್ಟು ಒಳ್ಳೆ ಮನ್ಸಿದೆ ಗೊತ್ತಾ? ಹಂಗೆಲ್ಲ ಆಯ್ತಾ? ನಾನ್ ಅಂದ್ಕೊಂಡಿದ್ಕಿಂತ ತುಂಬಾ ಮುಂದೆನೆ ಹೋಗ್ಬಿಟ್ಟಿದ್ದ ನಿನ್ ಗಂಡ. ನೀನೇನ್ ಅನ್ಕೊಂಡೆ? ಅಲ್ಲಮ್ಮ, ನಮ್ ದೇಶದ ಗಂಡು ಟಿಪಿಕಲ್ ಹಸ್ಬೆಂಡು, ನನ್ನಂತ ಸುಂದರವಾಗಿರೋ ಹುಡುಗ, ಆಯ್ತು ಸುಮಾರಾಗಿರೋ ಹುಡುಗಾನೆ, ತನ್ನ ಹೆಂಡತಿ ಜೊತೆ ಪ್ರೈವೇಟ್ ಆಗಿ ಮಾತಾಡ್ತಿದ್ರು. ಒಂಚೂರು ಅನುಮಾನ ಪಡ್ದೆ, ಆಫೀಸ್ಗೆ ಅಪ್ಪಿಟ್ಟು ಆಗ್ಬಿಟ್ನಲ್ಲ. ಹೆಂಗೆ ನಿನ್ ಕ್ಯಾರೆಕ್ಟರ್ ಮೇಲೆ ಅಷ್ಟೊಂದು ನಂಬಿಕೆನಾ ನಿನ್ ಗಂಡಂಗೆ? ಅಥವಾ ನಿನ್ ಮೇಲೆ ಡೌಟ್ ಇಲ್ಲ ಅನ್ಸುತ್ತೆ ಅವನಿಗೆ. ಏನೋ ಮಗ ಇಷ್ಟು ದೊಡ್ಡ ಮನೆ ಕಟ್ಬಿಟ್ಟವನೆ. ಮಗ ಒಂಚೂರು ಇಮ್ಯಾಜಿನೇಷನ್ ಮಾಡ್ಕೊ. ಹೇಳಪ್ಪ. ದೊಡ್ಡ ಮನೆಗೆ ನಾನು ಅಳಿ ಆಗೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನೋಡೋ, ನಮ್ ದೇಶದ ವಯಸ್ಸಿಗೆ ಬಂದಿರೋ 70% ಹುಡುಗರ ಕನ್ಸಿದೇನೆ. ಅದನ್ನ 20% ಜನ ಮಾತ್ರ ನಿಜ ಮಾಡಿ ಬಿಟ್ಟಿ ಡ್ರೈವಿಂಗ್ ಮಾಡ್ಕೊಂಡು ಅಮ್ಮೋರ್ ಗಂಡ ಆಗಿ ಏನೋ ಫ್ರೆಂಡ್ಸ್ ಮುಂದೆ ದೊಡ್ಡದಾಗ ಸಾಧನೆ ಮಾಡಿದೀನಿ ಅನ್ನೋ ತರ ಫ್ರೆಂಡ್ಸ್ ಮುಂದೆನೆ ಬಿಟ್ಟಿ ಶೋ ಆಫ್ ತಗೋತಾ ಇರ್ತಾರೆ. 10% ಯಾರಿಗೆ ಬಿಟ್ಟೆ? 10% ನಮ್ಮಂತವ್ರು ಕಣೋ, ನಿಮ್ಮಂತವ್ರಿಗೆ ಬುದ್ಧಿ ಹೇಳೋ ಅಂತ ಬುದ್ಧಿಜೀವಿಗಳು. ಆದ್ರೂ ನಂಗೊಂದು ಡೌಟ್ ಮಗ, ಅದೆಂಗ್ ಹುಡುಗಿರಲ್ಲಿ ಹೇಳ್ದಂಗೆ ಕೇಳ್ಕೊಂಡು ಜೀವನ ಮಾಡ್ತಾರಪ್ಪ. ಲೋ ಮಗ, ಇಷ್ಟು ಚೀಪಾಗಿ ಮಾತಾಡ್ತೀಯಲ್ಲ, ನಿಂಗೆ ಹುಡುಗಿನ ಬೈದಿಲ್ವಾ? ನನಗೆ ಬೈಯೋದು, ನನಗೆ ಬೈಯೋದು ಒಂದೇ, ಆಕಾಶಕ್ಕೆ ಮಕ ಎತ್ಕೊಂಡು ಟುಪುಕ್ ಟುಪುಕ್ ಅಂತ ಉಕ್ಕಳೋದು ಒಂದೇ. ಮಗ, ಟಿವಿಲಿ ಜೋಯಿಸ್ ಹೇಳ್ತಾ ಇದ್ರು ಏನಂತ? ನನ್ ಗ್ರಹಗತಿಗಳೆಲ್ಲ ತುಂಬಾ ಅದ್ಭುತವಾಗಿದೆಯಂತೆ. ಅಯ್ಯೋ, ಇವ್ನ್ ಯಾಕಪ್ಪ ಬಂದ? ನನ್ನ ನೋಡ್ದಲ್ಲೇ ಇದ್ರೆ ಸಾಕು. ನಾನು ಯಾರ್ದಾದ್ರು ಬದುಕಲ್ಲಿ ಕೈ ಇಟ್ರೆ ಕಂಚು, ಕಾಲಿಟ್ರೆ ಚಿನ್ನ, ಈ ತರ ಅದ್ಬಿಡು. ರಮ್ಯಾ ಅಲ್ವಾ? ರಮ್ಯಾ, ಈ ರೋಡಿಗೆ ಯಾಕಪ್ಪ ಬಂದ ನಾನು? ಯಾಕೆ ನೋಡಿದ್ರು ನೋಡ್ದೆ ಹೇಳ್ತಾರ ಹೋಗ್ತಿದ್ಯಾ? ಯಾಕೆ? ನೀನೊಂದ್ಸಲ ನನ್ನ ಮನೆಗೆ ಪಾದ ಇಟ್ಮೇಲೆ ನನ್ನ ಜೀವನನೇ ಹಾಳಾಗೋಯ್ತು.
ಅದಕ್ಕೆ ನೋಡುದು ನೋಡ್ದಂಗ್ ಹಂಗೆ ಹೋಗ್ತಿದ್ದೀನಿ. ಏಯ್ ನಾವು ಮದ್ವೆ ಆಗಿರೋ ವಿಚಾರನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದೆ ತಾನೆ, ಅವನಿಗೆ ಯಾಕೆ ಮನೆ ಅಡ್ರೆಸ್ ಕೊಟ್ಟೆ? ಅವ್ನ್ ನನ್ ಬೆಸ್ಟ್ ಫ್ರೆಂಡ್. ಈ ಫ್ರೆಂಡು ಬೆಸ್ಟ್ ಫ್ರೆಂಡ್ ಎಲ್ಲ ಮದ್ವೆಗೆ ಮುಂಚೆ, ಇವಾಗ ಅದನ್ನೆಲ್ಲ ಎಂಟರ್ಟೈನ್ ಮಾಡಬಾರ್ದು ಅಂತ ಹೇಳಿರ್ಲಿಲ್ವಾ? ನೋಡೆ ಇದೇ ಕೊನೆ, ಇನ್ ಯಾವತ್ತವನು ನಮ್ಮ ಮನೆ ಹತ್ರ ಬರಬಾರ್ದು. ಅಲ್ಲ ರೀ, ನಿಮ್ ನಡವಳಿಕೆನೇ ನನಗೆ ಅರ್ಥ ಆಗ್ತಿಲ್ಲ. ಫ್ರೆಂಡು ರಿಲೇಟಿವ್ಸ್ ಯಾರು ಬರ್ಬಾರ್ದು ಅಂತ ಹೇಳ್ತೀರಾ, ಅಷ್ಟೇ ಯಾಕೆ ನಮ್ಮ ಅಪ್ಪ ಅಮ್ಮನೂ ಬರ್ಬಾರ್ದು ಅಂತ ಹೇಳ್ತೀರಾ? ಯಾಕೆ ಮದ್ವೆ ಆದ್ಮೇಲೆ ಎಲ್ಲ ಸಂಬಂಧಗಳನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕಾ? ಏಯ್ ನನಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೈಮ್ ಇಲ್ಲ. ನನ್ಗೂ ಅಷ್ಟೇ ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಮೂಡಿಲ್ಲ. ರಮ್ಯಾ ರಮ್ಯಾ ಏಯ್ ಇದಕ್ಕೊಂದು ಸೈನ್ ಹಾಕೆ. ಏನದು? ಡಿವೋರ್ಸ್ ಪೇಪರ್. ಹಾ ನಾನು ಬೇಡ ಅಂತ ಹೇಳಿದ್ರು ನಿನ್ ಫ್ರೆಂಡ್ ಮನೆ ಕರ್ಸ್ಕೊಂಡಿದ್ಯಲ್ಲ, ಅದಕ್ಕೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ಸೈನ್ ಹಾಕು. ನಾನ್ ಹಾಕಲ್ಲ. ಡಿವೋರ್ಸ್ ತಗೊಳಕ ನಾವ್ ಇಷ್ಟೆಲ್ಲ ಮಾಡಿ ಮದ್ವೆ ಆಗಿದ್ದು. ನಾನೇನೇ ಮಾಡಿದ್ರು ಹಾಕಲ್ಲ. ಏಯ್ ಅದೆಲ್ಲ ನನ್ಗೆ ಗೊತ್ತಿಲ್ಲ. ಈ ಕಿತ್ತೋದ್ ಮದ್ವೆನ ನಮ್ಮ ಮನೇಲಿ ಯಾರು ಒಪ್ತಾ ಇಲ್ಲ. ಬೆಳಿಗ್ಗೆ ಅಪ್ಪ ಕಾಲ್ ಮಾಡಿದ್ರು, ರಿಲೇಟಿವ್ಸ್ ಅಲ್ಲಿ ಯಾವ್ದೊಂದು ಹುಡುಗಿ ನೋಡಿದಾರಂತೆ, ಆ ಹುಡುಗಿನೇ ಮದ್ವೆ ಆಗು ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನಾನೇನಾದ್ರೂ ಹುಡುಗಿನ ಮದ್ವೆ ಆಗ್ಲಿಲ್ಲ ಅಂದ್ರೆ ಆಸ್ತಿಲಿ ₹1 ಪಾಲ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾವು ಸತ್ತರೆ ನಮ್ಮ ಹೆಣ ಕೂಡ ನೋಡಕ್ ಬರ್ಬೇಡ ಅಂತ ಹೇಳ್ತಿದ್ದಾರೆ. ಬೆಳಿಗ್ಗೆಯಿಂದ ಯೋಚನೆ ಮಾಡ್ತಿದ್ದೀನಿ. ನೋಡೆ ನನಗೆ ನಿನಗಿಂತ ನಮ್ಮ ಅಪ್ಪ ಅಮ್ಮನೇ ಮುಖ್ಯ. ನಿನಗ್ ಮಾತ್ರ ನಿಮ್ಮ ಅಪ್ಪ ಅಮ್ಮ ಮುಖ್ಯನಾ? ನನಗಿಲ್ವಾ? ನನಗೂ ನಮ್ಮ ಅಪ್ಪ ಅಮ್ಮನೇ ಮುಖ್ಯ. ಆದ್ರೂ ನಿನ್ಗೋಸ್ಕರ ಅವ್ರನ್ನೆಲ್ಲ ಬಿಟ್ಟು ಬಂದಿಲ್ವಾ? ಏಯ್ ಅದೆಲ್ಲ ನಿನ್ ಹಣೆ ಬರ. ಸರಿ, ಇನ್ ಯಾವತ್ತಾದ್ರೂ ನನ್ನ ಮಾತು ಮೀರಿ ನೀನ್ ನಡ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮ ತೋರಿಸಿರೋ ಹುಡುಗಿನೇ ನಾನು ಮದ್ವೆ ಆಗ್ಬೇಕಾಗುತ್ತೆ. ರೀ ಸಾರಿ ರೀ, ಇನ್ನೊಂದ್ಸಲ ಯಾವ ಫ್ರೆಂಡು ನಮ್ಮ ಮನೆಗ್ ಬರೋದಿಲ್ಲ. ಆ ಫೋನು ಕೂಡ ಇನ್ಮೇಲಿಂದ ನಾನು ಯೂಸ್ ಮಾಡೋದಿಲ್ಲ. ದಯವಿಟ್ಟು ನೀವ್ ಈ ತರ ಎಲ್ಲ ಮಾತಾಡ್ಬೇಡಿ ಪ್ಲೀಸ್. ಯಾವುದೋ ಇದು ಬದುಕು ಜಟ್ಕೊಡ್ಕೊಂಡು ಓಡ್ತಿರೋ ಬಂಡಿ. ಲೇ ರಮ್ಯಾ, ಅದೆಂಗೆ ಇಂತ ಅನುಮಾನ ಪಡ್ತಿರೋ ಪ್ರಾಣಿ ಜೊತೆ ಸಂಸಾರ ಮಾಡ್ತಾ ಇದ್ಯಾ? ಏಯ್ ಅದು ಅನುಮಾನ ಅಲ್ಲ, ಲವ್. ಅದ್ರಲ್ಲೂ ಟ್ರೂ ಲವ್. ತಮ್ಮ ಹುಡುಗಿ ಬೇರೆಯವ್ರ ಜೊತೆ ಮಾತಾಡ್ತಿದ್ರೆ ಎಂತವ್ರಿಗಾದ್ರೂ ಕೋಪ ಬಂದೇ ಬರುತ್ತೆ. ಆ ಕೋಪದಲ್ಲ ಅವ್ನಂಗ್ ಮಾತಾಡಿದ್ದಾನೆ ಅಷ್ಟೇ. ಅಮ್ಮ ತಾಯಿ, ಇನ್ ಯಾವತ್ತೂ ನಾನು ಮಾತಾಡ್ಸ್ಬೇಡ. ಮೊದ್ಲಿಂದ ಹೋಗ್ತಾ ಇರೋ. ನೀನ್ ಮಾತಾಡಿಸ್ತೀನಿ ಅಂದ್ರೂ ನಾನ್ ಮಾತಾಡಲ್ಲ. ಮಗ ಯಾವತ್ತು ಯಾವ ಹುಡುಗಿರು ಬೈದೇ ಇಲ್ಲ ಅಂದಲ್ಲೋ. ಸುಮ್ಮನೆ ಉರಿ ತರಗಾಗಿ ಕುಚ್ಚಬೇಡಲೇ. ನೀನ್ ಕಾಲಿಟ್ರೆ ಚಿನ್ನ ಅಲ್ಲ. ಬಾ, ಇಷ್ಟರಲ್ಲಿ ಯಾವ್ದಾದ್ರು ಒಂದಾದ್ರೂ ಕೊಡ್ರು, ಹೊಟ್ಟೆ ಎಸಿತಾ ಇದೆ. ಯಾಕೋ ಲೋ ಮಗ, ಯಾವ್ದೇ ದರಿದ್ರ ರೆಸ್ಟೋರೆಂಟ್ ಕರ್ಕೊಂಡ್ ಬಂದಿದ್ಯಾ? ಫುಲ್ ಲೇಟ್ ಮಾಡ್ಕೊಂಡ್ ಕೂತವ್ರೆ. ಅದೇ ಮುನಿಯಮ್ಮಂಗ್ ಕಾಂಡಿಮೆಂಟ್ಸ್ ಕರ್ಕೊಂಡು ಹೋಗಿದ್ರೆ 5 ನಿಮಿಷಕ್ಕೆ ಕಾಫಿ, 10 ನಿಮಿಷಕ್ಕೆ ಪಬ್ಸ್ ಕೊಟ್ಟಿರೋರು. ಸುಮ್ಮನಿರೋ, ದೊಡ್ಡ ಹೋಟ್ಲು ಹಿಂಗಾಗುತ್ತೆ. ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋ. ಡಿಗ್ನಿಟಿ. ಅಪ್ಪ ಸ್ವಲ್ಪ ಕಡಿಮೆ ಮಾಡ್ಕೋ. ಇಸಾಕ ಹಿಲ್ಸ ಕೆಳಗಡೆ. ಹೇ ಇವ್ ನಮ್ ರಮ್ಯನ್ ಗಂಡ ಆನಂದ ಅಲ್ವಾ? ಏನ್ ಮಾಡ್ತಿದ್ದಾನೆ ಆನಂದ? ಲಾಯರ್ ಹತ್ರ ಏನ್ ಮಾತಾಡ್ತಿದ್ದಾನೆ? ಬಂದು ತುಂಬಾ ಹೊತ್ತಾಯ್ತಾ ಸರ್? ಬರ್ತದಲ್ಲ, ಕಾಯೋಣ ಬಿಡಿ. ತಗೊಳ್ಳಿ ಸರ್ ನಿಮ್ ಶೇರು. ನಾವು ಕೈಯಲ್ಲಿ ಮುಟ್ತೀವಿ, ಇಲ್ಲಿ ಹಾಕ್ಬಿಡಿ. ಟೈಮ್ ವೇಸ್ಟ್ ಮಾಡ್ಬೇಡಿ, ಹಾಕಿ. ಲಾಯರ್ ದುಡ್ಡು ಯಾಕೆ ಕೊಡ್ತಾವನೆ? ಸರ್ ನಾನು ಎಷ್ಟೇ ಟ್ರೈ ಮಾಡಿದ್ರು ನನ್ನ ಹೆಂಡತಿ ಸೈನೇ ಮಾಡ್ತಾ ಇಲ್ಲ ಸರ್. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ತಲೆ ಕೆಟ್ಟು ಹೋಗ್ತಾ ಇದೆ ಸರ್. ಹಂಗಾದ್ರೆ ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು ಸರ್. ಹೋಗ್ಲಿ ಬಿಡಿ, ಇನ್ನೊಂದು 2 ದಿನದಲ್ಲಿ ನಾನೇ ಏನೋ ಟ್ರೈ ಮಾಡ್ತೀನಿ. ಸರಿ ಬರ್ತೀನಿ ಸರ್. ಸರಿ, ಓಕೆ, ನೋಡೋಣ. ಬಾಯ್. ಓಕೆ. ಅಲ್ಲಿ ಬಿಡ, ಅವ್ರು ಮಾಡಿರೋ ಕರ್ಮ ಅವ್ರು ಅನುಭವಿಸ್ತಾರೆ. ನಾನು ಒಂದ್ ಸೈನಿಂದ ಅವನ್ ಜೀವನ ಸರಿ ಹೋಗುತ್ತೆ ಅಂತಂದ್ರೆ ನಾನು ಸೈನ್ ಮಾಡ್ತೀನಿ. ಒಂದ್ಸಲ ನಮ್ಮ ಹುಡುಗರು ತಮ್ಮ ಹುಡುಗಿರ ಹತ್ರ ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೊಂಡ್ರೆ ಮುಗೀತು. ನಿಮ್ ತಲೆ ಮೇಲೆ ಗೂಬೆ ಅಲ್ಲ, ಇಡೀ ಝೂ ತಂದು ಕೂರ್ಸಿದ್ರು ನಿಮಗೆ ಗೊತ್ತಾಗಲ್ಲ. ಸಾರ್ 1 ನಿಮಿಷ ಬನ್ನಿ ಸರ್. ಇವನ್ ಯಾರು? ಹೊಸ ಕ್ಲೈಂಟ್ ಇರ್ಬೋದಾ? 1 ನಿಮಿಷ ಬನ್ನಿ. ಹಾ ಬಂದೆ. 1 ಪ್ಲೇಟ್ ಮಸಾಲೆ ದೋಸೆ. ಲಾಯರು ಸಾರಿ ಸರ್. ಆನಂದ? ನಮಗೂ ತುಂಬಾ ಆನಂದ. ಅಲ್ಲ ಸರ್, ನನ್ನ ಫ್ರೆಂಡು ಆನಂದ ಅಂತ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ನಲ್ಲ, ಏನ್ ಮಾತಾಡ್ತಿದ್ರಿ ಸರ್? ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೆ. ನೀವು ದುಡ್ಡು ಮಾಡ್ಬೇಕಾ? ನೀವು ಮದುವೆ ಆಗಿದ್ಯಾ? ಮದುವೆ ಇನ್ನೂ ಆಗಿಲ್ಲ ಸರ್, ಆಗ್ಬೇಕು. ಬೇಗ ಆಗೋ, ಡೈವರ್ಸ್ ಕೊಡಿಸ್ತೀನಿ. ಏಯ್ ಇವ್ನು ಯಾವನೋ ತಿಕ್ಕಲ್ ನನ್ ಮಗ, ಮದುವೆ ಆಗಿದ್ದ ಮುಂಚೆನೆ ಡೈವರ್ಸ್ ಮಾಡಿಸ್ತೀನಿ ಅಂತ ಅವನೇ. ಒಂದೇ ಕಲ್ಲಲ್ಲಿ 2 ಅಕ್ಕಿನೋ? ಹನಿ ಮನಿ. ಹನಿ ಮನಿ. ನನ್ನ ಮದ್ವೆ ಆಗಿ ಡಿವೋರ್ಸ್ ಕೊಟ್ರೆ ದುಡ್ಡು ಬರುತ್ತಾ? ನನಗೇನು ಅರ್ಥ ಆಗ್ತಿಲ್ಲ. ನೋಡಿ, ನಿಮ್ಗೆ ಅರ್ಥವಾಗೋ ತರ ನಾನು ಹೇಳ್ತೀನಿ.
ನಿಮ್ ಫ್ರೆಂಡು ಲೋವರ್ ಕ್ಯಾಸ್ಟ್ ಹುಡುಗಿನ ಮದ್ವೆ ಆದ. ಇಂಟರ್ ಕ್ಯಾಸ್ಟ್ ಲವ್ ಮ್ಯಾರೇಜ್ ಆಕ್ಟ್ ಪ್ರಕಾರ ಹುಡುಗಿಗೆ 3 ಲಕ್ಷ, ಹುಡುಗಂಗೆ 2.5 ಲಕ್ಷ ಬಂತು. ಹತ್ರ ಬನ್ನಿ ಸಾ. ಆ ಹುಡುಗಿಗೆ ಈ ತರ ದುಡ್ಡು ಬರ್ತದೆ ಅಂತ ಐಡಿಯಾನೇ ಗೊತ್ತಿಲ್ಲ. ಪಾಪ ಆ ಹುಡುಗಿ ದುಡ್ಡು ಅವನೇ ತಕೊಂಡ್ಬಿಟ್ಟು ನಂಗೆ ಒಳ್ಳೆ ಕಮಿಷನ್ ಕೊಟ್ಟ. ಯಾಕೆ ಹೇಳಿ? ಐಡಿಯಾ ಕೊಟ್ಟ ನಾನೇ ಅಲ್ವಾ? ಸೂಪರ್ ಸರ್, ನೀವು ಸೂಪರ್ ಸೂಪರ್ ಸೂಪರ್. ನೀವೊಂದು ಕೆಲಸ ಮಾಡಿ, ನೀವೊಂದು ಲೋವರ್ ಕ್ಯಾಸ್ಟ್ ಹುಡುಗಿನ ಲವ್ ಮಾಡಿ, ಮಿಕ್ಕಿದ್ ನಾನು ನೋಡ್ಕೋತೀನಿ. ಮಿಕ್ಕಿದ್ ನೋಡ್ಕೊಳಕ್ ಪೊಲೀಸವ್ರು ಬರ್ತಿದಾರಲ್ಲ ಸರ್, ಅವರೆಲ್ಲ ನೋಡ್ಕೊಳ್ತಾರೆ ಬಿಡಿ. ಇವನೇನ್ ಎಡ್ಡಾ ವಿಡಿಯೋ ಡಿಲೀಟ್ ಮಾಡ್ಬಿಡಿ, ರೆಕಾರ್ಡ್ ಆಗ್ತಿದ್ಯಾ? ಮರ್ಯಾದೆ. ಇವನು ಅವಾಗ್ಲಿಂದ ಫೋನಲ್ಲಿ ಕುತ್ಕೊಂಡು ರೀಲ್ಸ್ ನೋಡ್ತಾನೆ ಅಂದ್ಕೊಂಡ್ರ? ನೀವು ಮಾತಾಡಿರೋ ಒಂದೊಂದು ಮಾತುನು ಆ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ನಿಮ್ಮಂತವ್ರಿಂದಾನೆ ಸಮಾಜದಲ್ಲಿರೋ ಒಳ್ಳೆ ಲಾಯರ್ಸ್ಗೂ ಕೆಟ್ಟ ಹೆಸರು ಬರ್ತಾ ಇರೋದು. ಈಗ ಪೊಲೀಸವ್ರು ನಿಮ್ಗೆ ಏರೋಪ್ಲೇನ್ ಹತ್ತಿಸ್ತಾರೆ, ಏರೋಪ್ಲೇನು. ರೆಕಾರ್ಡ್ ಆಯ್ತಿದ್ಯಾ ಮಚಾ? 4K ಕ್ವಾಲಿಟಿ. ಇವಾಗ ಏನ್ ಮಾಡ ಸರ್? ಮುದ್ದೆ ತಿಂತ್ಯಾ? ಇಲ್ಲ, ಇಲ್ಲಿ ಸಿಗೋ ಡೌಟು ಸರ್. ಇಲ್ಲಲ್ಲ ರಾಜ, ಪರಪನಗ್ರಹಾರದಲ್ಲಿ ಬಂದ ಅನ್ಸ್ ನಿನ್ ಮಜನು. ಬಾಪ್ಪ ರಾಜ ಬಾ. ಯಾಕೆ ಒಂದ್ ಹುಡುಗಿ ಫ್ರೆಂಡ್ಸ್ ಆಗಿರ್ಲೇಬಾರ್ದಾ? ನಿನ್ನಂತ ಕೆಟ್ಟ ಮನಸ್ಥಿತಿ ಇರೋದ್ರಿಂದಾನೆ ನಮ್ಮ ದೇಶದಲ್ಲಿ 3000 ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಈ ಜಾತಿ ಅನ್ನೋ ಕೆಟ್ಟ ವ್ಯವಸ್ಥೆ 30 ವರ್ಷದಲ್ಲೆಲ್ಲ ಸರಿಯಾಗ್ಬಿಡುತ್ತೆ ಅಂದ್ಕೊಂಡಿದೀವಲ್ಲ, ತಪ್ಪು ನಮ್ದೆ. ರಮ್ಯಾ, ನೀನಿನ್ನೂ ನಿಜವಾದ ಪ್ರಪಂಚ ನೋಡಿಲ್ಲ ಬಿಡು. ಇಂಥ ಜನಗಳು ಕೈ ಕುಯ್ದ್ರೂ ಕೈಯಲ್ಲಿ ಬ್ಲಡ್ ಬರುತ್ತೆ, ಆದ್ರೆ ಆ ಬ್ಲಡ್ನ ಚೆಕ್ ಮಾಡಿದ್ರೆ ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಅಂತ ಬರಲ್ಲ. ಏನಿದ್ರು ಕೀಳ್ ಜಾತಿ ಮೇಲ್ ಜಾತಿ ಅಂತಾನೆ ಬರುತ್ತೆ. ಜಾತಿ ಅನ್ನೋದು ಈ ಜನಗಳ ತಲೆಯಲ್ಲಿ ಎಲ್ಲೆಳು ಬ್ರೈನಲ್ಲಿ ಸ್ಟೋರ್ ಆಗ್ಬಿಟ್ಟಿದೆ. ಅದನ್ನ ಡಿಲೀಟ್ ಮಾಡಕ್ ನಮ್ಮ ಅಪ್ಪನಾಡೆಗೋ ನಮ್ಮ ಕಾಲದಲ್ಲೂ ಸಾಧ್ಯ ಇಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಮಗ. ಅಲ್ಲ ಮೇಡಮ್, ಇಂಥ ಮಕ್ಕಳು ನಂಬಿಟ್ಟು ಅದು ಹೆಂಗ್ ಮೇಡಮ್ ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಬಂದ್ಬಿಡ್ತೀರಾ? ಇವನು ಕಂಡೀಷನ್ ಆಗ್ತಾ. ಏನಂತ? ನಿನಗ್ ನಾನ್ ಬೇಕಾ ನಿಮ್ಮ ಅಪ್ಪ ಅಮ್ಮ ಬೇಕಾ ಅಂತ. ನೀವೇನಂದ್ರಿ? ಇವನೇ ಬೇಕು ಅಂತ ಅಂದೆ. ನೋಡು, ಪ್ರೀತಿ ಅನ್ನೋದು ಗಿಡದಲ್ಲಿ ಬಿಡೋ ಸುಂದರವಾದ ಹೂವಿದ್ದಂಗೆ. ಹೂ ಮಾತ್ರ ಬೇಕು, ಗಿಡದ ಅವಶ್ಯಕತೆ ಇಲ್ಲ ಅಂತಂದ್ರೆ ಹೆಂಗೆ? ಮಕ್ಕಳು ಹುಟ್ಟಾಗ್ಲಿಂದ ಅಪ್ಪ ಅಮ್ಮ ಎಷ್ಟು ಪ್ರೀತಿಯಿಂದ ಬೆಳೆಸಿರ್ತಾರೆ. ನೀವು ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಪ್ರತಿ ಕ್ಷಣ ಕನ್ಸ್ ಕಟ್ಕೊಂಡಿರ್ತಾರೆ. ಅವ್ರು ಓದಿಲ್ಲ ಅಂತ ಅಂದ್ರೂ ನಿಮಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾರೆ. ಅವ್ರು ಒಳ್ಳೆ ಬಟ್ಟೆ ಹಾಕಿಲ್ಲ ಅಂತ ಅಂದ್ರೂ ನಿಮಗೆ ಚೆನ್ನಾಗಿರೋ ಬಟ್ಟೆ ಹಾಕ್ಸ್ಬಿಟ್ಟು ಖುಷಿ ಪಡ್ತಾರೆ. ನಿಮ್ಮ ಭವಿಷ್ಯಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಾರೆ. ಆದ್ರೆ ನೀವು ಮೇಜರ್ ಆಗೋವರೆಗೂ ನೀನೇ ಪ್ರಪಂಚ, ನೀನೇ ಸರ್ವಸ್ವ ಅಂತ ಅಂದ್ಕೊಂಡಿದ್ದವರು ಇಂಥವನೊಬ್ಬ ಬಂದ್ಬಿಟ್ಟು ನೀನ್ ರಂಬೆ, ನೀನ್ ಊರ್ವಶಿ ಅಂದಿದ ತಕ್ಷಣ ಇಂದು ಮುಂದೆ ನೋಡದೆ ಚಿಕ್ಕ ವಯಸ್ಸಿಂದ ಸಾಕಿ ಸಲ್ಗಿರೋ ಅಪ್ಪ ಅಮ್ಮನ್ ಬಿಟ್ಬಿಟ್ಟು ಬರ್ತಿರಲ್ಲ, ಅವ್ರ ಪರಿಸ್ಥಿತಿ ಏನಾಗಿರ್ಬೇಡ. ನೋಡೋ, ನನ್ ಪ್ರೀತಿ ದ್ವೇಷ ಇಲ್ಲ, ಆದ್ರೆ ಇಂಥ ಕಿತ್ತೋಗಿರೋ ಮನಸ್ಥಿತಿಗಳು ದ್ವೇಷಿ. ಪ್ರೀತಿ ಮಾಡಿ, ಆದ್ರೆ ತಾಕತ್ತು ಅನ್ನೋದಿದ್ರೆ ನಿಮ್ಮೆತ್ತ ಅಪ್ಪ ಅಮ್ಮಂಗೆ ಒಪ್ಸ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಪ್ರೀತಿ ಮಾಡಿ. ಇಲ್ಲ ಅಂತ ಅಂದ್ರೆ ಇಂಥ ನನ್ನ ಮಕ್ಳು ಪ್ರೀತಿನೂ ಸಿಗದೆ, ಕೊನೆಗೆ ನಿಮ್ಮ ಅಪ್ಪ ಅಮ್ಮನ ಪ್ರೀತಿನೂ ಸಿಗದೆ 3 ಹೊತ್ತು ಅಳ್ತಾ ಕೂತ್ಕೊಳ್ಳೋ ಬದಲು ಅಂತ ಪ್ರೀತಿ ಗುಡ್ ಬೈ ಹೇಳಿ ಕಳಿಸ್ತಾ ಇರು. ಸೂಪರ್ ಆಗಿರೋ ಹುಡುಗನ್ ತಂದು ಕಟ್ಟೋ ತಾಕತ್ತು ಎತ್ತವ್ರಿಗಿರುತ್ತೆ. ರಮ್ಯಾ, ಐ ಆಮ್ ರಿಯಲಿ ಸಾರಿ, ಪ್ಲೀಸ್ ನನಗೆ ಕ್ಷಮಿಸು. ಬೇಕಿದ್ರೆ ಸೇರ್ಬೇಕಾಗಿರೋ ದುಡ್ಡಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಕೊಡ್ತೀನಿ. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಆದ್ರೂ ಅಂತ ಪ್ರೀತಿಗೆ ನೀನ್ ಬೆಲೆ ಕಟ್ತಿದ್ಯಾ ಅಂತಂದ್ರೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ಸರ್ಕಾರ ಜಾತಿ ವ್ಯವಸ್ಥೆ ಹೋಗ್ಲಿ ಅನ್ನೋ ಒಳ್ಳೆ ಉದ್ದೇಶ ಕೊಡೋ ದುಡ್ಡು ಕದ್ದು ತಿನ್ನೋ ನಿನ್ನಂತ ಹೆಗಣಗಳು ಜೈಲು ಅನ್ನೋ ಬೋನಲ್ಲಿ ಕೊಳಿಬೇಕು. ದಯವಿಟ್ಟು ಯಾರು ನಿಮ್ ನಂಬಿ ಬಂದವರ ನೋಯಿಸ್ಬೇಡಿ. ಅದೇ ರೀತಿ ಅಪ್ಪ ಅಮ್ಮನೂ ದೂರ ಮಾಡ್ಕೋಬೇಡಿ. ಪ್ರೀತಿ ಅಂದ್ರೆ ಎಲ್ಲರೂ ಬಿಟ್ಟು ದೂರ ಹೋಗೋದಲ್ಲ, ಪ್ರೀತಿ ಅಂದ್ರೆ ಎಲ್ಲರೂ ಹೊಂದ್ ಮಾಡೋದು. ಏನ್ ಡಿಸೈಡ್ ಮಾಡಿದ್ರಿ? ನೀನ್ ಎಷ್ಟೇ ಬ್ರೈನ್ ವಾಶ್ ಮಾಡಿದ್ರು ನಾವಿಬ್ರು ಬ್ರೇಕಪ್ ಮಾಡ್ಕೊಳ್ಳಲ್ಲ. ಅಂದ್ರೆ ನನ್ ಗಿನ್ನಿಸ್ ರೆಕಾರ್ಡ್ಗಿಂತ ನಿಮ್ಗೆ ನಿಮ್ ಲವ್ವೇ ಹೆಚ್ಚಾಗೋಯ್ತಾ? ಇವತ್ತು ಯಾರು ಎಷ್ಟೇ ಡಿಸ್ಟರ್ಬ್ ಮಾಡಿದ್ರು ಅಷ್ಟೇ, ಒಂದು ನೀವು ಬ್ರೇಕಪ್ ಮಾಡ್ಕೋಬೇಕು, ಇಲ್ಲ ಎಣಗಳು ಬೀಳ್ಬೇಕು. ಕೊನೆದಾಗ ಕೇಳ್ತಾ ಇದ್ದೀನಿ, ನೀವಿಬ್ರು ಬ್ರೇಕಪ್ ಮಾಡ್ಕೋತಿರೋ ಇಲ್ವೋ? ಮಾಡ್ಕೊಳ್ಳಲ್ಲ. ನಾನ್ ನಿಮ್ಮನ್ ಬಿಡೋದಿಲ್ಲ. ಇಷ್ಟೊತ್ತು ಕಂಡಿದ್ ಕನ್ಸ, ಇಂಥ ಒಳ್ಳೊಳ್ಳೆ ಕನ್ಸಲ್ಲ ಇನ್ನೇನು ಎಚ್ಚರ ಆಗೋಗ್ಲೇ ಬೀಳ್ತಾವಪ್ಪ. 15 ಮಿಸ್ ಕಾಲ? ಏನೋ ಬೆಳಗ್ಗೆ ಇಷ್ಟೊಂದ್ ಸರಿ ಕಾಲ್ ಮಾಡಿದ್ಯಾ? ಮಚಾ ಏನ್ ಮಚಾ ಇಷ್ಟೊಂದ್ ಫೇಮಸ್ ಆಗ್ಬಿಟ್ಟಿದ್ಯಾ? ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ನಿನ್ ನಂಬರ್ ಬೇಕು ಅಂತ ಕೇಳ್ತಾರಲ್ಲ. ಏನ್ ಹೇಳ್ತಿದ್ಯಾ? ಒಂದ್ ತಿಂಗ್ ಕಳಿಸ್ತೀನಿ ನೋಡ, ನಿಂಗೆ ಗೊತ್ತಾಗತ್ತೆ. ಕಳ್ಸು. ಹಾಯ್ ಫ್ರೆಂಡ್ಸ್, ಇವರಲ್ಲ, ಇವರು ಕಣ್ಣು ಓಪನ್ ಮಾಡ್ಸಿದ್ರು.
ಇವರು ನನ್ನ ಪ್ರಾಬ್ಲಮ್ನ ಹುಡುಕಿ ಅದಕ್ಕೆ ಸೊಲ್ಯೂಷನ್ ಕೊಟ್ಟ ಸೈಂಟಿಸ್ಟು. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನನ್ನ ಪಾಲಿನ ದೇವ್ರು. ಆದ್ರೆ ಈಗ ನಂಗೆ ಲೈಫ್ ಅಂಡ್ ಸಮಸ್ಯೆ ಆಗೋಗಿದೆ ಫ್ರೆಂಡ್ಸ್. 1 ವಾರದಿಂದ ಸತತವಾಗಿ ನಾನು ನನ್ನ ದೇವ್ರನ್ನ ಹುಡ್ಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತಲೂ ನನ್ಗೆ ಗೊತ್ತಿಲ್ಲ. ಅವ್ರ ಫೋನ್ ನಂಬರ್ ನನ್ನ ಹತ್ರ ಇಲ್ಲ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ನನ್ನ ದೇವ್ರು ಎಲ್ಲಿದ್ದಾರೆ ಅಂತ ಗೊತ್ತಿದ್ರೆ ಅಥವಾ ಅವ್ರ ಫೋನ್ ನಂಬರ್ ಏನಾರು ಇದ್ರೆ ನನಗೆ ಕೊಡಿ ಫ್ರೆಂಡ್ಸ್. ನಾನು ಅಲ್ಪಾಶಿ ಆಗೋದನ್ನ ತಡೀರಿ ಫ್ರೆಂಡ್ಸ್, ತಡೀರಿ. ಅಲ್ಪಾಶಿ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಕಾಪಾಡಿ ಅಂತ ಹೇಳಕ್ ಬಂದೆ. ಬಾಯ್ ಫ್ರೆಂಡ್ಸ್. ಅಯ್ಯೋ ಪಾಪ, ಏನು ಕಷ್ಟ ಇದೆಯೋ ಏನೋ. ನಂಬರ್ ಕೊಡೋಣ, ನಾಳೆ ಪಾರ್ಕಲ್ಲಿ ಸಿಕ್ಕಿ ಮಾತಾಡಿದ್ರೆ ಆಯ್ತು. ಏನು ನಮ್ಮ ದೇವ್ರು ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ? ಲೊಕೇಶನ್ ಏನಾದ್ರು ಗೊತ್ತಾಗಿಲ್ವಾ? ದೇವ್ರಲ್ವಾ, ಲೊಕೇಶನ್ ಗೊತ್ತಾಗದೇ ಇರುತ್ತೆ. ಗೊತ್ತಾಗುತ್ತೆ. ಆದ್ರೂ ಇಷ್ಟು ಲೇಟ್ ಬರಬಾರ್ದಾಗಿತ್ತು. ಏನ್ ಮಗ ಫುಲ್ ಮಿಂಚಿಂಗು? ವರ್ಷದಲ್ಲಿ ಒಂದೇ ದಿನ ನಾ ಖುಷಿಯಾಗಿರೋದು ಯಾಕೆ ಗೊತ್ತಾ? ನೋಡು ಮಗ, ಭೀಮ್ ನಮ್ಮಸೆ ಅಂತ ನೆಂಟಿ ಪೂಜೆ ಮಾಡಿದಾಳೆ. ನೀನ್ ಯಾವ್ದು ಪೂಜೆ ಮಾಡಲ್ವಾ? ಮಾಡ್ತೀನಲ್ಲ ಮಗ, ಆಯ್ತು ಪೂಜೆ ದಿನ ಅವಳು ನಾಲ್ಗೆಗೆ ಪೂಜೆ ಮಾಡ್ಬಿಡ್ತೀನಿ. ಏಯ್ ನಾಲ್ಗೆ ಅಂತೆ ನಾಲ್ಗೆ. ನನ್ನ ಮಗನೇ ಇನ್ನೊಂದು ನಿಮಿಷ ನನ್ನ ಕಣ್ಮುಂದೆ ಇದ್ರೆ ನಾಲ್ಗೆ ಸೀಳ್ಬಿಟ್ಟು ಬದುಕಿರುವಾಗ್ಲೇ ತಿಥಿ ಮಾಡ್ಬಿಡ್ತೀನಿ. ಹೋಗಯ್ಯ, ಪಾರ್ಕಿಗೆ ಮಾತಾಡಕ್ ಬರ್ತಾರೆ. ನಾನು ನಮ್ಮ ದೇವ್ರು ಬಂದ್ರು ಅಂತ ಖುಷಿ ಆಗ್ಬಿಟ್ಟೆ. ಪಾರ್ಕಿಗೆ ಬಂದವ್ರೆ ಮಾತಾಡಕ್ಕೆ. ಅಯ್ಯೋ ಸಾವು ಬದುಕಿನ ವಿಷಯ. ದೇವ್ರ ಎಲ್ಲಿದ್ಯಾ? ಕಾಣ್ತಾನೆ ಇಲ್ವಲ್ಲ. ಏ ಸಂತೋಷ, ಕನ್ಫರ್ಮು ದೇವ್ರೇ. ಬಾಗೋರು ಮಾತಾಡೋಣ. ಬಂದೆ ಗೆಲುವು ನಂದೆ. ಅವಾಗಿಂದ ಬಂದ್ಬಿಟ್ಟು ಏನು ಅಂತಾನು ಕೇಳ್ತಾ ಇಲ್ವಲ್ಲ. ದೇವ್ರು ನೀವು ಬಂದ್ರಲ್ಲ, ಗೆಲುವು ನಂದೆ. ಒಳ್ಳೇದಾಗ್ಲಿ. ಮ್ಯಾಟರ್ ಏನು ಅಂತಾನೆ ಕೇಳ್ತಿಲ್ವಲ್ಲ. ದೇವ್ರು ನೀವು ಬಂದ್ರಲ್ಲ, ಗೆಲುವು ನಂದೆ. ಏಯ್ ಫಸ್ಟ್ ಪಂದ್ಯ ಏನಂತ ಹೇಳಯ್ಯ, ಆಮೇಲೆ ಗೆಲ್ವಂತೆ. ಹುಡುಗಿ ಮ್ಯಾಟ್ರು ಹೇಳ್ತೀನಿ ಬನ್ನಿ. ಹುಡುಗಿ ಮ್ಯಾಟ್ರಾ? ಇನ್ನು ಏನೇನು ಕಾಯ್ದಿದ್ಯೋ ಏನ್ ಕತೆನೋ. ಹೇಳಪ್ಪ. ಲವ್ ಮ್ಯಾಟ್ರು. ನಮ್ಮ ಹುಡುಗಿಗೆ ಹಳೆ ಲವರ್ ಕಾಟ ಆದ, ಅವಳಿಗೆ ಇಷ್ಟ ಇಲ್ಲ. ಅದಕ್ಕೆ ಅವ್ನು ನಮ್ಮ ಲವ್ಗೆ ಅಡ್ಡ ಬರ್ದೇ ಇರೋ ತರ ನೀವು ಗೋಡಾಗಿ ನಿಂತ್ಕೋಬೇಕು. ಏಯ್ ನೀನ್ ಈ ಖಾಲಿ ಡಬ್ಬು ಕಲ್ಲ ಕಲಾಡ್ಸಂಗೆ ಟಕ 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 ಅಂತ ಮಾತಾಡ್ತಿದ್ರೆ ನನಗೆ ತಿತಿ ಅಂತ ತಿಕ್ಲಿಡುತ್ತೆ. ನಿಧಾನಕ್ಕೆ ಕ್ಲೀನ್ ಆಗಿ ಸ್ಪಷ್ಟವಾಗಿ ಹೇಳು. ದೇವ್ರು ನಮ್ಮ ಲವ್ಗೆ ನೀವು ಸಪೋರ್ಟ್ ಆಗಿ ನಿಂತ್ಕೊಳ್ಳಿ. ಈ ನಾಯಿಗಳು ಬಾಲ ಯಾವತ್ತಿದ್ರು ಡೊಂಕೆ ಅನ್ನೋ ತರ ನೀನು ಮತ್ತೆ ಹೋಗಿ ಲವಲ್ ಬಿದ್ದಿದ್ಯಾ? ದೇವ್ರು ನಾನ್ ಲವಲ್ ಬಿದ್ದಿಲ್ಲ, ಅವಳೆ ಲವಲ್ ಬಿದ್ದವಳೆ. ಓಹೋ, ನಿಮ್ ಮಾತ್ನಂತೆ ಬರೀ ಕೆಲಸ ಮಾಡ್ಕೊಂಡು ದುಡ್ಡು ಮೇಲೆ ಮಾತ್ರ ಫೋಕಸ್ ಮಾಡ್ತಿದ್ನಾ? ನೀವು ನನ್ ಮಾತ್ ಮೇಲೆ ಫೋಕಸ್ ಮಾಡಿ. ಫೋಕಸ್ ಮಾಡೋ ಟೈಮಲ್ಲಿ ಯಾವ್ದೋ ಹುಡುಗಿ ನನ್ ಮೇಲೆ ಫೋಕಸ್ ಮಾಡ್ಬಿಟ್ಟು ನೀವಂದ್ರೆ ನಂಗೆ ಇಷ್ಟ ಇದ್ರೆ ನಿಮ್ಗೂ ಹೋಟೆಲ್ ಬನ್ನಿ ಪ್ರಪೋಸ್ ಮಾಡ್ತೀನಿ ಏನ್ಲು. ನೀನ್ ನನ್ ಶಿಷ್ಯ ಆಗಿ ಏನಂದಿರ್ತೀಯ ಹೇಳು? 100% ಆಗಲ್ಲ ಅಂದಿರ್ತೀಯ. 100 ಪಕ್ಕ ಒಂದ್ 0 ಹಾಕೊಳ್ಳಿ. 1000 ಬರ್ತೀನಿ ಅಂದೆ. ದೇವ್ರು ಇಷ್ಟು ವರ್ಷ ಬರೀ ನಾನೇ ಹುಡುಗಿರ್ನ ಲವ್ ಮಾಡಿ ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಯಾವ್ದೋ ಹುಡುಗಿ ನನ್ನನ್ನು ಇಷ್ಟಪಟ್ಟಿದ್ದಾಳೆ. ಅದು ನಂಗೆ ಗೊತ್ತಿರೋ ಹುಡುಗಿ. ಬರಲ್ಲ ಅಂತ ಹೇಳಕ್ಕಾಗತ್ತಾ? ಅಂದ್ರೆ ನಿಜವಾಗ್ಲೂ ಹೋಗೇ ಬಿಟ್ಟ? 15 ನಿಮಿಷ ಮುಂಚೆ ಹೋದೆ ದೇವ್ರು. ಬರೀ ಟ್ರೇಲರ್ಗೆ ಹೆಂಗಾದ್ರೆ ಹೆಂಗೆ? ಫಿಲಮ್ ಇನ್ನ ಬಾಕಿ ಇದೆ. ಆಮೇಲೆ ರಜನಿಕಾಂತ್ ತರ ಸ್ಟೈಲ್ ಆಗಿ ಹೋಟೆಲ್ ಕಡೆ ಹೋಗ್ತಾ ಇದ್ನಾ. ಹಾ ಮಾಯಾ, ಇವಾಗ ಹೊಡ್ತಾ ಇದ್ದೀನಿ. ಹೌದಾ? ಒಂದ್ 10 ನಿಮಿಷ ಬಿಟ್ಕೊಂಡು ಬರಕ್ಕಾಗತ್ತಾ? ಯಾಕೆ? ಸುಮ್ನೆ ನನಗೋಸ್ಕರ ನೀವಾಗ ಬಂದು ವೇಟ್ ಮಾಡ್ಬೇಕು ಅಂತ. ಸರಿ ಆಯ್ತು. ಎಷ್ಟು ಒಳ್ಳೆ ಹುಡುಗಿ. ಇಷ್ಟು ದಿವಸ ಎಲ್ಲ ಹುಡುಗಿರ್ಗೂ ನಾನು ಕಾಯ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ಒಂದು ಹುಡುಗಿ ನೀನು ಕಾಯ್ಬೇಡ ಅಂತ ಹೇಳಿದ್ಲು. ಅದಕ್ಕೆ ಹೇಳೋದು ಟೈಮ್ ಬರುತ್ತೆ ಅಂತ. ಟೈಮಿಗೆ ಕಾಯ್ಬೇಕು. ಮಾಯಾ, ಇಷ್ಟು ದಿನ ಹುಡುಗಿರಿಗೆ ಅವ್ರು ಕೇಳಿದ್ದನ್ನೆಲ್ಲ ನಾನು ಕೊಡಿಸ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ನಂಗೆ ಇಷ್ಟ ಇರೋ ಡ್ರಿಂಕ್ನ ಇವಳು ಆಲ್ರೆಡಿ ಆರ್ಡರ್ ಮಾಡಿದ್ದಾಳೆ. ಎಷ್ಟು ಇಷ್ಟಪಡ್ತಾಳೋ ಏನೋ. ಯಾಕೆ ಏನೂ ಮಾತಾಡ್ತಾ ಇಲ್ಲ? ಏನಾದ್ರೂ ಮಾತಾಡ್ಬೋದಲ್ವಾ? ಏನ್ ಮಾತಾಡ್ಲಿ? ನೋ ಕಮೆಂಟ್ಸ್. ಇಷ್ಟು ದಿವಸ ಮಾಲ್ಗಳಲ್ಲಿ ಎಲ್ಲಾ ನೋಡಿದ್ರು ಒಬ್ರು ತಗೊಳ್ದೇ ಇರೋ, ಸೇಲ್ ಆಗ್ದಿರೋ ಬಟ್ಟೆ ತರ ಇದ್ದೆ. ಮೇ ಬಿ ನೀವು ತುಂಬಾ ಕಾಸ್ಟ್ಲಿ ಅಂತ ಯಾರು ಮನ್ಸ್ ಮಾಡಿಲ್ಲ ಅನ್ಸುತ್ತೆ. ಅವಾಗ ಆಫರ್ ಕೊಡ್ತಾ ಇದ್ದೆ. ಆಫರಾ? ಅದ್ಬಿಡಿ,
ನಿಮಗೆ ನಾನು ಯಾಕೆ ಇಷ್ಟ ಅದೇ? ಬಿಟ್ಟೋಗೋಕೆ ಕಾರಣ ಹೇಳ್ಬೋದು, ಆದ್ರೆ ಪ್ರೀತಿಗೆ ಕಾರಣ ಬೇಕಿಲ್ಲ. ಪ್ರೀತಿನೇ ಹಾಗೆ, ಯಾವಾಗ ಯಾರ ಮೇಲೆ ಹೇಗೆ ಆಗತ್ತಂತಾನೆ ಗೊತ್ತಾಗಲ್ಲ. ಹೌದು, ನಾವೇ ದೂರಿ. ನಮ್ಮ ದೂರ ಮಾಡಕ್ಕೆ ಯಾರ ಕೈಲೂ ಆಗ. ಓ, ಹೊಸ ಲವರ? ಹೌದು. ಮುಚ್ಚೋ ಬಾಯಿ. ಹೌದು ಅನ್ನೋದಕ್ಕೆ ನಾಚಿಕೆ ಆಗಲ್ವೇನೋ? ಇವಳು ನನ್ ಲವರು. ಅದೆಲ್ಲ ಮುಗ್ದೋಗಿರೋ ಕತೆ. ಕತೆ ಮುಗೀತು ಅಂದ್ರೆ ನಿನ್ ಕತೆ ಮುಗಿಸ್ಬಿಡ್ತೀನಿ. ಜ್ಯೂಸು ಇವೆರಡು ನನಗ್ ಸೇರಿದ್ದು. ಇದಕ್ಕೆ ಬಂಡವಾಳ ನಾನು ಹಾಕಿದ್ದೀನಿ. ಮಾಯಾ, ಸಮಾಧಾನ ಮಾಡ್ಕೊಳ್ಳಿ. ಯಾರವನು? ಅವ್ನ್ ರಾಹುಲ್, ನನ್ ಪಾಲಿನ್ ರಾಹುಲ್. ನಿಮ್ ಹತ್ರ ಒಂದ್ ನಿಜ ಹೇಳ್ತೀನಿ, ಅರೆ ನೀವ್ ನನ್ ಕೈ ಬಿಡ್ಬಾರ್ದು. ಬಿಡಲ್ಲ ಹೇಳಿ. ನನ್ ಜೀವನದಲ್ಲಿ ಏನಾರು ಒಂದ್ ದೊಡ್ಡ ತಪ್ಪು ಮಾಡಿದೀನಿ ಅಂದ್ರೆ ಅದು ಅವನ ಲವ್ ಮಾಡಿದ್ದು. ಅದು ಅವನೇ ಬಲವಂತ ಮಾಡಿದ್ದು. ಸತ್ತೋಗ್ಬಿಡ್ತೀನಿ ಅಂತ ಎಲ್ಲ ಹೆದರ್ಸ್ಬಿಟ್ಟ, ಅದಕ್ಕೆ ಲವ್ ಮಾಡ್ಬಿಟ್ಟೆ. ಆಮೇಲೆ ಗೊತ್ತಾಗಿದ್ದು ಅವನೆಂತ ದೊಡ್ಡ ಸ್ಯಾಡಿಸ್ಟ್ ಅಂತ. ಎಲ್ಲೇ ಕಾಸು? ಯಾವ ಕಾಸು? ನನ್ನ ಹತ್ರ ಯಾವ ಕಾಸು ಇಲ್ಲ. ಬೇಕಿದ್ರೆ ನೋಡು, ಕೈಯಲ್ಲಿ ಪರ್ಸ್ ಕೂಡ ಇಲ್ಲ. ಹುಡುಗಿರು ಬ್ಯಾಗಲ್ಲಿ ದುಡ್ಡಿಡಲ್ಲ, ಇದ್ರಲ್ಲಿ ದುಡ್ಡಿಟ್ಟಿರ್ತಾರೆ. ಇದು ದುಡ್ಡಲ್ದೆ ನಿಮ್ ತಾತನ್ ತಿಥಿ ಕಾರ್ಡ? ಅದು ಪೀಚಿ ಕಾಸು ಕಣೋ, ಇವತ್ ಕಟ್ಬೇಕು. ಬಾರಲ್ಲಿ ಅಯ್ಯೋ ಇದು ಪಿಜಿ ದುಡ್ಡು, ನಾವು ಮುಟ್ಟಲ್ಲ ಅಂದ್ರೆ ವಾಪಸ್ ತಂದ್ಕೊಡ್ತೀನಿ. ಬರ್ಲಾ? ಒಂದ್ ಹುಡುಗಿ ಹತ್ರ ದುಡ್ಡಿಸ್ಕೊಂಡ್ ಕುಡಿತೀಯಲ್ಲ ನೀನು. ನಿನ್ನ ಹೇಗೋ ಲವ್ ಮಾಡ್ಲಿ, ನಾಳೆ ಮದ್ವೆ ಆದ್ರೆ ನನ್ ಗತಿ ಏನು? ನಾನೇನ್ ಲವ್ ಮಾಡಲ್ಲಪ್ಪ. ಏಯ್, ನಾವಿಬ್ರು ಲವ್ ಮಾಡ್ತಿರೋದು ಬರೀ ನಮ್ ಏರಿಯಾಗ ಅಷ್ಟೇ ಗೊತ್ತಾಗಿದೆ. ನೀನೇನಾದ್ರೂ ನನ್ನ ಲವ್ ಮಾಡ್ಲಿಲ್ಲ ಅನ್ಕೋ, ನೀನ್ ಕಳ್ಸಿರೋ ವಾಟ್ಸ್ಆಪ್ ಮೆಸೇಜ್ಗಳು, ನಮ್ಮಿಬ್ರು ಫೋಟೋಗಳನ್ನ ಬ್ಯಾನರ್ ಹೊಡ್ಸಿ ಬೆಂಗಳೂರು ತುಂಬ ಅಂಟಿಸ್ಬಿಡ್ತೀನಿ. ಹುಷಾರ್. ಮಾಯಾ, ಬನ್ನಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಯ್ಯೋ ಬೇಡ ಬೇಡ, ಪಾಪ ಮತ್ತೆ ಅವನ್ ಲೈಫಿಗೆ ಏನಾದ್ರು ತೊಂದರೆ ಆಗ್ಬೋದು. ಎಷ್ಟು ಒಳ್ಳೆ ಹುಡುಗಿ. ಆದ್ರೆ ಅವನ್ ಕಾಟ ಇಲ್ದೆ ನಾವಿಬ್ರು ನೆಮ್ಮದಿಯಾಗಿರೋದಕ್ಕೆ ಏನಾದ್ರು ಮಾಡ್ಬೋದು ಅಲ್ವಾ? ಮಾಡ್ಬೋದು. ಇವನ್ ಸಿಕ್ತೋನಲ್ವ, ಎಲ್ಲಿರ್ತಾನೆ? ಹಾಯ್ ಫ್ರೆಂಡ್ಸ್. ಇಷ್ಟೆಲ್ಲ ಆಯ್ತು ದೇವ್ರು, ಅದಕ್ಕೆ ನನ್ನನ್ನೇನ್ ಮಾಡುವಂತ್ಯಾ? ಎಲ್ಲಾರ ಲೈಫಲ್ಲೂ ಒಬ್ನಿರ್ತಾನಲ್ಲ. ಯಾರು ವಿಲನ? ಅಲ್ಲ, ಹೀರೋ. ನನ್ ಲವ್ ಸಪೋರ್ಟ್ ಮಾಡ್ಬೇಕಾದ್ರೆ ಹೀರೋ ನೀನೆ. ಎದಾಳ ಮೇಲೆ ಸಪೋರ್ಟ್ ದೇವ್ರು ನನ್ ಲವ್ ಸಪೋರ್ಟ್ ಮಾಡು. ಕಣದೀರಾ? ಆಗಲ್ಲ ಕಣ, ಆಪತ್ ಬಂದವ. ಹೋಗ್ಬಿಡು. ಅನಾಥ ರಕ್ಷಕ. ಈಗೇನ್ ಮಾಡುವಂತ್ಯಾ? ಏನಾದ್ರೂ ನನ್ ಲವ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಫೇಸ್ಬುಕ್ ಲೈವ್ ಹೋಗ್ಬಿಡ್ತೀನಿ. ಇರೋ ಒಂದ್ ನಿಮಿಷ. ಆಗಲ್ಲ ಅನ್ನಂಗಿಲ್ಲ, ಬಿಡಂಗಿಲ್ಲ. ಆಗ್ಲೇ ಒಂದ್ಸತಿ ಲೈವ್ ಬಂದ್ಬಿಟ್ಟು ದೇವ್ರು ಬಾಸು ಅಂತೆಲ್ಲ ಬಿಡಕ್ ಕೊಟ್ಬಿಟ್ಟಿದ್ದಾನೆ. ಸರಿ ಮಾಡೋಣ ಬಿಡು. ಮಾಡ್ತೇ ತಾನೆ? ಮಾಡ್ತೀನಿ. ಗೆಲ್ವು ನಿಂದೇನಪ್ಪ, ನಿಂದೆ. ಏನು ಮಾಡುವರು ನನಗೀಗ ಕಣ್ ಕಾಣಲ್ವೇನೋ ನಿನಗೆ? ತಲೆಯಲ್ಲಿ ಕಣ್ಣಿದೆಯೋ ಇಲ್ವೋ? ಅದೇ ತಲೆ ನಿನ್ ಬುದ್ಧಿ ಇದೆಯೋ ಇಲ್ವೋ? ತಪ್ಪು ಮಾಡಿದೀಯಾ? ಸಾರಿ ಕೇಳ್ಬೇಕು. ಗಾಂಚಲಿನಲ್ಲ. ಗಾಂಚಲಿ ಏನಪ್ಪ, ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಕೊಣ. ನಾನು ಸಿಂಪಲ್ ಆಗಿ ಉದ್ದಿದ್ಕೆ ಎಷ್ಟೊಂದು ಹುರ್ಕೋತಾ ಇದೆಯಲ್ಲ, ಅಂತದ್ರಲ್ಲಿ ಪಬ್ಲಿಕ್ ಅಲ್ಲಿ ಹುಡುಗಿರಿಗೆ ಮಿಸ್ಬಿಹೇವ್ ಮಾಡ್ತಾ ಅದೇ ಹುಡುಗಿಗೆ ಟಾರ್ಚರ್ ಕೊಡ್ತಿದ್ಯಲ್ಲ, ನಮ್ಗೆ ನೆಕ್ಸ್ಟ್ ಊರೇ ಬೇಡ. ಯಾರೋ ನೀನು? ಏನೋ ಗೊತ್ತು ನನ್ನ ಬಗ್ಗೆ? ಲವ್ ಮರಿ ಗೊತ್ತಾಗದ್ ಮುಖ್ಯ ಅಲ್ಲ ಕಣೋ, ಗೊತ್ತಾದ್ಮೇಲೆ ಏನಾಗುತ್ತೆ ಅನ್ನೋದು ಮುಖ್ಯ. ಒಂದ್ ಹುಡುಗಿನ ಲವ್ ಮಾಡೋ ಅಂತ ಬಲವಂತ ಮಾಡೋದು, ಆ ಹುಡುಗಿ ಒಪ್ಪಿಲ್ಲ ಅಂತಂದ್ರೆ ಅವಳಿಗೆ ಆಸಿಡ್ ಹಾಕ್ತೀನಿ ಅಂತ ಅನ್ನೋದು, ರೇಪ್ ಮಾಡ್ತೀನಿ ಅಂತ ಅನ್ನೋದು, ಮರ್ಡರ್ ಮಾಡ್ತೀನಿ ಅನ್ನೋ ನಿನ್ನಂತವ್ರನ್ನ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡ್ಬೇಕು. ನಮ್ ಜನ ಇಂಥ ವಿಷಯದಲ್ಲಿ ನೋಡ್ಕೊಂಡು ಸುಮ್ನಿರ್ತಾರೆ ಅಂತ ಅನ್ಕೋಬೇಡ. ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಒಂದು ಸಲ ನೀನು ಅವ್ರ ಮುಂದೆ ತಗೊಳಕಂಡೆ ಅಂತ ಅನ್ಕೋ, ಪಬ್ಲಿಕ್ ಅಲ್ಲಿ ಕಲ್ಲಲ್ಲಿ ಓಡ್ ಸಾಯಿಸ್ತಾರೆ. ಹುಷಾರು. ಮತ್ತೆ ಇನ್ನೇನಾದ್ರೂ ನಮ್ ಕಡೆಯಿಂದ ಕೆಲ್ಸಗಳು? ಅಯ್ಯೋ ಸರ್, ಏನೂ ಬೇಡ, ಥ್ಯಾಂಕ್ ಯು. ಅಯ್ಯೋಯ್ಯೋ, ಥ್ಯಾಂಕ್ಸು ನೀವು ನಮಗೆ ಹೇಳದ? ಎಲ್ಲಾದ್ರೂ ಉಂಟೆ ನಾನ್ ನಿಮಗೆ ಹೇಳ್ಬೇಕು. ಯಾಕೆ ಸರ್? ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ. ಏನ್ ಸರ್ಪ್ರೈಸು? ಅಲ್ಲಿ ನೋಡಿ ಮೇಡಮ್. ನಮಸ್ತೆ ಮೇಡಮ್. ಏನೇ ನಾನು ಹೇಳಿದ್ದು, ನಮ್ಮಿಬ್ಬರನ್ನ ಒಂದ್ ಮಾಡ್ಸಿ ಅಂದ್ರೆ ಅವರಿಬ್ಬರನ್ನ ಒಂದ್ ಮಾಡ್ಸಿದಿರಲ್ಲ. ಮಾಯಾ, ಎಲ್ಲ ಮಾಯಾ, ಇಂದು ನೀನು ಮಾಯಾ.
ಇನ್ನೊಂದ್ಸಲ ನನ್ನ ಫ್ರೆಂಡ್ಸ್ ಲವ್ ವಿಷಯಕ್ಕೆ ಏನಾದ್ರು ಬಂದ್ರೆ ಸರಿ ಇರಲ್ಲ, ಹುಷಾರು. ನನಗೆ ಲವ್ ಅಂದ್ರೆ ಆಗಲ್ಲ. ಅದೇ ತರ ನನ್ನ ಫ್ರೆಂಡ್ಸಿಗೆ ತೊಂದರೆ ಕೊಡೋರ್ ಕಂಡ್ರು ಆಗಲ್ಲ. ಹಾಗಾದ್ರೆ ನಾನು ನಿಮ್ ಫ್ರೆಂಡೇ. ನೀವು ಒಂದ್ ಸೈಡ್ ಕತೆ ಕೇಳಿದ್ರಾ, ನನ್ ಸೈಡ್ ಕತೆ ಕೇಳಿದ್ರಾ? ಕತೆನಾ? ಕತೆ ಅಲ್ಲ, ಜೀವನ. ಹಲೋ ಹಲೋ, ಎಲ್ಲೋ ಇದೀಯಾ? ನಿನ್ಗೋಸ್ಕರ 10 ನಿಮಿಷ 10 ಸೆಕೆಂಡಿಂದ ಕಾಯ್ತಾ ಇದ್ದೀನಿ. ಬರ್ತಾ ಇದ್ದೀನಿ. ಬರ್ತಾ ಹಾಗೆ ಕೈಯೆಲ್ಲ ಬಿಸ್ಕೊಂಡ್ ಬರ್ಬೇಡ. ನೀನ್ ತರೋ ಗಿಫ್ಟ್ ಅಲ್ಲೇ ಗೊತ್ತಾಗತ್ತೆ ನೀನ್ ನನ್ನ ಎಷ್ಟು ಇಷ್ಟ ಪಡ್ತೀಯಾ ಅಂತ. ಮೊನ್ನೆ ತಾನೆ ಕೊಟ್ಟಿದ್ನಲ್ಲ. ನೆನ್ನೆಗೆ ನಾಳೆ ನಾಳೆಗೆ. ಲವ್ ದಿನ ದಿನ ಗ್ಲೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಡಿಯರ್. ಸರಿ ಆಯ್ತು, ತರ್ತೀನಿ. ತಗೋ, ಗಿಫ್ಟ್ ಕೇಳ್ತಲ್ಲ, ಎಂಜಾಯ್. ಥ್ಯಾಂಕ್ ಯು. ಚಿನ್ನು, ನಾಳೆ ಎಲ್ಗಾರು ಒಂದು ಲಾಂಗ್ ಡ್ರೈವ್ ಹೋಗಣ್ವಾ? ನಾಳೆ? ಅಯ್ಯಯ್ಯೋ ಆಗಲ್ಲ, ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಹೋಗ್ಲಿಲ್ಲ ಅಂದ್ರೆ ಡ್ಯಾಮೇಜರು ಅಷ್ಟೇ. ಲೈ, ನೀನ್ ಈ ತರ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದು ನಂಗೊಂದ್ ಚೂರು ಇಷ್ಟ ಆಗಲ್ಲ ಗೊತ್ತಾ? ಅಂದ್ರೆ ಕೆಲಸ ಬಿಡು ಅಂತಿದ್ಯಾ? ಹಂಗಲ್ಲ ಕಣೋ, ನೀನ್ ಯಾಕೆ ನಿಂದೆ ಆದಂತ ಒಂದು ಓನ್ ಬಿಸ್ನೆಸ್ ಶುರು ಮಾಡಬಾರ್ದು ಅಂತ. ನಂಗೆ ಚಿಕ್ಕ ಏಜಿನಿಂದನೂ ಒಂದು ಆಸೆ, ಒಬ್ಬ ಬಿಸ್ನೆಸ್ ಪರ್ಸನ್ ನ ಮದ್ವೆ ಆಗ್ಬೇಕು ಅಂತ. ಹಂಗೆ ನೀನು ಕೂಡ ಒಬ್ಬ ಬಿಸ್ನೆಸ್ ಪರ್ಸನ್ ಆಗ್ತೀಯ ಅಲ್ವಾ? ಹಾಗೇನಾದ್ರು ನೀನೊಂದು ಬಿಸ್ನೆಸ್ ಪರ್ಸನ್ ಆದ್ರೆ ನನ್ನಷ್ಟು ಖುಷಿ ಪಡೋರು ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ಸುತ್ತೆ. ನಿಜವಾಗ್ಲೂ ಆಗ್ತೀಯಾ ಅಲ್ವಾ? ನೀ ನನ್ನ ಚಿಕ್ಕ ಆಸೆನ ಈಡೇರಿಸ್ತೀಯಾ ಅಲ್ವಾ? ಚಿಕ್ಕ ಆಸೆ? ಈಡೇರಿಸ್ತೀನಿ ಸರ್. ಅವಳು ಹೇಳಿದ ತಕ್ಷಣ ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಟ್ಟು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೇ ಬಿಟ್ಟೆ. ಆಮೇಲೆ ಏನಾಯ್ತು? ಆಮೇಲೆ ಇಲ್ಲ ಲಾಸ್ ಆಯ್ತು ಸರ್. ಆವಾಗ್ಲೇ ಗೊತ್ತಾಗಿದ್ದು ಆ ಮಾಯಾ ನನ್ನ ಇಷ್ಟಪಟ್ಟಿದ್ದಲ್ಲ, ನನ್ ಕಾರು, ನನ್ ಬಂಗ್ಲೆ, ನನ್ನ ಆಸ್ತಿ, ನನ್ನ ಸ್ಟೇಟಸ್ ನ ಸರ್. ಅಯ್ಯೋ, ಯಾಕೆ ಕೇಳ್ತೀರಾ ನನ್ನ ಹಣೆ ಬರಹನ ಸರ್? ಅವತ್ತು ಏನಾಯ್ತು ಗೊತ್ತಾ? ಯಾವತ್ತು? ಅದೇ ನಿಮ್ ಫ್ರೆಂಡ್ ಬಂದಿದ್ರಲ್ಲ ಅವತ್ತು. 2 ಮ್ಯಾಂಗೋ ಜ್ಯೂಸ್. ನನ್ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಮಾಯಾ? ಮಾತಾಡಕ್ ಇಷ್ಟ ಇಲ್ಲ ಅದಕ್ಕೆ. ಇಷ್ಟು ಸಣ್ಣ ವಿಚಾರ ಕೋಪ ಮಾಡ್ಕೊಂಡ್ರೆ ನಾಳೆ ಜೀವನ ಮಾಡೋದ್ ಕಷ್ಟ ಆಗುತ್ತೆ ಮಾಯಾ. ಅರ್ಥ ಮಾಡ್ಕೋ. ಇದೇ ಮಾತನ್ನ ನನ್ನ ಮದ್ವೆ ಆಗೋ ಹುಡುಗ ಹೇಳಿದ್ರೆ ಕೇಳ್ಬೋದು, ಆದ್ರೆ ನಿನ್ನತ್ರ ಇಂಥ ಮಾತುಗಳನ್ನೆಲ್ಲ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅನ್ಸುತ್ತೆ. ಅಂದ್ರೆ ಕೆಲ್ಸ ಇಲ್ದೆ ಬೀದಿ ಬೀದಿ ಸುತ್ತೋ ನೀನಂತ ಪೊರ್ಕಿನ ಲವ್ ಮಾಡೋದೇ ತಪ್ಪು. ಅಂತದ್ರಲ್ಲಿ ಮದ್ವೆ ಆಗ್ತೀನಿ ಅನ್ನೋದೆಲ್ಲ ಕನ್ಸೆ ಬಿಡು. ಹಲೋ. ಹಾ ಮಾಯಾ, ಇವಾಗ ಹೊರಡ್ತಾ ಇದ್ದೀನಿ. ಹೌದಾ? ಒಂದ್ 10 ನಿಮಿಷ ಬಿಟ್ಕೊಂಡ್ ಬರಕ್ಕಾಗತ್ತಾ? ಯಾಕೆ? ಸುಮ್ಮನೆ ನನಗೋಸ್ಕರ ನೀವ್ಯಾಗ ಬಂದು ವೇಟ್ ಮಾಡ್ಬೇಕು ಅಂತ. ಸರಿ ಆಯ್ತು. ಏಯ್, ನಿಂಗ್ ಮಾನ ಮರ್ಯಾದೆ ಅನ್ನೋದಿದ್ರೆ ಇಲ್ಲಿಂದ ಮುಚ್ಕೊಂಡಿದ್ದೋಗು. ನಾನ್ ಕೊಡ್ಸಿರೋ ಬಟ್ಟೆ ಹಾಕೊಂಡು, ನಾನ್ ಕೊಡ್ಸಿರೋ ಚೈನ್ ಇಟ್ಕೊಂಡು, ನಾನ್ ಕೊಡ್ಸಿರೋ ಉಂಗುರ ಹಾಕೊಂಡು, ನಾನ್ ಕೊಡ್ಸಿರೋ ಮೊಬೈಲ್ ಇಟ್ಕೊಂಡು ಮಾನ ಮರ್ಯಾದೆ ಬಗ್ಗೆ ಮಾತಾಡ್ತಿದ್ಯಲ್ಲ. ಸರಿ, ನಾನು ಹೋಗ್ತೀನಿ. ಆದ್ರೆ ಒಂದು ಡಿಸೈಡ್ ಮಾಡು, ನೀನ್ ನನ್ನ ಲವ್ ಮಾಡ್ತೀಯೋ ಇಲ್ಲ ನಾನೇನೇನೆಲ್ಲ ಕೊಡ್ತಿದ್ದೀನೋ ಅದನ್ನೆಲ್ಲ ವಾಪಸ್ ಕೊಡ್ತೀಯೋ? ಬೇಗ ಡಿಸೈಡ್ ಮಾಡು. ಮಾಯಾ, ಯಾಕಮ್ಮ ತಲೆ ತಗ್ಸಿದ್ಯಾ? ನಿನ್ ಮಾಯಾಜಾಲ ಎಲ್ಲ ಹೊರಗಡೆ ಬಂತು ಅಂತನಾ? ಏ ಬ್ರದರ್, ಅವಳಿಗೆ ಬೈದ್ರೆ ನೀವ್ಯಾಕೆ ಡಲ್ ಆಗ್ತಾ ಇದ್ದೀರಾ? ಅಲ್ಲ ಸರ್, ಸಣ್ಣಾಸೆ ಅನ್ಕಂಡೆ ನನ್ನ ಬಿದಿ ತಂದ್ಲು. ಅವಳದೊಂದು ಅಡ್ಡಾಸೆ ಬೇರೆ ಇತ್ತಂತೆ, ಏನಾಗ್ತಿದ್ನೋ ಏನೋ ಅಂತ. ಲೇ ಮಾಮು, ಇವಳು ನಿನ್ ತಲೆ ಮೇಲೆ ಐಸ್ ಇಡೋ ಮುಂಚೆ ಕರೆಕ್ಟಾಗಿ ನೀನ್ ತಪ್ಪಿಸ್ಕೊಂಡಿದ್ಯಾ ಕಣ. ಲಕ್ಕಿ ಮ್ಯಾನ್ ಏನೊಂತರ. ಏಯ್, ಇವ್ರ ಈ ಸ್ಥಿತಿಗೆ ಬರಕ್ ನೀನ್ ತಾನೇ ಕಾರಣ. ನಿಮ್ಮಂತ ಹುಡುಗಿರಿರೋದ್ರಿಂದಾನೇ ಹುಡುಗರು ದಾರಿ ತಪ್ತಾ ಇರೋದು. ಅಲ್ಲ, ನೀವು ಹುಡುಗಿರಿಗೆ ನಿಮಗೆ ಲವ್ ಮಾಡೋದು, ಲವರ್ನ ಚೇಂಜ್ ಮಾಡೋದು ಅಂತ ಅಂದ್ರೆ ವಾಟ್ಸ್ಆಪ್ ಡಿಪಿ ಚೇಂಜ್ ಮಾಡೋದು ಅಷ್ಟೇ ಈಸಿ ಆಗ್ಬಿಟ್ಟಿದೆ ಅಲ್ವಾ? ನಿಮ್ ಸೆಕ್ಯೂರಿಟಿಗೆ, ನಿಮ್ ಖರ್ಚೆಲ್ಲ ನೋಡ್ಕೊಳಕ್ಕೆ, ನೀವು ಒಂದಂಗೆಲ್ಲ ಅನ್ಸ್ಕೊಳಕ್ಕೆ ಒಬ್ಬ ಲವರ್ ಅಂತ ಹೆಸರು ಕಟ್ಕೊಂಡಿದ್ದೀರಾ. ನಿಮ್ಮಂತವರಿಂದಾನೇ ನಿಜವಾದ ಪ್ರೀತಿಗೂ ಬೆಲೆ ಇಲ್ದಂಗ ಆಗ್ತಾ ಇರೋದು. ನಿಮ್ಮಂತ ಹುಡುಗಿರ ಹತ್ರ ಲವ್ ಅನ್ನೋದಿರ್ಲಿ, ರಾಖಿ ಕಟ್ಸ್ಕೊಳಕ್ಕೂ ಅಸಹ್ಯ ಆಗುತ್ತೆ. ನೋಡು, ನನಗೆ ಲವ್ ಅಂದ್ರೆ ಆಗಲ್ಲ. ಹಂಗಂದ್ ಮಾತ್ರಕ್ಕೆ ಹೆಣ್ಣಿಗೆ ಗೌರವ ಇಲ್ಲ ಅಂತಲ್ಲ, ಹೆಣ್ಣಿಗೆ ತುಂಬಾನೇ ಗೌರವ ಇದೆ. ಕೊನೆದಾಗ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ಇನ್ನೊಂದ್ಸಲ ನನ್ನ ಫ್ರೆಂಡ್ಸ್ ವಿಷಯದಲ್ಲಿ ಲವ್, ಫ್ರೆಂಡ್ಶಿಪ್, ಫ್ಲರ್ಟ್ ಅಂತ ಏನಾದ್ರು ಮಾಡಿದ್ರೆ ಟ್ರೋಲ್ ಆಗೋಯ್ತೀಯಾ? ಪ್ರೀತಿ ಮಾಡಿದವಳು ಸಿಕ್ಕಿಲ್ಲ ಅಂತ ಅಂದ್ರು ಅವಳ ನೆನ್ಪನ್ನ ಕಾಡೋ ತರ ಮಾಡ್ಕೋಬಾರ್ದು. ಪ್ರೀತಿ ಹಸರಾಗಿರ್ಬೇಕು, ಕೆಸರಾಗಿರ್ಬಾರ್ದು. ಪ್ರತಿಯೊಬ್ಬ ವ್ಯಕ್ತಿನೂ ತಾನು ಲವ್ ಮಾಡಿ ಅದ್ರ ನೆನ್ಪುಗಳನ್ನ ಮೈಲಿಗಲ್ಲಾಗಿ ಮಾಡ್ಕೊಂಡಿರ್ತಾನೆ. ಆದ್ರೆ ಅದೇ ಮೈಲಿಗಲ್ಲು ನಮಗೆ ಗೋರಿಗಲ್ಲಾಗಬಾರದು. ದೇವ್ರೆ, ಬಹುಪತಿತ್ವ ಇರೋ ದೇಶದಲ್ಲಿ ಏಕಪತಿತ್ವನೂ ಇದನ್ನ ಮಾಡ್ಬಿಟ್ಟಲ್ಲಪ್ಪ. ಎಲ್ಲೋದ್ರು ಏನ್ ಕೊಡಲ್ಲ ಅಂತ. ಹಿಂಗಾದ್ರೆ ನಾನು ವಂಶ ಹೆಂಗಪ್ಪ ಬೆಳ್ಸಾನೆ? ಅದ್ ಸರಿ,
ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಹುಡುಗಿರು ರೋಡಲ್ಲಿ ಬಸ್ ಸ್ಟಾಪಲ್ಲಿ ಅಲ್ಲಿ ಇಲ್ಲಿ ಅಂತೆಲ್ಲ ತುಂಬಿ ತುಳುಕಾಡ್ತಿದ್ರು. ಎಲ್ಗೋದ್ರು ಅವರೆಲ್ಲ? ಮನೇಲಿ ಹುಡುಗಿ ನೋಡಿ ನೋಡಿ ಸಾಕಾಗಿ ನೀನೇ ಯಾವ್ದಾರ ಲವ್ ಮಾಡ್ತಿದ್ರೆ ತೋರ್ಸು, ನಾವೇ ಮದುವೆ ಮಾಡ್ತೀವಿ ಅಂತವ್ರೆ. ಇಲ್ದಿರೋ ಹುಡುಗಿದ್ರೆ ಎಲ್ಲಿಂದ ತರ್ಲಿ? ಈ ಪರಿಸ್ಥಿತಿಗೆ ತಂದ ನನ್ನ ಮಗನ್ನ ನಾನು ಬಿಡಲ್ಲ. ಒಂಟಿ ಹಾಕಿ ಮೊದಲು ಭವಿಷ್ಯ, ಆಮೇಲೆ ವಿಷಯ. ವಾಕ್ಚಾತುರ್ಯದಿಂದ ಜನರನ್ನು ಗೆಲ್ಲುವಿರಿ. ಇಷ್ಟ ದಿನದಿಂದ ಅದನ್ನೇ ತಾನೇ ಮಾಡ್ಕೊಂಡ್ ಬಂದಿರೋದು. ಸಂಬಂಧಿಕರಿಂದ ಕಿರುಕುಳ, ಇದಕ್ಕೇನೋ ಮಾಡೋಕ್ಕಾಗಲ್ಲ. ಅನಿರೀಕ್ಷಿತ ಆಗಮನ, ಮೋಸ್ಟ್ಲಿ ಯಾವುದೋ ಅದೃಷ್ಟ ಹುಡ್ಕೊಂಡ್ ಬರೋ ಥರ ಕಾಣ್ತಾ ಇದೆ. ಬಂದರೂ ಬರ್ಬೋದು. ಮುಂದೆ ರೀಲ್ಸ್ ಮಾಡೋದು ಮೊಬೈಲ್ ಕುಡಿಸೋದ ಕಾರಣ ರೈಲಿಗೆ ತಲೆ ಕೊಟ್ಟ ಯುವತಿ. ಅಲ್ಲ, ಇವಕ್ಕೇನು ಬುದ್ಧಿ ಇದೆಯೋ ಇಲ್ವೋ ಅಂತ. ಅಲ್ಲ, ಅವಳು ಕಿಡ್ನಿ ನಾವು ಕಣ್ಣು ಮಾರ್ಕೊಂಡಿದ್ರೆ ಹೊಸ DSLR ಕ್ಯಾಮ್ರಾನೇ ಬಂದಿರೋದು. ಇಷ್ಟಕ್ಕೆಲ್ಲ ಯಾರು ಸಾಯ್ತಾರ? ಯಾವ ದಂಡಪಡೆ ತದಿರ್ಬೇಕು. ಈ ಶಾರ್ಟೆಸ್ಟ್ ನನ್ನ ಮಗ ಇಲ್ಲಿ ಕುತ್ಕೊಂಡವನಲ್ಲ, ನೀನು ಲವ್ ಆದ್ರೆ ಆಗಲ್ಲ ತಾನೆ? ಸರಿಯಾಗಿ ಉರಿಸ್ಬೇಕು ಅವನಿಗೆ. ಗುರು ಯಾಕೆ ಗುರು ಇಲ್ಲಿ ಕೂತಿದ್ಯಾ? ಗುರು ಸರಿ ನಡೆಯಪ್ಪ, ಆಯ್ತು, ನಿಮ್ಮ ಮನೆಗೆ ಹೋಗೋಣ. ಸುಮ್ಮನೆ ತಮಾಷೆ ಅಂತ ಸುಮ್ಮನೆ ಕೂತ್ಕೋ ಗುರು. ನೀನೇನು ನೋಡ್ ಗುರು. ತೆಗಿಯ ಕೈ ನೋಡ್ ಗುರು. ತೆಗಿಯ ಕೈ ಗುರು. ಯಾ ನೀನು ಹಂಗೈತೆ ಗುರು. ಗುರು ಟಾಟಾ ಹಂಗೈತೆ. ನಮ್ಮ ಹುಡುಗಿ ಅನ್ಕ ಫುಲ್ ಖುಷಿ ಆಗ್ಬಿಟ್ಟವು. ನೀನು ಹಂಗೈತೆ ಹೇಳು ಗುರು. ಏನೋ ಎಲ್ಲ ಹುಡುಗರು ಎದೆ ಮೇಲೆ ಹಾಕ್ಸ್ಕೊಂಡ್ರೆ ನೀನು ಎಡಗೈ ಮೇಲೆ ಹಾಕ್ಸ್ಕೊಂಡಿದ್ಯಾ? ಗುರು ಎದೆ ಮೇಲೆ ಹಾಕ್ಸ್ಕೊಂಡ್ರೆ ಯಾರಿಗೆ ಗೊತ್ತಾಗುತ್ತೆ ಗುರು? ಅದಕ್ಕೆ ಎಡಗೈ ಮೇಲೆ ಹಾಕ್ಸ್ಕೊಂಡಿರೋದು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಏನಪ್ಪ? ಎಡಗೈ ಹಾರ್ಟಿಗೆ ಹತ್ರ. ನಿನಗೆ ಇನ್ನೂ ಒಂದು ವಿಷಯ ಗೊತ್ತಾ? ಏನು? ಎಡಗೈ ಕುಂಡಿಗೂ ಹತ್ರ. ಎಡಗೈ ಕುಂಟಿಗೆ ಹತ್ರಣ? ಹೆಂಗೆ? ಏನು ಗುರು ನೀನು ನಮ್ಮ ಹುಡುಗಿ ಮೇಲೆ ಅಸಹ್ಯ ಬರೋಂಗೆ ಮಾಡಿಬಿಟ್ಟೆ. ಏನೋ ದೊಡ್ಡದಾಗ ಸಾಧನೆ ಮಾಡ್ದಂಗೆ ಹೇಳಕ್ ಬಂದಾನೆ. ಇವ್ರಿಗೆಲ್ಲ ಇನ್ಯಾವಾಗ ಬುದ್ಧಿ ಬರುತ್ತೋ. ಇನ್ನೇನಿರುತ್ತೆ? ಅದೇ ಬರೀ ಭ್ರಷ್ಟಾಚಾರ, ಅತ್ಯಾಚಾರ, ಅನಾಚಾರ, ಇದೇ ವಿಚಾರ. ಹಿಂಗಾದ್ರೆ ನಮ್ಮ ದೇಶ ಉದ್ಧಾರ. ಇಂಥವ್ರನ್ನೆಲ್ಲ ನಡು ರೋಡಲ್ಲಿ ಕೊಚ್ಚಾಕ್ಬೇಕು. ಇದೇನಿದು? ಅಯ್ಯಯ್ಯೋ, ನಾನು ಹೇಳಿದ್ದು ಪಾಪಿಗಳಿಗೆ, ನನ್ನಂಥ ಪಾಪುಗಳಿಗೆಲ್ಲ. ಹೌದು, ಇಂಥ ಮಾಸ್ ಎಲಿಮೆಂಟ್ ನನ್ನ ಲೈಫ್ ಸ್ಟೋರಿಲೇ ಇರ್ಲಿಲ್ವಲ್ಲ? ಯಾರಣ್ಣ ನೀನು? ಈ ನೊಂದಿರೋ ಮಕ್ಕನ ಎಲ್ಲೋ ನೋಡ್ದಂಗಿದ್ಯಲ್ಲ. ನಂದ ಯಾಕೋ ನನ್ ಕಂದ? ನನ್ನ ಮಗನೇ, ನೀನ್ ಮಾಡಿದ ಕೆಲ್ಸಕ್ಕೆ ಇವಾಗ್ಲೇ ಈ ನಂದ ನಿನ್ನ ಕೊಂದ. ಯಾಕೋ ಈ ಕೋಪ? ಹೋಗಿ 100 ರೂಪಾಯಿ ಇದೆಯಾ? 100 ರೂಪಾಯಿ ಯಾಕೆ? ಜ್ಯೂಸ್ ಕುಡ್ಕ ಮಾತಾಡೋಣ. ಜ್ಯೂಸ್ ಕುಡಿಯಕ್ ಬಂದಿಲ್ಲ, ನಿನ್ ರಕ್ತ ಕುಡಿಯಕ್ ಬಂದೇವ್ನಿ. ಹೋಗ್ಲಿ, ಅದನ್ನಾದ್ರೂ ಯಾಕೆ ಅಂತ ಹೇಳ್ಬಿಟ್ಟು ಸಾಯ್ಸೋ. ಬದುಕಿದಾಗ್ಲಂತೂ ಬರೀ ಡೌಟ್ಗಳು, ಸತ್ತಾಗ್ಲಾದ್ರೂ ಕ್ಲಾರಿಟಿಯಿಂದ ಸಾಯ್ತೀನಿ. ಅವಾಗ ಯಾವಾಗದಾದ್ರೂ ತಪ್ಪುತ್ತೆ. ಕ್ಲಾರಿಟಿ ಬೇಕಿಲ್ಲ ನಿಂಗೆ? ಯಾಕೆ ಅಂತ ನೆನ್ಸ್ಕೋ. ಕಾಲೇಜಲ್ಲಿ ಓದ್ತಿರುವಾಗ ನಾನು, ನಂದ, ಚೇತು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ವಿ. ಆದ್ರೆ ನಮ್ ನಂದ ಇದಾನಲ್ಲ, ಯಾವಾಗ್ಲೂ ಸಣ್ಣ ಪುಟ್ಟ ವಿಷಯಕ್ಕಿಲ್ಲ ಯಾವಾಗ್ಲೂ ನೊಂದ್ಕೋತಾ ಇದ್ದ. ಅದಕ್ಕೆ ನಾವೆಲ್ಲರೂ ಅವನ್ನ ನೊಂದ ಅಂತ ಕರಿತಾ ಇದ್ವಿ. ಭೂಮಿ, ನೀನ್ ಇಲ್ದೆ ನಮ್ ಬಾಳು ಮರುಭೂ. ಪ್ಲೀಸ್ ಲವ್ ಮೀ. ನಂದ, ನೀನೇನ ಆನಂದ? ಆನಂದ ಅವನ್ಯಾರೇ? ಅಲ್ಲ, ನೀನೇನನ್ ಸಂತೋಷ. ಸಂತೋಷನಾ? ಇವನ್ಯಾರೇ? ನಿಮ್ಮ ಅಜ್ಜಿ. ಯು ಆರ್ ಮೈ ಹ್ಯಾಪಿನೆಸ್. ಅಯ್ಯೋ ಚಿನ್ನ, ಅದು ನಿನ್ನ ಕಲರ್ ನೋಡ್ಬಿಟ್ಟು ಎಲ್ಲೂ ರಿಜೆಕ್ಟ್ ಮಾಡ್ಬಿಡ್ತೀನಿ, ಭಯ ಆಗ್ಬಿಟ್ಟಿತ್ತು. ಅಯ್ಯೋ, ನನ್ಗೆ ಬ್ಲಾಕ್ ಅಂದ್ರೆ ಇಷ್ಟ ಗೊತ್ತಾ? ನೋಡು, ನಾನು ಬ್ಲಾಕ್ ಲೆಟರ್ಸ್ ವೇರ್ ಮಾಡಿದ್ದೀನಿ. ಅಯ್ಯೋ, ಅದೆಲ್ಲ ಆಮೇಲೆ. ಯಾವಾಗ? ಮತ್ತೆ ಮೇಲೆ ಸಂಜೆ ಮೇಲೆ ವಿಡಿಯೋ ಕಾಲ್ ಮಾಡು. ಆ ಘೋರ ದೃಶ್ಯ ನೋಡಿ ನನ್ ಕಣ್ಗೆ ಆಸಿಡ್ ಹಾಕೊಂಡು ತೊಳ್ಕೊಬೇಕು ಅನ್ನಿಸ್ತಾ ಇದೆ. ಈ ನನ್ನ ಮಗಂಗೆ ಅಂತ ಫಿಗರ್ ಹೆಂಗ್ ಬಿದ್ಲು ಅಂತಾನೆ ಗೊತ್ತಾಗ್ತಿಲ್ವೇ. ಈ ಫಿಟ್ಟಿಂಗ್ ರಾಜಿಂಗ್ ಫಿಟ್ಟಿಂಗ್ ಇಟ್ಬಿಟ್ಟು ಅವ್ರಿಬ್ರು ಸರಿಯಾಗಿ ಬ್ರೇಕಪ್ ಮಾಡಿ.
ಅಲ್ಲ ನನ್ನ ಕೈಯಲ್ಲಿ ನಂಬಕ್ಕೆ ಆಯ್ತಿಲ್ಲ ಕಣ. ನನ್ ಕಣ್ಣಲ್ಲಿ ನಂಬಕ್ಕಾಗ್ತಿಲ್ಲ, ಕೈ ಹೋದೆ ನೀನು. ಹಿಂಗೋ ನಂಬ್ಲಿ? ಹಿಂಗ್ ನಂಬು. ಇವ್ನ್ ಕಿತ್ತೋದ್ ಲವ್ ಸ್ಟೋರಿನ ಸ್ಟೋರಿಗೆ ಹಾಕೊಂಡವನ. ಇವ್ನ್ ನೋಡಿದ್ರೆ ಕರಾಬು, ಅವ್ಳು ನೋಡಿದ್ರೆ ಕಾಶ್ಮೀರಿ ಸೇಬು. ಹೆಂಗೋ ಇವೆಲ್ಲ? ಏನಾದ್ರು ಒಂದ್ ಮಾಡ್ಬೇಕು. ಮಾಡ್ಲೇಬೇಕು, ಬಿಡ್ಲೇಬಾರ್ದು. ಅವಾಗಿಂದ ಹೇಳಿ ನಡೆದಿದೆಯಲ್ಲ, ತಗೋ ಹೋಗ್ ಚಾಪೆ ಹಾಸೋಗು. ಜೀವನದಲ್ಲಿ ಇದು ಒಂದೇ ಒಳ್ಳೆ ಕೆಲಸ ನೀನ್ ಮಾಡಿರೋದ್ ನೋಡ. ನಂದ ನಿಮ್ಮ ಅಪ್ಪ ಅಮ್ಮ ನನ್ನ ಮಗ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮ ಮನೆಗೆ ನಂದಾದೀಪ ಆಯ್ತಾನೆ ಅಂತ ಅಂದ್ರೆ ನೀನು ಅವ್ರ ಆಸೆಗಳಿಗೆಲ್ಲ ಧೂಪ ಹಾಕಂಗ್ ಕಾಣ್ತಿದೀಯಲ್ಲ. ಯಾಕೋ ಕಂದ, ಈ ಪ್ರೀತಿ ಅನ್ನೋದು ಹುಡುಗರಿಗೆ ರೋಗ, ಹುಡುಗಿರ್ಗೆ ಯೋಗ. ಈಗಿನ ಕಾಲದಲ್ಲಿ ಹುಡುಗಿರು ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡೋರ್ನ ಮರೀತಾರೆ, ಕಂದು ಮುಚ್ಚಿ ಹೂವೇ ಕರ್ಕೊಂಡು ಹೋಗೋರ್ನ ನೆನೀತಾರೆ. ಹೌದೌದು. ನಮ್ಮ ಹುಡುಗಿ ಹಂಗಲ್ಲ ಮಚ್ಚ. ಪ್ರೀತಿ ಕುರುಡ ಅಷ್ಟೇ ಅಲ್ಲ, ಕಿವುಡು ಮಾಡುತ್ತೆ. ಕಿವುಡ ಹೆಂಗ್ಲ? ಅದಕ್ಕೆ ಪ್ರೂಫ್ ತಂದಿದ್ದೀನಿ ನೋಡು. ಪ್ರೂಫ್ ಇದಕ್ಕೆ ಸಾಕಾದ್ರೆ ಹೆಂಗೆ? ಇದು ಬರೀ ವಾಲ್ಪೇಪರ್ ಅಷ್ಟೇ. ಇನ್ನು ವಾಟ್ಸಪ್ DP, ಚಾಟು, ಗ್ಯಾಲರಿ, ಇನ್ಸ್ಟಾಗ್ರಾಮ್ ಅನ್ನೆಲ್ಲ ಬೇಜಾರು ನಾವು ನೋಡಿದೆ. ಮಗನೇ ನಿನ್ ಜೊತೆ ಇರೋ ಫೋಟೋ ತೋರಿಸ್ಬಿಟ್ಟು ನಂಗೆ ಯಾಮರ್ಸಿಯಾ? ಅದರಿಂದ ನಿನ್ಗೆ ಅಲ್ವೇನೋ ಒಳ್ಳೇದಾಗಿದ್ದು. ಏನ್ ಒಳ್ಳೇದಾಗ್ಲ? ಅಟ್ಲೀಸ್ಟ್ ಭೂಮಿನಾರ ಸಿಗೋಳು. ಈಗ ಯಾವ ಹುಡುಗಿನ ಸಿಗ್ದೇನೆ ಮಠ ಸೇರ್ಕೋಬೇಕಾಗದೆ. ಅದ್ರ ಬದ್ಲು ನಿನ್ನ ಕತ್ತರಿಸ್ಬಿಟ್ಟು ಮಗನೇ ಜೈಲ್ ಸೇರ್ಕೊಬಿಡ್ತೀನಿ. ತಡಿಯೋ, ಇವಾಗ ಏನ್ ನಿಂಗೆ ಮದುವೆ ಮಾಡಿಸ್ಬೇಕು ತಾನೆ? ನಾನು ಮಾಡಿಸ್ತೀನಿ. ನಿನ್ಮೇಲೆ ನಂಬಿಕೆ ಇಲ್ಲ. ತಡಿಯೋ, ಅಷ್ಟು ಬೇಗ ನಂಬಿಕೆ ಕಳ್ಕೊಬೇಡ. ಎಲ್ಲಗೊಂದ್ ಜನ ಇದ್ದಾಗ ನಿನ್ಗೆ ಯಾರೋ ಒಬ್ಳು ಸಿಗ್ತಾಳೆ. ನೀನು ನೋಡಕ್ಕೆ ಅಷ್ಟೊಂದು ಕೆಡ್ತಾಗಿಲ್ಲ, ಚೆನ್ನಾಗೇ ಇದೆಯಾ? ನಾನ್ ನೋಡಕ್ ಚೆನ್ನಾಗೇ ಇದ್ದೀನಿ, ನಿನ್ ಮಾತ್ಮೇಲೆ ನಂಬಿಕೆ ಇಲ್ಲ ನಂಗೆ. ಅಯ್ಯ ನೀನಲ್ಲಿ ಇದುವರೆಗೂ ನಾನು ಹೇಳಿರೋ ಅಡ್ರೆಸ್ ತಪ್ಪಾಗಿರ್ಬೋದು, ಆದ್ರೆ ನಾನು ಹೇಳಿರೋ ಮತ್ತೆ ಯಾವ್ದೋ ತಪ್ಪಾಗಿಲ್ಲ. ಇವಾಗೇನು ನಿನ್ಗೆ ಮದುವೆ ಮಾಡಿಸ್ಬೇಕ್ತಾನೆ? ನಾಳೆ ಹೆಣ್ಣು ನೋಡಕ್ ಹೋಗೋಣ. ಮೈಸೂರು ಪಾಕ ಮಲ್ಗೆವನ್ನ ರೆಡಿ ಮಾಡ್ಕೊ. ಮೈಸೂರು ಪಾಕು ಮಲ್ಗೆವನ ಯಾಕೆ ಇನ್ನೊಂದ್ಸಲ ಮಸ್ಕೊಡ್ತೀರಿ? ಮಸ್ಕ ಇನ್ನೊಂದ್ ಮಕ್ಳು ಏನ್ ಮಾಡ್ತಾರ ಇನ್ನ ಅಲ್ಲಿ? ರಾವು ಗಾಲ ಅಂತಿರ್ಬೇಕು. ಇರ್ಲಿ ಮಗ, ಆ ಮನೆಗೆ ನಾಯಿ ಅವಶ್ಯಕತೆನೇ ಇಲ್ಲ ಅಂತ ಅನ್ಸುತ್ತೋ? ಯಾಕೋ ನೋಡು ಅವನ ಹೆಂಗ್ ಕಾಯ್ತವನೆ ಅಂತ. ಅದು ಕರೆಕ್ಟ್ ಬಿಡು. ಸರಿ ಹೋಗೋಣ. ಹೋಗೋಣ. ನೀನು ಹೋಗು, ನಾನು ಬರಲ್ಲ. ಅಲ್ವಾ? ಅಲ್ಲ, ಈ ಫೋಟೋ ಕೊಟ್ಟಿದ್ ನೀನೇ ಅಂತ ಹೇಳಿದ್ರೆ ನೀನೇ ಶ್ರದ್ಧಾಂಜಲಿ ಬ್ಯಾನರ್ ಅಲ್ಲಿ ಫೋಟೋ ಆಗೋಯ್ತ್ಯಾ? ಹೇಳೋಣ ನಂದ? ಏನ ಹೇಳಿಲ್ಲ, ನಾವು ಬರ್ತೀವಿ ಅಂತ ಹೇಳ್ದೆ. ಬಂದ್ವಿರೋ. ಏನ ಇವಾಗ ಕೊಡ್ತಾರ ತಾನೆ? ಯಾಕೆ ಫಸ್ಟ್ ಐಟಮ್ ಮಾಡ್ಕೊಟ್ಬಿಡ್ತಾರೆ ಬಿಡು. ಕೊಡ್ತಾರಲ್ವೇನ್ಲ? ಕೊಡ್ತಾರೆ. ಅದನ್ನ ನೋಡಂತ ನೀನೇನು ಮಾತಾಡಕ್ ಹೋಗ್ಬಾರ್ದು. ಏನ್ ಹೇಳಿದ್ರು ಕತ್ತಲಾಡ್ಸ್ಕೊಂಡಿರು, ಮಿಕ್ಕಿದ್ ನಾನು ನೋಡ್ಕೋತೀನಿ. ನೋಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಮಚ್ಚು ಫಸ್ಟ್ ಆ ಮಗನ್ ಕೊಚ್ಚು. ಬೇಡ ಮುಚ್ಚು. ಫಸ್ಟ್ ಆ ಗಿಡ್ ಬಿಚ್ಚು. ಮನೆ ಸ್ವಂತದ್ದು ಹೊಡೆಯೋದು ಗೊತ್ತಿಲ್ಲ, ಒಟ್ನಲ್ಲಿ ಚೆನ್ನಾಗಿದೆ. ಒಳ್ಳೆ ಮನೆಗೆ ಸೆಟ್ಲ್ ಆಯ್ತಾನ ನಮ್ಮ ಮೈದ. ಅದೇನು ಬಾಕ್ಸು? ಸ್ವಿಂಗಿ ಬಾಕ್ಸು. ಶ್ರಮಜೀವಿಗಳು. ಮಮ್ಮಿ ಬಂದ್ಯಾ? ಬಾ, ಹೂ ಮುಡಿಸ್ತೀನಿ, ಗಂಡವ್ರು ಬರ್ತಿದ್ದಾರೆ. ಇವಾಗ ನಾನು ಹೇಳ್ಕೊಟ್ಟಂಗೆ ರೀಲ್ಸ್ ಮಾಡು. ನೀನು ರೀಲ್ಸ್ ಮಾಡ್ಕೊಟ್ಟಿದ್ಯಾ, ಒಂದು ಲೈಕೆ ಬಂದಿಲ್ಲ. ತಗೋ ಇದನ್ನ ಸುಮ್ಮನೆ ಪ್ರೆಸ್ ಮಾಡು. ನೀನು ನನ್ನ ಜೊತೆಗೆ ರೀಲ್ಸ್ ಮಾಡು. ಸರಿಗಿದ್ಯಾ? ಹಿಂಗೆ ಸರಿ. 1 2 3 ಹೇಳು. 1 2 3. ಇದನ್ನೆಲ್ಲ ಯಾಕೆ ಬರಕ್ ಹೋದ್ರೆ? ಹೇಳ್ದೆ ತಾನೆ ಅವ್ರಿಗೆಲ್ಲ ಶುಗರ್ ತಿನ್ನಲ್ಲ ಅಂತ. ನಿಮ್ಗೆ ಕಾಫಿ ಬರುತ್ತೆ. ಒಂದ್ ನಿಮಿಷ ಇದೆ, ಹೋಗಿ ಬರ್ತೀನಿ. ಅಂದಾಗೆ ದೊಡ್ಡವ್ರು ಬರಲ್ವಾ? ಬರೋದು ಇಲ್ಲ, ಬಜೆಟ್ ಪ್ರಾಬ್ಲಮ್. ಇವ್ಗೆ ಹುಡುಗಿ ಬಿದ್ದಿದ್ದಾಳೆ ಅಂದ್ರೆ ಅವ್ರಪ್ಪ. ನೋಡಿ, ದೊಡ್ಡವ್ರು ಬಂದ್ರೆ ಮನೆ ನೋಡ್ತಾರೆ, ನಾವು ಮನ್ಸು ನೋಡ್ತೀವಿ. ಮನಸ್ಸು ನೋಡ್ತಾರೆ ಅಂದ್ರೆ ತಪ್ಪು ತಿಳ್ಕೊಬೇಡಿ. ಮೊದಲು ಗಂಡು ಹೆಣ್ಣು ನೋಡಿ ಒಪ್ಕೊಂಡ್ಲಿ, ಆಮೇಲೆ ಅವರೆಲ್ಲ ಬರ್ತಾರೆ. ಸುಮ್ಮನೆ ನಿಮ್ಗೆಲ್ಲ ಯಾಕೆ ಖರ್ಚು? ಸೂಪರ್. ಮುಂದಿನ ವಿಷಯನ ಉಪ್ಪಿಟ್ಟು ತಿಂತ ಮಾತಾಡೋಣ. ಅಯ್ಯಯ್ಯೋ,
ಬೇಕಿದ್ರೆ ರಾತ್ರಿ ಮಿಕ್ಕಿ ತಂದಿಟ್ಟು ಕೊಟ್ಬಿಡಿ ತಿನ್ಕೊಂಡ್ಬಿಡ್ತೇವೆ. ಆದ್ರೆ ಉಪ್ಪಿಟ್ಟು ಮಾತ್ರ ದಯವಿಟ್ಟು ಬೇಡ. ಡ್ರಿಂಕ್ಸು ಬರ್ಲಿ ಸೋಡಾ ನೀರು ಎಲ್ಲ ತಗೊಂಡ್ ಬಂದ್ಬಿಡಿ ಆಯ್ತಾ. ಏಯ್ ಯಾಕೆ ಮೇಲ್ಗಡೆ ಕೂತ್ಕೊಂಡಿದ್ದೀರಾ ಬರ್ರೋ. ನಾನು ಹೇಳಿದ್ದು ಡ್ರಿಂಕ್ಸ್ ಅಲ್ಲ, ಕೂಲ್ ಡ್ರಿಂಕ್ಸು. ಕೂಲ್ ಡ್ರಿಂಕ್ಸಾ? ನಾನು ಅದೇ ಹೇಳಿದ್ದು, ಜೋಕ್ಸ್ ಮಾಡ್ತಿದ್ದೆ. ಹೆಂಗಿತ್ತು ಪಂಚು? ಮುಚ್ಚು. ಮತ್ತೆ ಇನ್ನೇ ಆಗ್ತಾಡ ಹುಡುಗಿನ ಪ್ರೇಮಿ ಕರ್ಸ್ಬಿಡಿ. ಪ್ರೇಮಲ್ಲಿಲ್ಲ ಅಂತ ಅಂದ್ರೂ ಪ್ರೇಮಲ್ಲಿರೋದು ಮುಖ್ಯ. ಲೇ ಒಣದ್ರಾಕ್ಷಿ, ಒಂದಾಕ್ಷಿ ಹೆಣ್ಮಗ್ಳು ಕರ್ಕೊಂಬಬ್ಬ. ಬಂದೆ. ಹುಡುಗಿ ಓಕೆನಾ? ಮತ್ತೆ ಡ್ಯಾಡಿ ಒಂದ್ ನಿಮಿಷ. ಗಂಡು ಮಗ ಸಾಕಿದ್ದೇನೆ. ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಏನ್ ನೋಡ್ರೆ ಗೊತ್ತಾಗ್ಲಿಲ್ಲ ರೀ. ಕೆಲ್ಸದ ಬಾದ್ ಮಾತಾಡೋದ್ ಬಿಟ್ಬಿಟ್ಟು ಕೆಲ್ಸದ ಬಗ್ಗೆ ಮಾತಾಡಿ. ಹುಡುಗ ಏನ್ ಕೆಲಸ ಮಾಡೋದು? ಅಳೆಯೋದು, ಹರಿಯೋದು, ಹೊಲಿಯೋದು. ಅಂದ್ರೆ ಹಾಸಿಗೆ ಹೊಲಿಯದ? ಫ್ಯಾಷನ್ ಡಿಸೈನರ್. ಅಂದ್ರೆ ಬಟ್ಟೆ ಹೊಲಿಯೋನು ಟೈಲರು ಅಂತ. ರೀ, ನನ್ ಮಗಳಿಗೆ ಲಾಯರ್ನ ತಗೊಂಡ್ ಬರ್ತೀನಿ ಅನ್ಬಿಟ್ಟು ಇವ್ನ ಟೈಲರ್ನ ತಗೊಂಡಿದ್ದೀರಾ? ಸಂಬಳ ಬರುತ್ತೆ, ಹಂಗೆ ಹೊರಟೋಗುತ್ತೆ. ಮನೆ ಇದೆ ಆದ್ರೆ ಸ್ವಂತದ್ದಲ್ಲ. ಸೈಟು ಹುಡುಗಿ ಸಿಕ್ಕಿಲ್ಲ ಅನ್ನೋ ಬಾಧೆಗೆ ಇರೋ ಸೈಟು ಹೋಗ್ತಾ ಇದೆ. ಮತ್ತೆ ಸಿಕ್ಕಿತೆ ನಾನು. ಅಲ್ಲ, ಅವಾಗ್ಲಿಂದ ಬರೀ ಸೆಲ್ಫಿ ಅಂತಿದ್ದೀರಲ್ಲ, ಯಾಕೆ ನೀವೇನು ಮಾತಾಡ್ತಾ ಇಲ್ಲ? ಅದು ನಾನ್ ಬೆಳಗ್ಗೆ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೆ, ಕಮೆಂಟು ಲೈಕೇ ಬಂದಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು. ಅಯ್ಯೋ ಪಾಪ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಮದ್ವೆ ಆದ್ಮೇಲೆ ನಿಮ್ ಹುಡುಗ ಲೈಕ್ ಶೇರು ಕಮೆಂಟ್ ಎಲ್ಲ ಮಾಡ್ತೀಯಲ್ಲ. ನಿಮಗೆ ಕುಕಿಂಗ್ ಬರುತ್ತಾ? ನಂಗೆ ಕ್ಲಿಕ್ಕಿಂಗ್ ಬರುತ್ತೆ. ಹಾಡು ಹೇಳಕ್ ಬರುತ್ತಾ? ಹಾಡಿಗೆ ಲಿಪ್ಸಿಂಗ್ ಮಾಡಕ್ ಬರುತ್ತೆ. ಯಾವ್ದೋ ಗ್ರಾಜುಯೇಟೆಡ್ ಫ್ರಮ್ ಟಿಕ್ಟಾಕ್ ಯೂನಿವರ್ಸಿಟಿ. ಹೆಂಗಾದ್ರೆ ಸುಖ ಸಂಸಾರ. ನಮಗೆ ಹುಡುಗಿ ಓಕೆ, ಆದ್ರೆ ನಮ್ ಹುಡುಗ ಓಕೆ ಇಲ್ಲ. ಒಳ್ಳೆ ಕೆಲ್ಸ ಇಲ್ಲ, ಮನೆ ಇಲ್ಲ, ಸಂಬಳ ಇಲ್ಲ. ದಯವಿಟ್ಟು ತಾವಿಲ್ಲಿಂದ ಹೊರಡ್ಬೋದು. ನಿಮಗ್ ಸ್ವಂತ ಮನೆ ಇದೆಯಾ? ಇಲ್ಲ. ನಿಮ್ಮ ಮಗ ಸ್ವಿಗ್ಗಿಲ್ ತಾನೇ ಕೆಲಸ ಮಾಡೋದು? ನಿಮ್ಗೆ ಗೊತ್ತು. ಆಚ ಕಡೆ ಬ್ಯಾಗ್ ಇಟ್ಟಿದ್ರಲ್ಲ ಪ್ರಮೋಷನ್ಗೆ, ನೋಡಿದೆ. ಅಲ್ಲ, ನಿಮ್ಗೆ ಒಂದು ಸ್ವಂತ ಮನೆ ಇಲ್ಲ, ಮಗು ಒಳ್ಳೆ ಕೆಲಸ ಇಲ್ಲ, ಮಗಳು ನೋಡಿದ್ರೆ ರೀಲ್ಸ್ ರಾಣಿ ಅಂತಾರೆ. ನಿಮಗೆ ಅಳಿಯ ಆಗ್ಬರೋನ ಹತ್ರ ಒಳ್ಳೆ ಮನೆ, ಬೈಕು, ಕಾರು, ಸೈಟು ಎಲ್ಲ ಇರ್ಬೇಕಾ? ಯಾಕೆ? ನಮ್ಮ ಹತ್ರ ಇಲ್ವಲ್ಲ, ಅದಕ್ಕೆ. ನೋಡಿ, ಕೆಲ್ಸದಲ್ಲಿ ಯಾವ್ದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂತ ಇಲ್ಲ, ಎಲ್ಲ ಒಳ್ಳೆ ಕೆಲಸನೇ. ನಮ್ಮ ಹುಡುಗ ಇವತ್ತಿಲ್ಲ ನಾಳೆ ಸೆಟ್ಲ್ ಆಗ್ತಾನೆ. ನಿಮ್ಮ ಮಗಳನ್ನ ಅರಮನೇಲಿ ಇಟ್ಟಿಲ್ಲ ಅಂತ ಅಂದ್ರೂ ಗುಡ್ಸಲಂತೂ ಇಟ್ಟಿರಲ್ಲ. ಒಂದ್ ಹೇಳ್ತೀನಿ ತಿಳ್ಕೊಳ್ಳಿ, ಗುಣಕ್ಕಿಂತ ಗುಣ ಮುಖ್ಯ. ಅಲ್ಲ, ಎಲ್ಲ ದುಡ್ಡಿರೋನೆ ಸೆಟ್ಲ್ ಆಗಿರೋ ಹುಡುಗನೇ ಬೇಕು ಅಂತ ಅಂದ್ರೆ ರೈತರ ಮಕ್ಳು ಏನ್ ಮಾಡ್ಬೇಕು? ಡ್ರೈವರ್ ಮಕ್ಳು ಏನ್ ಮಾಡ್ಬೇಕು? ನಮ್ಮಂತ ಮಿಡಲ್ ಕ್ಲಾಸ್ ಮನೇಲಿ ಹುಟ್ಟಿರೋಂಥ ಮಕ್ಳು ಏನ್ ಮಾಡ್ಬೇಕು? ಅಷ್ಟೇ ಅಲ್ಲ, ನಿಮ್ಮ ಮಗ ಏನ್ ಮಾಡ್ಬೇಕ್ರಿ? ಒಂದ್ ನಿಮಿಷ ರಪ್ಪ, ಬಾ ಮಗ. ಅಪ್ಪ, ಏನಾಯ್ತು? ಯಾಕ್ರಿ? ಹುಡುಗ ಬಾರಿ ಚೂಟಿ, ಊರಿ ತುಂಬಾ ಚೆನ್ನಾಗೂ ಮಾತಾಡ್ತಾನೆ. ತುಂಬಾ ಅವನೇ ನಮ್ಮ ಮನೆ ಅಳಿಯನ್ ಮಾಡ್ಕೊಳ್ಳೋಣ, ಮುಂದೆ ನಮ್ಮ ಮಗನ್ಗೆ ಒಳ್ಳೆ ದಾರಿ ತೋರಿಸ್ತಾನೆ. ಕರೆಕ್ಟ್ ಐಡಿಯಾ. ಅಳಿಯಂದ್ರೆ ಒಂದ್ ನಿಮಿಷ ಅನ್ಪ. ಅಳಿಯಂದ್ರೆ ನಿಮ್ಗಲ್ಲ, ತಗೊಳ್ಳಿ. ಅಳಿಯಂದ್ರೆ ನಾನಲ್ಲ ನಿಮ್ಮ ಅಳಿಯ, ನೀವು ನಿಮ್ಮ ಅಳಿಯ. ಇವನಾ? ನನ್ ಮಗ ಕೊಡದ ರೀ, ನಮ್ಗೆ ಅವನೇ ಮನೆ ಅಳಿ ಆಗ್ಬೇಕು. ಮಗಳೇ ಬೇಡ, ಬೇಕು. ನೀನೇನು ಮಾತಾಡಕ್ ಹೋಗ್ಬಾರ್ದು. ಏನ್ ಹೇಳಿದ್ರು ಕತ್ತಲಾಡ್ಸ್ಕೊಂಡಿರೋ, ಮಿಕ್ಕಿದ್ ನಾನು ನೋಡ್ಕೋತೀನಿ. ಇದ್ಯಾವ್ದು ವೈಬ್ರೇಷನ್ ಸೌಂಡ್ ಬರ್ತಾ ಇದೆಯಲ್ಲ? ಓಡೋ, ಸೇವಾ ಕೊಂಡ್ರೆ ಮಚ್ಚ ಕೊಂಚಲ್ಲಿ ಹಾಕ್ಬಿಡ್ತಾನೆ.
ಏನಾಗಲ್ಲ ಮಾಹಿತಿ ಮಾಡ್ತೀವಿ ನಾವು